ಸ್ನೇಹಿತರೆ ನಮಸ್ಕಾರ. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಅಂತಂದರೆ ನಿಮಗೆ ಗೊತ್ತು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದ ವೋಟರ್ ಲಿಸ್ಟ್ ಅಥವಾ ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಈಗಾಗಲೇ ಈ ದೇಶದಲ್ಲಿ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಪ್ರಕ್ರಿಯೆ ನಡೆದಿದೆ. ನಮ್ಮ ರಾಜ್ಯದಲ್ಲೂ ಏಪ್ರಿಲ್ ತಿಂಗಳಲ್ಲಿ ಶುರುವಾಗ್ತಾ ಇದೆ. ಈಗಾಗಲೇ ಪ್ರಿಲಿಮಿನರಿ ಪ್ರಿಪ್ರೇಷನ್ ನಡೀತಾ ಇದೆ. ಈ SIR ಪ್ರಕ್ರಿಯೆ ಏನು ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ, ಇದ್ರ ಬಗ್ಗೆ ಅತ್ಯಂತ ಎಚ್ಚರದಿಂದ ಯಾಕೆ ಇರಬೇಕು ನಾವೆಲ್ಲರೂ ಅನ್ನೋದನ್ನು ಡಾಕ್ಟರ್ ವಾಸು ಅವರ ಮಾತುಗಳನ್ನ ಕೇಳಿ ನೀವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ. ಅವರ ಒಟ್ಟು ಮಾತುಗಳನ್ನ ನಾನೊಂದು 4-5 ವಾಕ್ಯಗಳಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ, ನಮ್ಮ ಭಾರತ ದೇಶ ಹುಟ್ಟಿದ್ದು ವೀರೋಚಿತ ಸ್ವಾತಂತ್ರ್ಯ ಹೋರಾಟದಲ್ಲಿ. ನಮ್ಮ ದೇಶ ಹುಟ್ಟಿಕೊಳ್ತಾನೆ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಲಾಯಿತು. ಅದು ಪುರುಷ ಇರಲಿ, ಮಹಿಳೆ ಇರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಆದಿವಾಸಿ ಇರಲಿ, ರೈತ ಇರಲಿ, ಕಾರ್ಮಿಕ ಇರಲಿ, ಟ್ರಾನ್ಸ್ಜೆಂಡರ್ ಇರಲಿ, ಅಥವಾ ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನು ನಮ್ಮ ದೇಶದಲ್ಲಿ ಕೊಡಲಾಯಿತು. ಹಾಗೆ ನೋಡಿದ್ರೆ ಅನೇಕ ಮುಂದುವರೆದ ದೇಶಗಳಲ್ಲೇ ಎಲ್ರಿಗೂ ಮತದಾನದ ಹಕ್ಕು ತಕ್ಷಣ ಸಿಗಲಿಲ್ಲ. ಅನೇಕ ವರ್ಷಗಳ ಹೋರಾಟದ ನಂತರ ಸಿಕ್ತು. ಕೆಲವು ದೇಶಗಳಲ್ಲಿ ಮೊದಲು ಶ್ರೀಮಂತರಿಗೆ ಮಾತ್ರ ಓಟಿನ ಹಕ್ಕಿತ್ತು, ವಿದ್ಯಾವಂತರಿಗೆ ಮಾತ್ರ ಓಟಿನ ಹಕ್ಕಿತ್ತು, ಪುರುಷರಿಗೆ ಮಾತ್ರ ಓಟಿನ ಹಕ್ಕಿತ್ತು. 1970 ಟೈಮಲ್ಲೂ ಕೂಡ ಕೆಲವು ಮುಂದುವರೆದ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಲಾಗಿದೆ. ಅಂಥದ್ರಲ್ಲಿ ನಮ್ಮ ದೇಶ ಹುಟ್ಟುಕೊಳ್ತಾನೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಡಲಾಯಿತು. ಈ ಹಕ್ಕಿನ ಮೂಲಕ ನಮ್ಮನ್ನು ಯಾರು ಆಳಬೇಕು ಅಂತ ಅಂದ್ಕೊಳ್ತೀವೋ ಅಂಥವ್ರನ್ನ ನಾವೇ ಸೆಲೆಕ್ಟ್ ಮಾಡುವಂಥ ಹಕ್ಕು ಅದು. ಹಾಗಾಗಿ ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖ ಆಧಾರ ಸ್ತಂಭ ಅಂದರೆ ನಮ್ಮೆಲ್ರಿಗೂ ಇರತಕ್ಕಂಥ ಮತದಾನದ ಹಕ್ಕು. ಈ ಮತದಾನದ ಹಕ್ಕನ್ನು ಪ್ರಯೋಗಿಸಿಯೇ ನಾವು ಪ್ರಚಂಡ ಬಹುಮತ ತಗೊಂಡು ಗೆದ್ದಿರ್ತಕ್ಕಂಥ ಸರ್ಕಾರವನ್ನೂ ಕೂಡ ಅವ್ರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ಅನೇಕ ಬಾರಿ ಸೋಲಿಸಿದ್ದೀವಿ ಇತಿಹಾಸದಲ್ಲಿ. ಅದೇ ರೀತಿ ಯಾರಾದರೂ ಅಹಂಕಾರ ತೋರಿಸಿದರೆ ಅವ್ರನ್ನ ಮನೆಗೆ ಕಳಿಸಿದ್ದೀವಿ. ಈ ತೀರಾ ಇತ್ತೀಚಿನ ಉದಾಹರಣೆ ಅಂತಂದರೆ 400 ಪಾರ್ ಅಂತ ಹೇಳ್ತಾ ಇದ್ದವ್ರನ್ನ 240ಕ್ಕೆ ನಿಲ್ಲಿಸಿದ್ದೀವಿ. ಇದು ಮತದಾನದ ಹಕ್ಕು ನಮಗೆ ಕೊಟ್ಟಿರತಕ್ಕಂಥ ಅಧಿಕಾರ. ಮತ್ತು ಈ ಮತದಾನದ ಹಕ್ಕು ಪ್ರತಿಯೊಬ್ಬರಿಗೂ ಇರೋದರಿಂದಲೇ ಅನೇಕ ಸಮಸ್ಯೆಗಳ ನಡುವೆಯೂ ಕೂಡ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇವತ್ತಿಗೂ ಕೂಡ ಜೀವಂತವಾಗಿದೆ, ವೈಬ್ರೆಂಟ್ ಆಗಿದೆ. ಇಂಥ ಒಂದು ಮತದಾನದ ಹಕ್ಕು ಕಡು ಬಡವನಿಗೂ ಕೂಡ ಘನತೆಯನ್ನು ತಂದುಕೊಂಡಿರ್ತಕ್ಕಂಥ ಈ ಹಕ್ಕನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು SIR ಪ್ರಕ್ರಿಯೆ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಏನು SIR ಬರ್ತಾ ಇದೆ, ಇದ್ರ ಬಗ್ಗೆ ನಾವೆಲ್ಲರೂ ಅತ್ಯಂತ ಎಚ್ಚರದಿಂದ ಇರಲೇಬೇಕಾಗಿದೆ. ಮತ್ತು SIR ಒಂದು ಕಡೆ ಅರ್ಹ ಮತದಾರರನ್ನೂ ಕೂಡ ಮತದಾರ ಪಟ್ಟಿಯಿಂದ ಕಿತ್ತಾಕುವಂಥ ಕೆಲಸ ಮಾಡ್ತಾ ಇದೆ. ಏನು ಎಲೆಕ್ಷನ್ ಕಮಿಷನ್ನು SIR ಮೂಲಕ ಅರ್ಹ ಮತದಾರರನ್ನೇ ಪಟ್ಟಿಯಿಂದ ಕಿತ್ತಾಕೋ ಕೆಲಸ ಮಾಡೋಕ್ಕೆ ಹೊರಟಿದೆಯೋ, ಅದಕ್ಕೆ ವಿರುದ್ಧವಾಗಿ ಪ್ರತಿಯೊಬ್ಬ ಅರ್ಹ ಮತದಾರನೂ ಪಟ್ಟಿಯಲ್ಲಿ ಉಳ್ಕೊಳ್ಳುವಂತೆ ಮಾಡುವಂಥ ಸಾಧ್ಯತೆ ಮತ್ತು ಸಾಮರ್ಥ್ಯ ಇರತಕ್ಕಂಥದ್ದು BLAಗಳಿಗೆ, ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳಿಗೆ, ಅಂದರೆ ನಿಮಗೆ. ನಾವು ಈ ರೀತಿ ಪ್ರತಿಯೊಬ್ಬ ಅರ್ಹ ಮತದಾರನೂ ಪಟ್ಟಿಲಿ ಉಳ್ಕೊಳ್ಳೇಬೇಕು. ಆ ರೀತಿ ಮಾಡಬೇಕು ಅಂತಂದರೆ SIR ಅಂದ್ರೇನು, SIR ಪ್ರಕ್ರಿಯೆ ಹೇಗೆ ನಡೀತದೆ, ಯಾಕೆ ಈ ವೋಟರ್ ಹೆಸರುಗಳು ಡಿಲೀಟ್ ಆಗಿಬಿಡ್ತವೆ ವೋಟರ್ ಲಿಸ್ಟಿಂದ, ಡಿಲೀಟ್ ಆಗದೆ ಇರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಒಟ್ಟಾರೆಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಈ ಅರ್ಥ ಮಾಡ್ಕೊಳ್ಳೋ ಪ್ರೋಸೆಸ್ನಲ್ಲಿ ಮೊದಲನೇದಾಗಿ SIR ಅಂದ್ರೇನು ಅಂತ ನೋಡೋಣ. SIR ಅಂತಂದ್ರೇನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದ ವೋಟರ್ ಲಿಸ್ಟ್ ಅಥವಾ ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಈ SIR ಅಂದ್ರೇನು ಅನ್ನೋದ್ರ ಬಗ್ಗೆ 3 ಪಾಯಿಂಟಲ್ಲಿ ನಾವು ತಿಳ್ಕೊಬೋದು. ಮೊದಲನೇ ಪಾಯಿಂಟು, SIR ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಇಲ್ಲಿ ತನಕ ನಡೆದಿಲ್ಲ. ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ 2002ರಲ್ಲಿ ನಡೆದಿತ್ತು ಅಂತ. 2002ರಲ್ಲಿ ನಡೆದಿದ್ದು ಇಂಟೆನ್ಸಿವ್ ರಿವಿಷನ್ನೇ ಹೊರತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲ. ಇಂಟೆನ್ಸಿವ್ ರಿವಿಷನ್ ಅಂದ್ರೇನು ಅಂತ ನೋಡೋಣ. ಎರಡನೇದು, SIR ಅನ್ನೋದು ನೇಮ್ ಹೇಳುತ್ತೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೇಳುತ್ತೆ. ಆದರೆ ಇದು ಪರಿಷ್ಕರಣೆ ಅಲ್ಲ. ಪರಿಷ್ಕರಣೆ ಅಂದ್ರೇನು? ನಿಮ್ಮ ಹತ್ರ ಆಲ್ರೆಡಿ ಮತದಾರ ಪಟ್ಟಿ ಇದೆ, ಅದರಿಂದ ಕೆಲವು ಹೆಸರುಗಳನ್ನ ತೆಗಿತೀರಾ, ಇನ್ನು ಕೆಲವು ಹೆಸರನ್ನ ಸೇರಿಸ್ತೀರಾ. ಹಿಂಗಿದ್ರೆ ಅದನ್ನು ಪರಿಷ್ಕರಣೆ ಅಂತ ಕರಿತೀವಿ. ಆದರೆ SIR ಏನು ಮಾಡ್ತಾ ಇದ್ದಾರೆ, SIR ಅಲ್ಲಿ ಇಡೀ ದೇಶದ ಮತದಾರ ಪಟ್ಟಿಯನ್ನೇ ಹೊಸದಾಗಿ ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ SIR ಅನ್ನೋದು ಪರಿಷ್ಕರಣೆ ಅಲ್ಲ, ಮತದಾರ ಪಟ್ಟಿಯನ್ನು ಹೊಸದಾಗಿ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ನೋಡಿ, ಯಾವುದೇ ಒಬ್ಬ ಮತದಾರ, ಅವ್ರಿಗೆ 18 ವರ್ಷ ತುಂಬಿರಲಿ, ಅಥವಾ ಇನ್ನೊಬ್ಬ ಮತದಾರ ಕಳೆದ 40 ವರ್ಷಗಳಿಂದ ಮತ ಹಾಕ್ಕೊಂಬಂದಿರಲಿ, ಅವರ ಮುತ್ತಜ್ಜ ಎಲ್ಲರೂ ಅದೇ ಊರಲ್ಲೇ ಬಾಳಿ ಬದುಕಿರಲಿ, ಆದರೂ ಕೂಡ ಅವರು SIR ಟೈಮ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ ತುಂಬಲೇಬೇಕು. ಉದಾಹರಣೆಗೆ, ಯಾರೋ ಒಬ್ಬರು ಮತದಾರರು 40 ವರ್ಷದಿಂದ ಓಟ್ ಹಾಕ್ಕೊಂಬಂದಿದ್ದಾರೆ, ಅವ್ರ ಮುತ್ತಜ್ಜ ಎಲ್ಲರೂ ಇಲ್ಲೇ ಇದ್ದರು, ಅವರೇನಾದರೂ ಎನ್ಯುಮರೇಷನ್ ಫಾರ್ಮ್ ತುಂಬಲಿಲ್ಲ ಅಂದರೆ
ಅಕಸ್ಮಾತ್ ಎನ್ಯುಮರೇಷನ್ ಫಾರ್ಮ್ ತುಂಬಿದ ಮೇಲೂ ಕೇಳಿದ ಡಾಕ್ಯುಮೆಂಟ್ ಕೊಡಲಿಲ್ಲ ಅಂತಂದರೆ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಇರಲ್ಲ. ಅಂದರೆ ಇದು ಹೊಸದಾಗಿ ಮತದಾರ ಪಟ್ಟಿಯನ್ನು ತಯಾರು ಮಾಡ್ತಾ ಇರೋದು. ಮೂರನೇದು, ಈ SIRನಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿಯೊಬ್ಬ ಮತದಾರನು ತಾನು ಅರ್ಹ ಮತದಾರ ಅಂತ ತಾನೇ ಪ್ರೂವ್ ಮಾಡ್ಕೋಬೇಕು. ಇಲ್ಲಿ ತನಕ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇತ್ತು, ಯಾರೇ ಒಬ್ಬ ಅರ್ಹ ಮತದಾರನು ಮತದಾರ ಪಟ್ಟಿಯಿಂದ ಡಿಲೀಟ್ ಆಗಬಾರ್ದು, ಮತದಾರ ಪಟ್ಟಿಯಿಂದ ಆಚೆ ಇರಬಾರ್ದು ಅನ್ನೋ ರೀತಿ ತಾನು ಜವಾಬ್ದಾರಿಯನ್ನು ತಗೊಂಡು ಮತದಾರ ಪಟ್ಟಿಗೆ ಸೇರಿಸ್ತಾ ಇತ್ತು. ಈ SIRನಲ್ಲಿ ಏನು ಮಾಡಿದೆ ಎಲೆಕ್ಷನ್ ಕಮಿಷನ್ನು, ಪ್ರತಿಯೊಬ್ಬ ಮತದಾರನು ತಾನು ಅರ್ಹ ಮತದಾರ ಅಂತ ತಾನೇ ನಿರೂಪಿಸಬೇಕು. ಅಂದರೆ ಎನ್ಯುಮರೇಷನ್ ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಅಲ್ಲಿ 2025ರ ವೋಟರ್ ಲಿಸ್ಟು ಮತ್ತು 2002ರ ವೋಟರ್ ಲಿಸ್ಟ್ ಎರಡಕ್ಕೂ ಮ್ಯಾಪಿಂಗ್ ಆಗೋ ಥರ ಮಾಡಬೇಕು. ಆಮೇಲೆ ಏನೇ ಒಂದು ಡೌಟ್ ಬಂದ್ರೂ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು. ಆ ಡಾಕ್ಯುಮೆಂಟ್ ಅಂದರೆ ಮಾಮೂಲಿ ಡಾಕ್ಯುಮೆಂಟ್ ಅಲ್ಲ, ತಾನು ಭಾರತೀಯ ನಾಗರಿಕ ಅಂತ ನಿರೂಪಿಸುವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು. ಅಂದರೆ ಒಬ್ಬ ಮತದಾರ ಅವರ ಮುತ್ತಜ್ಜ ಸಾವಿರಾರು ವರ್ಷಗಳಿಂದ ಭಾರತದಲ್ಲೇ ಇದ್ರೂ, ಅಪ್ಪಟ ಭಾರತೀಯರೇ ಆಗಿದ್ರೂ ಕೂಡ ನಾನು ಭಾರತೀಯ ಅನ್ನೋದಕ್ಕೆ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ನಿರೂಪಿಸಬೇಕು. ಈ 3 ಅಂಶಗಳು ನಿಮಗೆ SIR ಅಂದರೆ ಏನು ಅಂತ ಹೇಳೋದು ಅಷ್ಟೇ ಅಲ್ಲದೆ SIRನ ಅಪಾಯವನ್ನು ಕೂಡ ನಿಮ್ಗೆ ಅರ್ಥ ಮಾಡಿಸ್ತವೆ. ಇನ್ನು SIRನ ಇದೇ ಮೊದಲು ಮಾಡ್ತಾ ಇರೋದು ಅನ್ನೋದಾದರೆ, ಇದಕ್ಕಿಂತ ಮೊದಲು ಏನಿತ್ತು ಮತದಾರ ಪಟ್ಟಿಗೆ ಸಂಬಂಧಪಟ್ಟಂಗೆ, ಇದಕ್ಕಿಂತ ಮೊದಲು ಇಂಟೆನ್ಸಿವ್ ರಿವಿಷನ್ ಅಂತ ನಡೀತಾ ಇತ್ತು, ಸಮರಿ ರಿವಿಷನ್ ಅಂತ ನಡೀತಾ ಇತ್ತು. ಯಾಕೆ ಅಂತಂದರೆ ಮತದಾರ ಪಟ್ಟಿಯ ಪರಿಷ್ಕರಣೆ ಅನ್ನೋದು ಆಗಾಗ ಆಗಲೇಬೇಕಾಗಿರೋ ಕೆಲಸ. ಯಾಕೆ ಅಂತಂದರೆ ಯಾರೋ ಒಬ್ಬ ಮತದಾರ ತೀರೋಗ್ತಾರೆ, ಅವ್ರ ಹೆಸರು ತೆಗಿಬೇಕು. ಇನ್ಯಾರೋ ಒಬ್ಬ ಮತದಾರ ಹೊಸದಾಗಿ 18 ವರ್ಷ ತುಂಬುತ್ತೆ, ಅವ್ರನ್ನ ಮತದಾರ ಪಟ್ಟಿಗೆ ಸೇರಿಸಬೇಕು. ಈ ಕಾರಣಗಳಿಗೆ ಪರಿಷ್ಕರಣೆ ನಡೀಲೇಬೇಕಾಗ್ತದೆ. ಸಾಮಾನ್ಯವಾಗಿ ಮತದಾರ ಪಟ್ಟಿಯ ಪರಿಷ್ಕರಣೆ ಯಾಕೆ ನಡೆಯುತ್ತೆ ಅಂದರೆ 4 ಮುಖ್ಯ ಕಾರಣಗಳು ನಡೀತದೆ. ತೀರಿ ಹೋಗಿರೋರ ಹೆಸರು ಮತದಾರ ಪಟ್ಟಿಯನ್ನು ತೆಗೆದಾಕ್ಲಿಕ್ಕೆ ನಡೀತದೆ. ಎರಡನೇದು, ಯಾರಾದರೂ ಮತದಾರ ಪರ್ಮನೆಂಟಾಗಿ ಒಂದೂರಿಂದ ಮತ್ತೊಂದು ಊರಿಗೆ ಶಿಫ್ಟ್ ಆಗಿಬಿಟ್ಟಿದ್ರೆ ಅವ್ರ ಹೆಸರನ್ನ ಇಲ್ಲಿ ತೆಗಿಲಿಕ್ಕೆ ಮತ್ತು ಅಲ್ಲಿ ಸೇರಿಸಲಿಕ್ಕೆ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತದೆ. ಮೂರನೇದು, ಯಾರ್ದೋ ಒಬ್ಬ ವೋಟರ್ ಹೆಸರು ಒಂದು ಕಡೆಗಿಂತ ಜಾಸ್ತಿ ಕಡೆ ಇಡ್ಬೋದು, ಡ್ಯೂಪ್ಲಿಕೇಷನ್ ಇರ್ಬೋದು, ಅದನ್ನು ಸರಿಪಡಿಸ್ಲಿಕ್ಕೆ ಕೂಡ ಪರಿಷ್ಕರಣೆ ನಡೀತದೆ. ನಾಲ್ಕನೇದು, ಯಾವುದೇ ಒಂದು ಮನೆಯಲ್ಲಿ ಯಾವುದೇ ಒಬ್ಬ ಯುವಕ ಅಥವಾ ಯುವತಿ 18 ವರ್ಷ ತುಂಬಿದರೆ ಅವರ ಹೆಸರನ್ನು ಮತದಾರ ಪಟ್ಟಿಗೆ ಸೇರಿಸ್ಕೊಳ್ಳೋಕ್ಕೋಸ್ಕರ ಪರಿಷ್ಕರಣೆ ನಡೀತದೆ. ಈ 4 ಕಾರಣಗಳಿಗೋಸ್ಕರ ಪರಿಷ್ಕರಣೆ ನಡೀಲೇಬೇಕು. ಈ ಪರಿಷ್ಕರಣೆ 2 ರೀತಿ ನಡೆಯುತ್ತೆ. ಪ್ರತಿ ವರ್ಷ ಡಿಸೆಂಬರ್ ಜನವರಿಲಿ ನಡೆಯುತ್ತೆ. ಆ ಟೈಮ್ನಲ್ಲಿ BLOಗಳು ಯಾರಿರ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್, ಈ BLOಗಳನ್ನ ಅಪ್ರೋಚ್ ಮಾಡಿದ್ರೆ ಅವರು ವಿವರಗಳನ್ನ ಸಂಗ್ರಹಿಸಿ ಪರಿಷ್ಕರಣೆ ಮಾಡ್ತಾರೆ. ಹೆಸರು ತೆಗೆಯೋದೋ ಸೇರಿಸೋದೋ ಏನೋ ಒಂದು ಮಾಡ್ತಾರೆ. ಅದೇ ರೀತಿ ಚುನಾವಣೆಗಳು ಬಂದಾಗ, ಲೋಕಸಭಾ ಚುನಾವಣೆ ಆಗಲಿ, ವಿಧಾನಸಭಾ ಚುನಾವಣೆ ಆಗಲಿ ಅಥವಾ ಪಂಚಾಯತ್ ಚುನಾವಣೆ ಆಗಲಿ, ಚುನಾವಣೆಗಳು ಬಂದಾಗಲೂ ಕೂಡ ಚುನಾವಣೆ ನಡೀಲಿಕ್ಕೆ ಸ್ವಲ್ಪ ದಿನಗಳಿದ್ದಾಗ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತದೆ. ಹೆಸರನ್ನು ಸೇರಿಸೋದು ತೆಗೆಯೋದು ಇದು ನಡೆಯುತ್ತೆ. ಅದು ಬಿಟ್ಟರೆ ಪ್ರತಿ 10 ವರ್ಷಕ್ಕೊಂದ್ಸರಿ ಇಂಟೆನ್ಸಿವ್ ರಿವಿಷನ್ ಅಂತ ನಡೀತದೆ. ಈ ಇಂಟೆನ್ಸಿವ್ ರಿವಿಷನ್ ನಡೆದಾಗ ಮಾತ್ರ BLOಗಳು ಪ್ರತಿ ಮನೆಗೂ ಭೇಟಿ ನೀಡಿ, ತಮ್ಮ ಬೂತಲ್ಲಿರ್ತಕ್ಕಂಥ ಪ್ರತಿ ಮನೆಗೂ ಭೇಟಿ ನೀಡಿಬಿಟ್ಟು ಅಲ್ಲಿ ಯಾರಾದರೂ ಸತ್ತೋಗಿದ್ದಾರಾ, ಅಥವಾ ಯಾರಾದರೂ ಹೊಸದಾಗಿ 18 ವರ್ಷ ತುಂಬಿದೆಯಾ, ಅಥವಾ ಯಾರ್ದಾದ್ರೂ ಡ್ಯೂಪ್ಲಿಕೇಷನ್ ಇದೆಯಾ ವೋಟ್ಗಳು, ಅಥವಾ ಇಲ್ಲಿದ್ದವ್ರು ಯಾರಾದರೂ ಕಂಪ್ಲೀಟಾಗಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಬೇರೆ ಕಡೆಗೆ, ಇದನ್ನು ಚೆಕ್ ಮಾಡಿ ಮನೆಗೆ ಭೇಟಿ ನೀಡಿ ಮತದಾನ ಪಟ್ಟಿಯ ಪರಿಷ್ಕರಣೆ ಮಾಡ್ತಾರೆ. ಸೊ ಇದನ್ನು ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಇಂಟೆನ್ಸಿವ್ ರಿವಿಷನ್ ಪ್ರತಿ 10 ವರ್ಷಕ್ಕೊಂದ್ಸಲ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ನಮ್ಮ ದೇಶದಲ್ಲಿ ಕಡೆ ಬಾರಿಗೆ ಇಂಟೆನ್ಸಿವ್ ರಿವಿಷನ್ ಆಗಿರ್ತಕ್ಕಂಥದ್ದು 2002ರಿಂದ 2004 ಮಧ್ಯೆ. ಅದು ಬಿಟ್ಟರೆ ಪುನಃ ಇಂಟೆನ್ಸಿವ್ ರಿವಿಷನ್ ಆಗಿಲ್ಲ. 2014ಕ್ಕೆ ಆಗಬೇಕಾಗಿತ್ತು, ಆಗಿಲ್ಲ. 2024ಕ್ಕೆ ಆಗಬೇಕಾಗಿತ್ತು, ಆಗಿಲ್ಲ. ಈಗ ಮಾಡ್ತಾ ಇರ್ತಕ್ಕಂಥದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ, ಮತ್ತು ಇದಕ್ಕಿಂತ ಮೊದಲಿದ್ದೇನು ಅಂತಲೂ ಅರ್ಥ ಮಾಡ್ಕೊಂಡ್ವಿ. ಇದು ಅನೇಕ ವಿಷಯಗಳು ನಿಮ್ಗಾಗಲೇ ಗೊತ್ತಿರ್ತದೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಷ್ಟು ಅಪಾಯಕಾರಿ ಅನ್ನೋದಾದರೆ, ಈಗಾಗಲೇ SIR ಆಗಿದೆಯಲ್ಲ ಬೇರೆ ರಾಜ್ಯಗಳಲ್ಲಿ, ಅಲ್ಲಿ ಮತದಾರರ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋದಾದರೆ, ಬಿಹಾರದ ಉದಾಹರಣೆ ತಗೊಳ್ಳಿ. 40 ಲಕ್ಷಕ್ಕಿಂತ ಹೆಚ್ಚಿನ ಜನರ ಹೆಸರು ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿದೆ. ಎಷ್ಟೋ ಜನ ಬದುಕಿರೋರನ್ನ ಸತ್ತೋಗಿದ್ದಾರೆ ಅಂತ ತೋರಿಸಿ ಡಿಲೀಟ್ ಮಾಡಲಾಗಿದೆ. ವೆಸ್ಟ್ ಬೆಂಗಾಲಲ್ಲಿ 60 ಲಕ್ಷ ಜನರ ಹೆಸರು ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿದೆ. ಉತ್ತರ ಪ್ರದೇಶದಲ್ಲಿ ಇನ್ನೂ ನಡೀತಾ ಇದೆ. ಮೊದಲ ಸ್ಟೆಪ್ಪಲ್ಲಿ 2,90,00,000 ಜನರ ಹೆಸರನ್ನು ವೋಟರ್ ಲಿಸ್ಟಿಂದ ತೆಗೆಯಲಾಗಿದೆ. ತಮಿಳುನಾಡಲ್ಲಿ 70 ಲಕ್ಷ ಜನರ ಹೆಸರನ್ನು ವೋಟಿಂದ ತೆಗೆದಾಗಿದೆ. ಒಟ್ಟಾರೆಯಾಗಿ ಇಲ್ಲಿಯ ತನಕ 5 ಕೋಟಿಯಷ್ಟು ಜನರ ಹೆಸರನ್ನು ವೋಟರ್ ಲಿಸ್ಟ್ಗಳಿಂದ ಡಿಲೀಟ್ ಮಾಡಲಾಗಿದೆ. ಇಷ್ಟು ರಾಜ್ಯಗಳು ಸೇರಿಸ್ಬಿಟ್ಟು. ಯಾರು ಡಿಲೀಟ್ ಆಗಿರೋರು ತುಂಬ ಜಾಸ್ತಿ ಲೆವೆಲಲ್ಲಿ? ತುಂಬ ಜಾಸ್ತಿ ಡಿಲೀಟ್ ಆಗಿರೋರು ಯಾರು ಅಂತಂದರೆ ಮಹಿಳೆಯರು, ಬಡವರು ಮತ್ತು ವಲಸೆ ಕಾರ್ಮಿಕರು. ಸೊ ಈಗ ನಾವು
ಎಸ್ ಐ ಆರ್ ಏನು, ಎಸ್ ಐ ಆರ್ಗಿಂತ ಮುಂಚೆ ಏನಿತ್ತು, ಎಸ್ ಐ ಆರಿಂದ ಹೇಗೆ ಓಟ್ಗಳು ಡಿಲೀಟ್ ಆಗ್ತಾ ಇದೆ, ಅರ್ಹ ಮತದಾರರ ಓಟ್ಗಳು ಡಿಲೀಟ್ ಆಗ್ತಾ ಇದೆ, ಹೆಂಗಾಗಿದೆ ಅಂತ ಅರ್ಥ ಮಾಡ್ಕೊಂಡ್ವಿ ನಾವು. ಈ ಒಂದು ಪ್ರೋಸೆಸ್ನಲ್ಲಿ ಬಿ ಎಲ್ ಎಗಳ ಪಾತ್ರ ಏನು? ಬಿ ಎಲ್ ಎಗಳ ಪಾತ್ರ ಅತ್ಯಂತ ಮಹತ್ವದ್ದಾಗ್ಬಿಡುತ್ತೆ. ಯಾಕೆ ಅಂತಂದರೆ ಬಿ ಎಲ್ ಎಗಳು ಏನಿದ್ದೀರಾ ನೀವು ಅತ್ಯಂತ ಮುಖ್ಯವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಚುನಾವಣಾ ಪ್ರಕ್ರಿಯೆಯಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಅದು ಪಂಚಾಯತಿ ಚುನಾವಣೆ ಇರಲಿ, ಎಮ್ ಎಲ್ ಎ ಚುನಾವಣೆ ಇರಲಿ, ಯಾವುದೇ ಚುನಾವಣೆ ಇರಲಿ, ನಿಮ್ಮ ಬೂತ್ ಲೆವೆಲಲ್ಲಿ ಅತ್ಯಂತ ಆ್ಯಕ್ಟಿವ್ ಆಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಬೂತ್ನಲ್ಲಿ ಒಬ್ಬ ಮತದಾರರ ಓಟು ಡಿಲೀಟ್ ಆಗಬಾರ್ದು. ಯಾವುದೇ ಪಕ್ಷಕ್ಕೆ ಮತ ಹಾಕಲಿ ಅವರು, ಆದರೆ ಮತದಾನ ಅನ್ನೋದವರ ಹಕ್ಕು, ಅವರ ಮತದಾರರ ಹೆಸರು ಒಬ್ಬರದ್ದು ಕೂಡ ಡಿಲೀಟ್ ಆಗಬಾರ್ದು. ಹೀಗೆ ಆಗದಂತೆ ನೋಡಿಕೊಳ್ಳೋದು ನಿಮ್ಮ ಸಾಂವಿಧಾನಿಕ ಕರ್ತವ್ಯ ಅಷ್ಟೇ ಅಲ್ಲ, ನಿಮ್ಮ ನೈತಿಕ ಕರ್ತವ್ಯವೂ ಕೂಡ. ಅಷ್ಟೇ ಅಲ್ಲ, ನೀವು ಕಾಂಗ್ರೆಸ್ ಪಕ್ಷದ ಬಿ ಎಲ್ ಎಗಳಾಗಿರೋದ್ರಿಂದ ನೀವು ಮತದಾರರ ಹೆಸರುಗಳು ಡಿಲೀಟ್ ಆಗ್ದಂಗೆ ನೋಡಿಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡ್ದಂಗೆ ಆಗುತ್ತೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದಷ್ಟೇ ಅಲ್ಲದೆ ಈ ಮತದಾನದ ಹಕ್ಕು ಪ್ರತಿಯೊಬ್ಬರಿಗೂ ದೊರಕುವಂತೆ ಏನಾಯಿತು ದೇಶ ಹುಟ್ಟಿದ ತಕ್ಷಣವೇ, ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲು ದೊಡ್ಡದಿದೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದನ್ನೇ ಹೇಳುತ್ತೆ. ಸೊ ಕಾಂಗ್ರೆಸ್ ಪಕ್ಷದ ಬಿ ಎಲ್ ಎಗಳಾಗಿದ್ದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಉಳಿಸಲಿಕ್ಕೆ ಒಂದು ದೊಡ್ಡ ಅವಕಾಶ ನಿಮಗೆ. ಅದೇ ರೀತಿ ನಿಮ್ಮ ಬೂತ್ನಲ್ಲಿರೋ ಪ್ರತಿ ಮತದಾರರ ಅತಿ ಮುಖ್ಯ ಹಕ್ಕನ್ನು ಉಳಿಸ್ಕೊಡುವಂಥ ಒಂದು ಪುಣ್ಯದ ಕೆಲಸವನ್ನು ನೀವು ಮಾಡ್ತಾ ಇರ್ತೀರ. ಈ ಒಂದು ಪ್ರೋಸೆಸ್ನಲ್ಲಿ ನಿಮಗೆ ನಿಮ್ಮ ಬೂತ್ನ ಪ್ರತಿ ಮತದಾರರು ಪರಿಚಯ ಕೂಡ ಆಗ್ತಾರೆ. ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಪರಿಚಯ ಇರ್ತಾರೆ. ಹೋಬಳಿ ಲೆವೆಲಲ್ಲೂ ಪ್ರಾಬ್ಲಮ್ ಇರಲ್ಲ, ಎಲ್ಲರೂ ಪರಿಚಯ ಇರ್ತಾರೆ. ತಾಲೂಕು ಲೆವೆಲಲ್ಲಿ ಒಂದು ಮಟ್ಟಿಗೆ, ಡಿಸ್ಟಿಕ್ ಲೆವೆಲ್ ಅಂತ ಬಂದಾಗ, ಅದರಲ್ಲೂ ಬೆಂಗಳೂರು, ಹುಬ್ಬಳ್ಳಿ ಈ ಥರ ಸಿಟಿಗಳು ಬಂದಾಗ ಪ್ರತಿ ಮತದಾರರು ಪರಿಚಯ ಇಲ್ಲದೆ ಇರ್ಬೋದು. ಆದರೆ ಈ ಕೆಲಸ ಮಾಡೋ ಪ್ರೋಸೆಸ್ನಲ್ಲಿ ಪ್ರತಿ ಮತದಾರರು ನಿಮ್ಮ ಬೂತ್ನಲ್ಲಿ ಇರ್ತಕ್ಕಂಥವ್ರು ನಿಮಗೆ ಪರಿಚಯ ಆಗ್ತಾರೆ. ಈ ಎಲ್ಲ ಕಾರಣಗಳಿಂದ ಬಿ ಎಲ್ ಎಗಳ ರೋಲು ಇಲ್ಲಿ ಅತ್ಯಂತ ಮಹತ್ವದ್ದಾಗ್ತದೆ. ಬಿ ಎಲ್ ಎಗಳ ಕೆಲಸ ಏನಿದೆ, ಇದು ನೈತಿಕ ಜವಾಬ್ದಾರಿಯ ಕೆಲಸ ಮಾತ್ರ ಅಲ್ಲ, ಇದಕ್ಕೆ ಕಾನೂನಿನ ಮಾನ್ಯತೆ ಕೂಡ ಇದೆ. ಸ್ವತಃ ಎಲೆಕ್ಷನ್ ಕಮಿಷನ್ನು ತನ್ನ ನೋಟಿಫಿಕೇಷನಲ್ಲಿ ಬಿ ಎಲ್ ಎಗಳಿಗೆ ಏನೇನು ಹಕ್ಕಿದೆ ಅನ್ನೋದನ್ನು ಕ್ಲಿಯರಾಗಿ ಹೇಳುತ್ತೆ. ನಂಬರ್ 1, ಪ್ರತಿ ರಾಜಕೀಯ ಪಕ್ಷವು ತನ್ನ ಬಿ ಎಲ್ ಎಗಳ ಲಿಸ್ಟನ್ನು ಎಲೆಕ್ಷನ್ ಕಮಿಷನ್ಗೆ ಕಳಿಸಬೇಕು. ಎಲೆಕ್ಷನ್ ಕಮಿಷನ್ನು ಆ ಬಿ ಎಲ್ ಎಗಳ ಲಿಸ್ಟನ್ನು ಅಪ್ರೂವ್ ಮಾಡುತ್ತೆ. ನಂಬರ್ 2, ಪ್ರತಿ ಬೂತಲ್ಲಿ ಬಿ ಎಲ್ ಒಗಳು ಅಲ್ಲಿಯ ಬಿ ಎಲ್ ಎಗಳ ಮೀಟಿಂಗ್ ಕರೆದು ಬಿ ಎಲ್ ಎಗಳಿಗೆ ಎಸ್ ಐ ಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾವ್ಯಾವ ದಿನಾಂಕದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಕ್ಲಿಯರಾಗಿ ಹೇಳಲೇಬೇಕು. ನಂಬರ್ 3, ಅಲ್ಲಿಯ ಮತದಾರರ ಪ್ರತಿ ಬೂತಿನ ಮತದಾರರ ಎನ್ಯುಮರೇಷನ್ ಫಾರ್ಮ್ ಎಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಬಿ ಎಲ್ ಒಗಳು ಬಿ ಎಲ್ ಎಗಳ ಜೊತೆ ಕೂತು ಆ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಸರಿ ಮಾಡಿ ನಂತರ ಅಪ್ಲೋಡ್ ಮಾಡಿ ಕರಡು ಪಟ್ಟಿನ ಪ್ರಕಟ ಮಾಡಬೇಕು. ನಂಬರ್ 4, ಬಿ ಎಲ್ ಎಗಳು ಸ್ವತಃ ತಮ್ಮ ಬೂತ್ ಮತದಾರರು ಯಾರಿದ್ದಾರೆ ಅವರ ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನ ತಾವೇ ಕಲೆಕ್ಟ್ ಮಾಡಿ ಅದನ್ನು ಬಿ ಎಲ್ ಒಗಳಿಗೆ ಕೊಡ್ಬೋದು. ಪ್ರತಿದಿನ 50 ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಡಲಿಕ್ಕೆ ಬಿ ಎಲ್ ಎಗಳಿಗೆ ಅವಕಾಶ ಇದೆ. ನೀವು ಬಿ ಎಲ್ ಎಗಳು ಈ ರೋಲನ್ನು ನಿರ್ವಹಿಸಿ ನಿಮ್ಮ ಬೂತ್ನಲ್ಲಿರೋ ಪ್ರತಿಯೊಬ್ಬ ಮತದಾರನ ಹೆಸರನ್ನು ಪಟ್ಟಿಲಿ ಉಳ್ಕೊಳ್ಳೋ ಥರ ನೋಡಬೇಕು ಅಂತಂದರೆ ಮೊದಲನೇದಾಗಿ ಎಸ್ ಐ ಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಎಸ್ ಐ ಆರ್ ಪ್ರಕ್ರಿಯೆ ಇದೆಯಲ್ಲ, ಇದು ನಡೆಯುವಾಗ ಏನಾಗುತ್ತೆ, ಬೇಸಿಕಲಿ ಇದಕ್ಕೊಂದು ಸ್ಟ್ರಕ್ಚರ್ ಇದೆ. ಯಾವ್ಯಾವ ಆಫೀಸರ್ಗಳ ರೋಲ್ ಏನೇನು ಅಂತ. ಮೊದಲನೇದಾಗಿ ರಾಜ್ಯ ಮಟ್ಟದಲ್ಲಿ ಸಿ ಇ ಒ ಇರ್ತಾರೆ, ಚೀಫ್ ಎಲೆಕ್ಟೋರಲ್ ಆಫೀಸರ್ ಇರ್ತಾರೆ. ಅವರ ಕೆಳಗಡೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಅಥವಾ ಪ್ರತಿ ಲೋಕಸಭಾ ಕ್ಷೇತ್ರ ಮಟ್ಟ ಅಂತಲೂ ಹೇಳ್ಬೋದು, ಅದರ ವ್ಯಾಪ್ತಿಯೊಳಗಡೆ ಬರ್ತಕ್ಕಂಥದ್ರಲ್ಲಿ ಡಿ ಇ ಒ ಇರ್ತಾರೆ, ಡಿಸ್ಟ್ರಿಕ್ಟ್ ಎಲೆಕ್ಟೋರಲ್ ಆಫೀಸರ್. ಇವರು ಸಾಮಾನ್ಯವಾಗಿ ಡಿ ಸಿ ಆಗಿರ್ತಾರೆ. ಇನ್ನು ಇವ್ರ ಕೆಳಗಡೆ ಇ ಆರ್ ಒ ಅಂತ ಬರ್ತಾರೆ. ಇ ಆರ್ ಒ ಅಂತಂದರೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್. ಸಾಮಾನ್ಯವಾಗಿ ಎಸ್ ಡಿ ಎಮ್ ಅಥವಾ ಎ ಸಿ ಅವರು ಇ ಆರ್ ಒ ಆಗಿರ್ತಾರೆ. ಇ ಆರ್ ಒ ಕೆಳಗಡೆ ಎ ಇ ಆರ್ ಒ ಅಂತ ಬರ್ತಾರೆ, ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರು. ಇವರು ಸಾಮಾನ್ಯವಾಗಿ ತಹಶೀಲ್ದಾರ್ ಅಥವಾ ಬಿ ಡಿ ಒ ಆಗಿರ್ತಾರೆ. ಅವರ ಕೆಳಗಡೆ ಬಿ ಎಲ್ ಒಗಳು ಬರ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್. ಇವರು ಸಾಮಾನ್ಯವಾಗಿ ಸ್ಕೂಲ್ ಟೀಚರ್ ಆಗಿರ್ತಾರೆ ಅಥವಾ ಅಂಗನವಾಡಿ ವರ್ಕರ್ ಆಗಿರ್ತಾರೆ. ನಾವು ಕೆಳಗಡೆಯಿಂದ ಮೇಲಕ್ಕೆ ನೋಡೋದಾದರೆ ಬಿ ಎಲ್ ಒಗಳು ಬೂತ್ ಲೆವೆಲಲ್ಲಿ ಇರ್ತಾರೆ. ಈ ಬಿ ಎಲ್ ಒಗಳು ಎ ಇ ಆರ್ ಒಗಳಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ. ಇ ಆರ್ ಒಗಳು ಡಿ ಇ ಒಗೆ ರಿಪೋರ್ಟ್ ಮಾಡ್ಕೊಳ್ತಾರೆ. ಡಿಸ್ಟ್ರಿಕ್ಟ್ ಎಲೆಕ್ಟೋರಲ್ ಆಫೀಸರ್ ಅಂದರೆ ಡಿ ಸಿ ಅವರಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ. ಡಿ ಇ ಒಗಳು ನೇರವಾಗಿ ಸಿ ಇ ಒಗಳಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ. ಇದು ಎಸ್ ಐ ಆರ್ ಪ್ರಕ್ರಿಯೆ ಇರ್ತಕ್ಕಂಥ ಒಂದು ಸ್ಟ್ರಕ್ಚರು. ಈಗ ಎಸ್ ಐ ಆರ್ ಪ್ರಕ್ರಿಯೆ ನಡೆಸಬೇಕಾದ್ರೆ ಇದ್ರ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಂಡ್ಮೇಲೆ ಎಸ್ ಐ ಆರ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ ಬಿ ಎಲ್ ಒಗಳು ತಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿ ಮನೆಗೂ 3 ಸಾರಿ ಭೇಟಿ ನೀಡ್ತಾರೆ. ಭೇಟಿ ನೀಡಿದಾಗ ಏನು ಮಾಡ್ತಾರೆ ಅಂತಂದರೆ
ಪ್ರತಿ ಮತದಾರನಿಗೆ 2 ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಕೊಡ್ತಾರೆ. ಉದಾಹರಣೆಗೆ ಒಂದು ಮನೆಯಲ್ಲಿ 4 ಜನ ವೋಟರ್ಸ್ ಇದ್ದರೆ ಪ್ರತಿ ವೋಟರ್ಗೂ 2 ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಕೊಡ್ತಾರೆ. ಅಕಸ್ಮಾತ್ ಆ ಮನೇಲಿ ಯಾರಾದರೂ ಹೊಸ ವೋಟುದಾರ ಇದ್ದರೆ 18 ವರ್ಷ ತುಂಬಿರೋರು ಯಾರು ಇದ್ದರೆ ಅವರಿಗೆ ಫಾರ್ಮ್ 6ನ ಕೊಡ್ತಾರೆ. ಕೊಟ್ಬಿಟ್ಟು ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲ್ ಮಾಡೋದು ಹೇಗೆ, ಫಾರ್ಮ್ 6 ಇದ್ದರೆ ಅದನ್ನ ಫಿಲ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತಾರೆ. ಮತ್ತು ಅಗತ್ಯ ಇದ್ದ ಕಡೆ ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಅಂತಲೂ ಹೇಳ್ತಾರೆ. ಅದಾದಮೇಲೆ ಮತ್ತೆ ಬಂದು ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಫಾರ್ಮ್ 6ನೂ ಕಲೆಕ್ಟ್ ಮಾಡ್ತಾರೆ. ಹಾಗೆ ಕಲೆಕ್ಟ್ ಮಾಡುವಾಗ ಒಂದು ಎನ್ಯುಮರೇಷನ್ ಫಾರ್ಮ್ ಮೇಲೆ ಸಿಗ್ನೇಚರ್ ಹಾಕಿ ನಿಮಗೆ ಅವರು ವಾಪಸ್ ಕೊಡ್ತಾರೆ. ಸೊ ಅದು ನೀವು ಅಕ್ಲಾನ್ಮೆಂಟ್ ಥರ ಇಟ್ಕೋಬೋದು. ಆ ಕಲೆಕ್ಟ್ ಮಾಡಿದ್ಮೇಲೆ BLOಗಳು ಎನ್ಯುಮರೇಷನ್ ಫಾರ್ಮ್ಸ್ನ ಸ್ಕ್ರೂಟಿನೈಸ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಸರಿ ಇದೆಯಾ ಅಂತೇಳ್ಬಿಟ್ಟು. ಆಮೇಲೆ ಅದಕ್ಕೆ ಜೊತೆಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟು ಅಗತ್ಯ ಇದ್ದರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅಷ್ಟನ್ನು ಅವರು ತಮ್ಮ BLO ಆ್ಯಪಲ್ಲಿ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಫೈನಲ್ಲಾಗಿ ಅಪ್ಲೋಡ್ ಮಾಡಿದ ಮೇಲೆ ಕರಡು ಮತದಾರ ಪಟ್ಟಿ ರಚನೆ ಆಗುತ್ತೆ. ಅಂದರೆ ಅದು ಡ್ರಾಫ್ಟ್ ವೋಟರ್ ಲಿಸ್ಟು ರೆಡಿ ಆಗುತ್ತೆ. ಅಂದರೆ ನೀವು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡಿಕೊಟ್ಟಿರ್ತಾರೋ ಅವ್ರದ್ದೆಲ್ಲದ್ರ ಹೆಸರು ಅಲ್ಲಿ ಬರುತ್ತೆ. ಇನ್ನೊಂದು ಕಡೆಗೆ BLOಗಳು ಈ ರೀತಿ ಭೇಟಿ ನೀಡಿದಾಗ 3 ಬಾರಿ ಭೇಟಿ ನೀಡಿದಾಗಲೂ ಯಾವುದಾದ್ರೂ ಮನೆಗಳು ಕ್ಲೋಸ್ ಆಗಿದ್ದರೆ, ಯಾರೂ ಅಲ್ಲಿರಲಿಲ್ಲ, ಕ್ಲೋಸ್ ಆಗಿತ್ತು ಅಂದರೆ ಆಗ BLOಗಳು ಆ ಮನೆಯವರಿರೋ ಮತದಾರರನ್ನು ಆಬ್ಸೆಂಟ್ ಅಂತ ತೋರಿಸ್ತಾರೆ. ಅವರ ಹೆಸರನ್ನು ಮತದಾರ ಪಟ್ಟಿಯಿಂದ ಆಚೆ ಇಡ್ತಾರೆ. ಇಷ್ಟು ಫಸ್ಟ್ ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ EROಗಳು ಏನು ಕರಡು ಮತದಾರ ಪಟ್ಟಿ ಇರುತ್ತಲ್ಲ, ಅಂದರೆ ಎನ್ಯುಮರೇಷನ್ ಫಾರ್ಮ್ಸ್ನೆಲ್ಲನೂ ಅಪ್ಲೋಡ್ ಮಾಡಿರ್ತಾರಲ್ಲ BLO, ಆ ಬೂತಲ್ಲಿ ಇರ್ತಕ್ಕಂಥ ಅಷ್ಟು ಮತದಾರ ಪಟ್ಟಿನ ಇಟ್ಕೊಂಡು ಏನು ಮಾಡ್ತಾರೆ, EROಗಳು ಅದನ್ನು ತಾವೊಂದ್ಸರಿ ಸ್ಕ್ರೂಟಿನೈಸ್ ಮಾಡ್ತಾರೆ. ಅಂದರೆ ಎನ್ಯುಮರೇಷನ್ ಫಾರ್ಮ್ನು ಸ್ಕ್ರೂಟಿನೈಸ್ ಮಾಡ್ತಾರೆ, ಜೊತೆಗೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಅದನ್ನು ಸ್ಕ್ರೂಟಿನೈಸ್ ಮಾಡ್ತಾರೆ. ಸ್ಕ್ರೂಟಿನೈಸ್ ಮಾಡಿದಾಗ ಎಲ್ಲ ಸರಿ ಇದೆ ಅಂತ ಅವ್ರಿಗೆ ಅರ್ಥ ಆದರೆ ಆಗ ಫೈನಲ್ ಲಿಸ್ಟಲ್ಲಿ ಮತದಾರ ಹೆಸರು ಬರುತ್ತೆ. ಅಕಸ್ಮಾತ್ತು ಎನ್ಯುಮರೇಷನ್ ಫಾರ್ಮಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟಲ್ಲಿ ಏನಾದರೂ ಸರಿ ಇಲ್ಲ ಅಂತ EROಗೆ ಅನಿಸಿದ್ರೆ ಅವ್ರು ಅಂಥ ಮತದಾರರಿಗೆ ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿ ಎಕ್ಸ್ಪ್ಲನೇಷನ್ ತೊಗೊಳ್ತಾರೆ. ಎಕ್ಸ್ಪ್ಲನೇಷನ್ ಕೊಟ್ಟಾಗ ಸರಿ ಇದೆ ಅಂತ ಅನಿಸಿದ್ರೆ ಅವ್ರ ಹೆಸರು ಫೈನಲ್ ಲಿಸ್ಟ್ಗೆ ಹೋಗುತ್ತೆ, ಸರಿ ಇಲ್ಲ ಅನಿಸಿದ್ರೆ ಅವ್ರ ಹೆಸರನ್ನು ಫೈನಲ್ ಲಿಸ್ಟಿಂದ ಡಿಲೀಟ್ ಮಾಡ್ತಾರೆ. ಅದೇ ರೀತಿ EROಗಳಿಗೆ ಕೆಲವರು ಅಬ್ಜೆಕ್ಷನ್ ಹಾಕ್ಬೋದು ಫಾರ್ಮ್ 7 ಮೂಲಕ. ಇಂಥ ಮತದಾರ ಅಲ್ಲಿ ವಾಸವಾಗಿಲ್ಲ ಅಂತನೋ, ಇಂಥ ಮತದಾರ ಇಂಡಿಯನ್ ಸಿಟಿಜನ್ ಅಲ್ಲ ಅಂತನೋ ಏನೋ ಒಂದು ಕಾರಣ ಕೊಟ್ಬಿಟ್ಟು ಅಬ್ಜೆಕ್ಷನ್ ಹಾಕ್ಬೋದು. ಆಗೇನು ಮಾಡ್ತಾರೆ ERO, ಯಾವ ಮತದಾರರನ್ನ ಸಂಬಂಧಪಟ್ಟಂಗೆ ಅಬ್ಜೆಕ್ಷನ್ ಆಗಿರ್ತಾರೋ ಆ ಮತದಾರರನ್ನು ಕರೀತಾರೆ ಮತ್ತು ಅಬ್ಜೆಕ್ಷನ್ ಹಾಕಿರೋನ್ನು ಕರೀತಾರೆ. ಕರೆದುಬಿಟ್ಟು ಅಬ್ಜೆಕ್ಷನ್ ಹಾಕಿರೋ ಸರಿ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡ್ತಾರೆ. ಇಬ್ಬರನ್ನು ಕೇಳಿ ಅಬ್ಜೆಕ್ಷನ್ ಹಾಕಿರೋ ತಪ್ಪಾಗಿದ್ದರೆ ಆಗ ಅಬ್ಜೆಕ್ಷನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಈ ಮತದಾರರನ್ನ ಫೈನಲ್ ಲಿಸ್ಟ್ಗೆ ಹಾಕ್ತಾರೆ. ಅಬ್ಜೆಕ್ಷನ್ ಹಾಕಿರೋ ಸರಿ ಇದೆ ಅನಿಸಿದ್ರೆ ಆಗ ಆ ಮತದಾರನ ಹೆಸರನ್ನು ಪಟ್ಟಿಯಿಂದ ತೆಗಿತಾರೆ. ಇಷ್ಟು ಮಾಡಿ ಒಟ್ಟಾರೆಯಾಗಿ ಫೈನಲ್ ವೋಟರ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಫೈನಲ್ ವೋಟರ್ ಲಿಸ್ಟ್ ಅಥವಾ ಅಂತಿಮ ಮತದಾರ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಆ ಬೂತಿಗೆ ಸಂಬಂಧಪಟ್ಟಂಗೆ. ಅಂತಿಮ ಮತದಾರ ಪಟ್ಟಿನ ಅನೌನ್ಸ್ ಮಾಡಿದ ಮೇಲೆ ಯಾರಿಗಾದರೂ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಬಿಟ್ಟು ಹೋಗಿದೆ, ಸರಿಯಾಗಿಲ್ಲ ಅಂತ ಅನಿಸಿದ್ರೆ ಇದರ ವಿರುದ್ಧ DEOಗೆ ಅಪೀಲ್ ಹೋಗ್ಬೋದು. DEO ಅಪೀಲಲ್ಲೂ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತಂದರೆ CEO ಮುಂದೆ ಅಪೀಲು ಹೋಗ್ಬೋದು. ಇಷ್ಟು SIR ನಡೀತಕ್ಕಂಥ ಒಂದು ಪ್ರಕ್ರಿಯೆ. SIR ನಡೆಯುವಾಗ ಅದರ ಸ್ಟ್ರಕ್ಚರ್ ಏನಿದೆ, ಮೊದಲನೇ ಸ್ಟೆಪ್ಪಲ್ಲಿ SIR ಹೇಗೆ ನಡೆಯುತ್ತೆ BLOಗಳ ರೂಪದಲ್ಲಿ, ಎರಡನೇ ಸ್ಟೆಪ್ಪಲ್ಲಿ ERO ಲೆವೆಲಲ್ಲಿ ಏನು ನಡೆಯುತ್ತೆ, ಇಷ್ಟನ್ನ ಅರ್ಥ ಮಾಡ್ಕೊಂಡು ಇಷ್ಟಾದ ಮೇಲೆ ನಮಗೆ ಫೈನಲ್ ವೋಟರ್ ಲಿಸ್ಟು ಅನೌನ್ಸ್ ಮಾಡ್ತಾರೆ. ಈ ಫೈನಲ್ ವೋಟರ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ನಾನು ಹೇಳಿದೆ ಕೆಲವು ಕಾರಣಗಳಿಗೆ ವೋಟರ್ ಹೆಸರುಗಳು ಡಿಲೀಟ್ ಆಗಿಬಿಟ್ಟಿರ್ತವೆ ಅಂತ ಹೇಳ್ಬಿಟ್ಟಂತ. ಬಿಹಾರದಲ್ಲಿ 40 ಲಕ್ಷ ಡಿಲೀಟ್ ಆಗಿದೆ, ವೆಸ್ಟ್ ಬೆಂಗಾಲ್ 60 ಲಕ್ಷ, ತಮಿಳುನಾಡಲ್ಲಿ 70 ಲಕ್ಷ ಅಂತ ನೋಡಿದ್ವಿ. ಈ ವೋಟರ್ ಹೆಸರುಗಳು ಮತದಾರ ಪಟ್ಟಿಯಿಂದ ಹೇಗೆ ಡಿಲೀಟ್ ಆಗ್ತವೆ, ಇದಕ್ಕೆ ಕಾರಣಗಳೇನು? ಮುಖ್ಯವಾಗಿ 4 ಕಾರಣಗಳನ್ನು ನಾವು ಗಮನಿಸ್ಬೋದು. ಮೊದಲನೇ ಕಾರಣ, BLOಗಳು ಸರಿಯಾಗಿ ತಮ್ಮ ಕೆಲಸ ಮಾಡದೇ ಇದ್ದರೆ, ಎನ್ಯುಮರೇಷನ್ ಫಾರ್ಮ್ನ ಸರಿಯಾಗಿ ತುಂಬಿಸೋ ಥರ ನೋಡ್ಕೊಳ್ಳದೇ ಇದ್ದರೆ, ಅಥವಾ ಸರಿಯಾಗಿ ಅಪ್ಲೋಡ್ ಮಾಡದೇ ಇದ್ದರೆ ಆಗ ಹೆಸರುಗಳು ಡಿಲೀಟ್ ಆಗ್ಬೋದು. ಎರಡನೇದು 2025 ಮತ್ತು 2002 ವೋಟರ್ ಲಿಸ್ಟ್ ಮಧ್ಯೆ ಮ್ಯಾಪಿಂಗ್ ಸರಿಯಾಗಿ ಆಗಲಿಲ್ಲ ಅಂತಂದರೆ, ಅಂದರೆ ಮೊದಲನೇ ಕಾರಣಕ್ಕೂ ಎರಡನೇದಕ್ಕೂ ಲಿಂಕ್ ಇದೆ, ಮ್ಯಾಪಿಂಗ್ ಸರಿಯಾಗಿ ಆಗಿದೆಯಾ ಅಂತ ನೋಡ್ಕೋಬೇಕಾಗಿರೋದು BLO, ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದಾಗ ಎರಡನೇ ಕಾರಣಕ್ಕೂ ಕೂಡ ವೋಟರ್ ಹೆಸರುಗಳು ಲಿಸ್ಟಿಂದ ಡಿಲೀಟ್ ಆಗ್ಬೋದು. ಇನ್ನು ಮೂರನೇ ಕಾರಣ ಅತ್ಯಂತ ಒಂದು ಕಾಂಪ್ಲೆಕ್ಸ್ ಆದ ಕಾರಣ ಮತ್ತು ಅತ್ಯಂತ ಅನುಮಾನಾಸ್ಪದವಾದ ಕಾರಣ. ಅದೇನು ಅಂತಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಹೆಸರಲ್ಲಿ ನಿಮ್ಮ ಹೆಸರುಗಳು ವೋಟರ್ ಲಿಸ್ಟಿಂದ ಡಿಲೀಟ್ ಆಗ್ಬೋದು. ಇದನ್ನು ವೆಸ್ಟ್ ಬೆಂಗಾಲಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಏನು ಅಂದರೆ, ಉದಾಹರಣೆಗೆ 2002ರಲ್ಲಿ ನಿಮ್ಮ ಹೆಸರಿದೆ ವೋಟರ್ ಲಿಸ್ಟಲ್ಲಿ, 2025ರಲ್ಲೂ ಇದೆ, ಬಟ್ ಈ ಹೆಸರುಗಳ ಮಧ್ಯೆ ಸ್ಪೆಲ್ಲಿಂಗ್ ಮ್ಯಾಚ್ ಆಗದೆ ಇರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು. ಉದಾಹರಣೆಗೆ ಫಜಿಲ್ ಅಂತ ಯಾರೋ ಇರ್ತಾರೆ, ಅವರು 2002 ವೋಟರ್ ಲಿಸ್ಟಲ್ಲಿ FAJIL ಅಂತ ಇರ್ಬೋದು.
ಇಲ್ಲಿ FAZIL ಅಂತ ಇರ್ಬೋದು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಹಾಗಾಗ್ಬಿಟ್ಟು ಡೌಟ್ಫುಲ್ಲು ಬಂದು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ಬೋದು. ಅದೇ ರೀತಿ ಇನಿಷಿಯಲ್ಸ್ ಹಿಂದೆ ಮುಂದೆ ಇದ್ರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಕರೆದ್ಬಿಟ್ಟು ನೋಟಿಸ್ ಕಳಿಸ್ಬೋದು. ಉದಾಹರಣೆಗೆ ನನ್ನ ಹೆಸರು 2002ರ ವೋಟರ್ ಲಿಸ್ಟಲ್ಲಿ BC ಬಸವರಾಜು ಅಂತಿದೆ, ಅದೇ 2025ರ ವೋಟರ್ ಲಿಸ್ಟಲ್ಲಿ ಬಸವರಾಜು BC ಅಂತಿದೆ. ನೋಡಿ ನಿಮ್ದು ಇನಿಷಿಯಲ್ಸು ಹಿಂದೆ ಮುಂದೆ ಇದೆ, ನೀವೇನಾ ಬೇರೆನಾ ಅಂತ ಡೌಟ್ ಇದೆ, ಹಾಗಾಗಿ ಇದರಲ್ಲೊಂದು ತಾರ್ಕಿಕ ವ್ಯತ್ಯಾಸ ಕಾಣಿಸ್ತಾ ಇದೆ, ನೀವು ಬಂದು ಎಕ್ಸ್ಪ್ಲನೇಷನ್ ಕೊಡಿ ಅಂತ ನನಗೆ ನೋಟಿಸ್ ಕಳಿಸ್ಬೋದು. ಅದೇ ರೀತಿ ಯಾರಾದರೂ ಮತದಾರರು 6ಕ್ಕಿಂತ ಹೆಚ್ಚು ಜನ ಮತದಾರರು ಒಬ್ಬರನ್ನೇ ತಮ್ಮ ತಂದೆ ಅಂತ ತೋರಿಸಿದ್ರೆ ಆಗಲೂ ಕೂಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಡೌಟ್ಫುಲ್ ಅಂತ ಹೇಳ್ಬಿಟ್ಟು ನಿಮಗೆ ನೋಟಿಸ್ ಕಳಿಸ್ಬೋದು. ಉದಾಹರಣೆಗೆ ನಮ್ಮ ದೊಡ್ಡಪ್ಪ ಇದ್ದರು, ನಮ್ಮ ದೊಡ್ಡಪ್ಪನಿಗೆ 12 ಜನ ಮಕ್ಕಳು, ಅದರಲ್ಲಿ 11 ಜನ ಇದ್ದಾರೆ. ಈಗ 11 ಜನನು ಸಹಜವಾಗಿ ಅವ್ರ ತಂದೆ ಹೆಸರನ್ನು ತೋರಿಸ್ತಾರೆ, ಅವ್ರಿಗೆ ನೋಟಿಸ್ ಹೋಗ್ಬೋದು. 11 ಜನ ನೀವು ಒಬ್ಬರನ್ನೇ ತಂದೆ ಅಂತ ತೋರಿಸಿದ್ದೀರಾ, ಡೌಟ್ಫುಲ್ ಇದೆ, ಇದು ಬಂದು ಎಕ್ಸ್ಪ್ಲನೇಷನ್ ಕೊಡಿ ಅಂತ ತೋರಿಸ್ಬೋದು, ಕರಿಬೋದು. ಅದೇ ರೀತಿ ಮತದಾರರಿಗೂ ಅವರ ತಾಯಿಗೂ ಏಜ್ ಡಿಫ್ರೆನ್ಸ್ 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವ್ರಿಗೂ ನೋಟಿಸ್ ಕೊಡ್ಬೋದು. ಉದಾಹರಣೆಗೆ ನೋಬೆಲ್ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಅಮರ್ತ್ಯ ಸೇನ್ ಅವರಿಗೆ ನೋಟಿಸ್ ಕಳಿಸಿದ್ದಾರೆ, ನಿಮಗೂ ನಿಮ್ಮ ತಾಯಿಗೂ ಏಜ್ ಡಿಫ್ರೆನ್ಸು 15 ವರ್ಷಕ್ಕಿಂತ ಕಡಿಮೆ ಇದೆ, ನೀವು ಬಂದು ಇಂಥ ದಿನ ತಹಶೀಲ್ದಾರ್ ಆಫೀಸಲ್ಲಿ ಬಂದುಬಿಟ್ಟು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ. ಈ ರೀತಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ನೋಟಿಸ್ಗಳನ್ನ ಕಳಿಸೋದ್ರ ಮೂಲಕ ಸಾವಿರಾರು ಜನರ ಹೆಸರನ್ನ ಡಿಲೀಟ್ ಮಾಡ್ಬೋದು. ಯಾಕೆ ಅಂದರೆ ಈ ನೋಟಿಸ್ಗಳನ್ನ ಕಳಿಸೋದು ಮನುಷ್ಯರಲ್ಲ, ಮೆಷಿನ್. ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ, ಸಾಫ್ಟ್ವೇರ್ ಸುಮ್ಮನೆ ನೋಡುತ್ತೆ, ಅದೇನೂ ಇಲ್ಲ, ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಕಾಣಿಸ್ತಾ ಟಕ್ಕನ್ನು ನೋಟಿಸ್ ಕಳಿಸುತ್ತೆ, ಅಥವಾ ಇನಿಷಿಯಲ್ಸ್ ಹಿಂದೆ ಮುಂದೆ ಇತ್ತಾ ನೋಟಿಸ್ ಕಳಿಸುತ್ತೆ. ಅಕಸ್ಮಾತ್ 6 ಜನಕ್ಕಿಂತ ಹೆಚ್ಚಿನ ಜನ ಒಬ್ಬರನ್ನೇ ತಂದೆ ಅಂತ ತೋರಿಸಿದ್ರ ನೋಟಿಸ್ ಕಳಿಸುತ್ತೆ. ಈ ರೀತಿ ಮಾಡಿ ಸಾವಿರಾರು ಜನರ ಹೆಸರನ್ನು ಡಿಲೀಟ್ ಮಾಡಿಬಿಡ್ತಾರೆ. ಇನ್ನು 4ನೇ ಕಾರಣ ಫಾರ್ಮ್ 7. ಅಂದರೆ ಫಾರ್ಮ್ 7 ಬಳಸಿ ನೀವೇ ನಿಮ್ಮ ಬಗ್ಗೆ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ನನ್ನ ಹೆಸರು ಇನ್ನೊಂದು ಬೂತಲ್ಲೂ ಇದೆ, ಹಾಗಾಗಿ ಡಿಲೀಟ್ ಮಾಡಿ ಅಂತ ಫಾರ್ಮ್ 7 ಮೂಲಕ ನೀವು ಅಪ್ಲೈ ಮಾಡ್ಬೋದು. ಆದರೆ ಈ ಫಾರ್ಮ್ 7 ಮಿಸ್ಯೂಸ್ ಆಗೋ ಚಾನ್ಸ್ಗಳು ತುಂಬ ಇದೆ. ಇನ್ಯಾರೋ ನಿಮ್ಮ ಹೆಸರು ಹಾಕ್ಬಿಟ್ಟು ಇಂಥವರು ಈ ಬೂತಲ್ಲಿ ವಾಸವಾಗಿಲ್ಲ, ಹಂಗಾಗ್ಬಿಟ್ಟು ಇವ್ರ ಹೆಸರನ್ನ ಡಿಲೀಟ್ ಮಾಡಿ ಅಂತ ನಿಮ್ಮ ವಿರುದ್ಧ ಅಬ್ಜೆಕ್ಷನ್ ಹಾಕ್ಬೋದು ಫಾರ್ಮ್ 7 ಬಳಸ್ಕೊಂಡು. ಮೊದಲೇನಿತ್ತು, ಯಾವುದೇ ಒಬ್ಬ ವ್ಯಕ್ತಿ ಅಬ್ಜೆಕ್ಷನ್ ಹಾಕಬೇಕು ಫಾರ್ಮ್ 7 ಮೂಲಕ ಅಂತಂದರೆ ಆ ವ್ಯಕ್ತಿ ಅದೇ ಬೂತಲ್ಲಿ ಓಟುದಾರ ಆಗಿರಬೇಕು ಅಂತಿತ್ತು. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಇಡೀ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಲಿ ಎಲ್ಲರೂ ಇರ್ಬೋದು ಅನ್ನೋ ಥರ ಅವರು ಚೇಂಜ್ ಮಾಡಿದ್ದಾರೆ. ಅಂದರೆ ನಿಮ್ಮದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದೋ ಇರುತ್ತೆ. ಉದಾಹರಣೆಗೆ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾಗಮಂಗಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಜನ ವೋಟರ್ಸ್ ಇರ್ತಾರೆ. ಅವರಲ್ಲಿ ಯಾರು ಬೇಕಾದರೂ ಇನ್ಯಾವುದೇ ಬೂತಲ್ಲಿರಲಿ ನಾಗಮಂಗಲದಲ್ಲಿ ಯಾವುದೇ ವ್ಯಕ್ತಿ ಬಗ್ಗೆ ಫಾರ್ಮ್ 7 ಮೂಲಕ ಅಬ್ಜೆಕ್ಷನ್ ಹಾಕ್ಬೋದು. ಈ ರೀತಿ ಅಬ್ಜೆಕ್ಷನ್ ಹಾಕೋದ್ರ ಮೂಲಕ ಕೂಡ ನಿಮ್ಮ ಹೆಸರನ್ನು ಡಿಲೀಟ್ ಮಾಡಿಸ್ಬೋದು. ಹೀಗಾಗಿ ಒಟ್ಟು 4 ಕಾರಣಗಳಿಂದ ನಿಮ್ಮ ಹೆಸರನ್ನು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿಸುವಂಥ ಸಾಧ್ಯತೆ ಇದೆ. ಹೀಗೆ SIR ಇಲ್ಲಿ ತನಕ ನಡ್ಕೊಂಬಂದಿರೋ ರೀತಿ ನೋಡಿದಾಗ ಮತದಾರರ ಹೆಸರು ಅಳಿಸೋಗೋ ಚಾನ್ಸಸ್ಗಳೇ ತುಂಬ ಜಾಸ್ತಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಥವಾ SIR ಡಿಸೈನೇ ಈ ರೀತಿ ಆಗಿಬಿಟ್ಟಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗೋ ಥರ ಇದೆ. ಪರಿಸ್ಥಿತಿ ಹೀಗಿರುವಾಗ SIRನಲ್ಲಿ ಪಾಸಾಗಿ ಮತದಾರರ ಪಟ್ಟಿಲಿ ಹೆಸರು ಉಳ್ಕೋಬೇಕು ಅಂತಂದರೆ ಏನಾಗಬೇಕಾಗಿದೆ? ಮೂಲಭೂತವಾಗಿ ಆಗಬೇಕಾಗಿರೋದು ಪ್ರತಿಯೊಬ್ಬ ಮತದಾರರ ಹೆಸರು 2025ರ ಮತದಾರ ಪಟ್ಟಿ ಮತ್ತು 2002ರ ಮತದಾರ ಪಟ್ಟಿಯ ನಡುವೆ ಮ್ಯಾಚಿಂಗ್ ಆಗಬೇಕು ಅಥವಾ ಲಿಂಕಿಂಗ್ ಆಗಬೇಕು. ಸಾಮಾನ್ಯವಾಗಿ ಇದನ್ನು ಮ್ಯಾಪಿಂಗ್ ಆಗೋದು ಅಂತ ಕರೀತಾರೆ. ಈ ಮ್ಯಾಪಿಂಗ್ ಕರೆಕ್ಟಾಗಿ ಆಗಬೇಕು ಅಂತಂದರೆ 3 ಕಂಡೀಷನ್ಸ್ನ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಒಟ್ಟಾರೆಯಾಗಿ ಯಾವುದೇ ಮತದಾರರದು 2025ರ ಮತದಾರ ಪಟ್ಟಿ ಮತ್ತು 2002ರ ಮತದಾರ ಪಟ್ಟಿ ನಡುವೆ ಮ್ಯಾಪಿಂಗ್ ಆಯಿತು ಅಂತಂದರೆ ಅವರ ಹೆಸರು ಮತದಾರ ಪಟ್ಟಿ ಉಳ್ಕೊಳ್ಳುತ್ತೆ. ಇಲ್ಲಿ 3 ಕಂಡೀಷನ್ ಯಾವುದು? ಮೊದಲನೇದೇನು ಅಂತಂದರೆ ಯಾವುದೇ ಮತದಾರ ದಿನಾಂಕ 1/7/1987ಕ್ಕಿಂತ ಮೊದಲು ಹುಟ್ಟಿದರೆ ಆಗ ಅವರ ಹೆಸರು 2025ರ ಮತದಾರ ಪಟ್ಟಿಯಲ್ಲೂ ಮತ್ತು 2002ರ ಮತದಾರ ಪಟ್ಟಿಯಲ್ಲೂ ಇರಬೇಕು. ಹೀಗಿದ್ದರೆ ಮ್ಯಾಪಿಂಗ್ ಆಯಿತು, ಅವರು ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ತಾರೆ. ಅದೇ ರೀತಿ 2ನೇ ಕೆಟಗರಿ ಯಾವುದು ಅಂತಂದರೆ ಯಾವುದೇ ಮತದಾರ 1/7/1987 ಮತ್ತು 2/12/2004ರ ಮಧ್ಯೆ ಹುಟ್ಟಿದರೆ ಆಗ ಆ ಮತದಾರರ ಹೆಸರು 2025ರ ಮತದಾರ ಪಟ್ಟಿಯಲ್ಲಿರಬೇಕು ಮತ್ತು ಆ ಮತದಾರರ ತಂದೆ ಅಥವಾ ತಾಯಿ ಅಥವಾ ಇನ್ಯಾವುದೇ ರಿಲೇಟಿವ್ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇರಬೇಕು. ಹೀಗಿದ್ದಾಗ ಅವ್ರದ್ದು ಕೂಡ ಮ್ಯಾಪಿಂಗ್ ಆಗುತ್ತೆ, ಅವರು ಕೂಡ ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ತಾರೆ. ಇನ್ನು 3ನೇ ಕೆಟಗರಿ
ಯಾವುದೇ ಮತದಾರ 2004 ಆದಮೇಲೆ ಹುಟ್ಟಿದ್ರೆ ಅವರು ಕೂಡ 2025 ಮತದಾರ ಪಟ್ಟಿಯಲ್ಲಿ ಇರ್ತಾರೆ. ಯಾಕೆಂದರೆ 2004ರಲ್ಲಿ ಹುಟ್ಟಿರೋರು, 2005ರಲ್ಲಿ ಹುಟ್ಟಿರೋರು, 2006ರಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ 2022, 23, 24 ಹೊತ್ತಿಗೆ 18 ವರ್ಷ ದಾಟಿರ್ತಾರೆ. ಹಾಗಾಗಿ ಅವರುಗಳು ಕೂಡ ಮತದಾರ ಪಟ್ಟಿಯಲ್ಲಿ ಇರ್ತಾರೆ. ಅಂಥವ್ರದ್ದು ಏನಾಗಬೇಕು ಅಂತಂದರೆ ಅವರ ಹೆಸರು 2025 ಮತದಾರ ಪಟ್ಟಿಯಲ್ಲಿ ಇರಬೇಕು ಮತ್ತು ಅವರ ತಂದೆ ಮತ್ತು ತಾಯಿ ಇಬ್ಬರ ಹೆಸರೂ ಕೂಡ 2002 ಮತದಾರ ಪಟ್ಟಿಯಲ್ಲಿದ್ದರೆ ಅವ್ರದ್ದು ಕೂಡ ಮ್ಯಾಪಿಂಗ್ ಆಗುತ್ತೆ. ಅವರೂ ಕೂಡ ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ತಾರೆ. ಅದನ್ನು ಮೀರಿ ಹೊಸದಾಗಿ 18 ವರ್ಷ ಆಗ್ತಾ ಇರ್ತಕ್ಕಂಥವರು ಫಾರಮ್ 6 ಮೂಲಕ ಹೊಸ ಮತದಾರ ಅಂತ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನಮೂದಿಸ್ಕೋಬೋದು. ಒಟ್ಟಾರೆಯಾಗಿ ಎಲೆಕ್ಷನ್ ಕಮಿಷನ್ ಪ್ರಕಾರ SIR ಪಾಸ್ ಆಗಿ ಮತದಾರ ಪಟ್ಟಿಯಲ್ಲಿ ಉಳ್ಕೋಬೇಕು ಅಂತಂದರೆ ಈ 3 ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಬೇಕು. ಅಂದರೆ 3 ಸಂದರ್ಭಗಳಲ್ಲಿ 2002 ಮತ್ತು 2025 ಮತದಾರ ಪಟ್ಟಿಯ ಮಧ್ಯೆ ಮ್ಯಾಪಿಂಗ್ ಆಗಬೇಕು. ಅಂದರೆ 1987ಕ್ಕಿಂತ ಮೊದಲೇ ಹುಟ್ಟಿದರೆ 2025 ಮತ್ತು 2002 ಎರಡೂ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿರಬೇಕು. 1987 ಮತ್ತು 2004 ಮಧ್ಯೆ ಯಾರಾದರೂ ಹುಟ್ಟಿರ್ತಾರಲ್ಲ ಅವ್ರಿಗೇನಾಗಬೇಕು ಅಂತಂದರೆ ಅವ್ರ ಹೆಸರು 2025 ಮತದಾರ ಪಟ್ಟಿಯಲ್ಲಿ ಇರಬೇಕು. ಅವರ ತಂದೆ ಅಥವಾ ತಾಯಿ ಅಥವಾ ಇನ್ಯಾವುದೇ ರಿಲೇಟಿವ್ನ ಹೆಸರು 2002 ಮತದಾರರ ಪಟ್ಟಿಯಲ್ಲಿದ್ದರೆ ಅವ್ರದ್ದು ಮ್ಯಾಪಿಂಗ್ ಆಗುತ್ತೆ. ಮೂರನೇದು 2004 ನಂತರ ಹುಟ್ಟಿರೋರಿಗೆ 2025 ಪಟ್ಟಿಯಲ್ಲಿ ಅವರ ಹೆಸರು ಇರಬೇಕು ಮತ್ತು ಅವರ ತಂದೆ ಮತ್ತು ತಾಯಿ ಅವರಿಬ್ಬರ ಹೆಸರು ಕೂಡ 2002 ಮತದಾರ ಪಟ್ಟಿಯಲ್ಲಿ ಇರಬೇಕು. ಇದಲ್ಲದೆ ಹೊಸದಾಗಿ 18 ವರ್ಷ ಆಗೋಂಥವರು ಫಾರ್ಮ್ 6ನ ಭರ್ತಿ ಮಾಡೋದ್ರ ಮೂಲಕ ಮತದಾರ ಪಟ್ಟಿಗೆ ಸೇರ್ಕೋಬೋದು. ಇದನ್ನು BLOಗಳು ಮತದಾರರಿಗೆ ಮತ್ತಷ್ಟು ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಮತ್ತು ಈ SIR ಅನ್ನೋ ಕಠಿಣ ಪರೀಕ್ಷೆ ಏನಿದೆ ಇದರ ಮೂಲಕ ಪಾಸ್ ಆಗೋ ಥರ ಮಾಡಲಿಕ್ಕೋಸ್ಕರ ಮತದಾರರನ್ನು ಒಟ್ಟು ನಾವು 6 ಕೆಟಗರಿಯಾಗಿ ಡಿವೈಡ್ ಮಾಡ್ಕೋಬೋದು. 6 ಕೆಟಗರಿಯಾಗಿ ಡಿವೈಡ್ ಮಾಡಿಕೊಂಡು ನಾವು ಈ ಕೆಲಸವನ್ನು ಅತ್ಯಂತ ಸರಳವಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವುದು 6 ಕೆಟಗರಿ? ಕೆಟಗರಿ ನಂಬರ್ 1 1987ಕ್ಕಿಂತ ಮೊದಲು ಹುಟ್ಟಿರ್ತಾರೆ ಮತ್ತು ಅವರ ಹೆಸರು 2025 ಹಾಗೂ 2002 ಮತದಾರ ಪಟ್ಟಿ ಎರಡರಲ್ಲೂ ಇರುತ್ತೆ. ಮ್ಯಾಪಿಂಗ್ ಆಯಿತು. ಕೆಟಗರಿ 1A ಇದರಲ್ಲಿ ಅವರು 1987ಕ್ಕಿಂತ ಮೊದಲು ಹುಟ್ಟಿರ್ತಾರೆ. ಅವರ ಹೆಸರು 2025 ಮತದಾರ ಪಟ್ಟಿಯಲ್ಲಿ ಇರುತ್ತೆ, ಆದರೆ 2002 ಮತದಾರ ಪಟ್ಟಿಯಲ್ಲಿ ಇರಲ್ಲ. ಕೆಟಗರಿ 2 1987 ಮತ್ತು 2004 ಮಧ್ಯೆ ಹುಟ್ಟಿರ್ತಾರೆ. ಇವರ ಹೆಸರು 2025 ಮತದಾರ ಪಟ್ಟಿಯಲ್ಲಿ ಇರುತ್ತೆ ಹಾಗೂ ಇವರ ತಂದೆ ಅಥವಾ ತಾಯಿ ಅಥವಾ ಇನ್ಯಾರೋ ಒಬ್ಬರ ರಿಲೇಟಿವ್ ಹೆಸರು 2002 ಮತದಾರ ಪಟ್ಟಿಯಲ್ಲೂ ಇರುತ್ತೆ. ಇದು ಕೆಟಗರಿ 2. ಕೆಟಗರಿ 2A ಇವರು 1987 ಮತ್ತು 2004 ಮಧ್ಯೆ ಹುಟ್ಟಿರ್ತಾರೆ. ಇವರ ಹೆಸರು 2025 ಮತದಾರ ಪಟ್ಟಿಯಲ್ಲಿ ಇರುತ್ತೆ, ಆದರೆ ಇವರ ತಂದೆ ಅಥವಾ ತಾಯಿಯ ಹೆಸರು 2002 ಮತದಾರ ಪಟ್ಟಿಯಲ್ಲಿ ಸಿಕ್ಕಲ್ಲ. ಇನ್ನು ಕೆಟಗರಿ 3 ಇವರು 2004 ನಂತರ ಹುಟ್ಟಿರ್ತಾರೆ. 2025 ಮತದಾರ ಪಟ್ಟಿಯಲ್ಲಿ ಇವರ ಹೆಸರಿರುತ್ತೆ ಮತ್ತು 2002 ಮತಪಟ್ಟಿಯಲ್ಲಿ ಇವರ ತಂದೆ ಮತ್ತು ತಾಯಿ ಇಬ್ಬರ ಹೆಸರು ಇರುತ್ತೆ. ಇನ್ನು ಕೆಟಗರಿ 3A ಇವರು 2004 ನಂತರ ಹುಟ್ಟಿರ್ತಾರೆ. ಇವರ ಹೆಸರು 2025 ಮತದಾರ ಪಟ್ಟಿಯಲ್ಲಿ ಇರುತ್ತೆ, ಆದರೆ 2002 ಮತದಾರ ಪಟ್ಟಿಯಲ್ಲಿ ಇವರ ತಂದೆ ತಾಯಿ ಇಬ್ಬರ ಹೆಸರು ಇರಲ್ಲ ಅಥವಾ ತಂದೆ ಅಥವಾ ತಾಯಿ ಇಬ್ಬರಲ್ಲೊಬ್ಬರು ಹೆಸರು ಇರಲ್ಲ. ಹೀಗೆ ಒಟ್ಟಾರೆಯಾಗಿ ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಎಲ್ಲ ಮತದಾರರನ್ನು ಸೇರಿಸಿ ಒಟ್ಟು 6 ಕೆಟಗರಿಯನ್ನು ಮಾಡ್ಕೋಬಹುದು. ಕೆಟಗರಿ 1, ಕೆಟಗರಿ 1A, ಕೆಟಗರಿ 2, ಕೆಟಗರಿ 2A, ಕೆಟಗರಿ 3, ಕೆಟಗರಿ 3A. ಈ 6 ಕೆಟಗರಿಗಳಲ್ಲಿ ಕೆಟಗರಿ 1, ಕೆಟಗರಿ 2, ಕೆಟಗರಿ 3, ಕೆಟಗರಿ 1, 2, 3 ಕಂಪ್ಲೀಟಾಗಿ ಮ್ಯಾಪಿಂಗ್ ಆಗುತ್ತೆ. SIR ಏನು ಕಂಡೀಷನ್ ಹಾಕಿದಾರೋ ಅದು ಫುಲ್ಫಿಲ್ ಆಗುತ್ತೆ. 2025 ಮತದಾರ ಪಟ್ಟಿಗೂ ಮತ್ತು 2002 ಮತದಾರ ಪಟ್ಟಿಗೂ ಮ್ಯಾಪಿಂಗ್ ಆಗುತ್ತೆ. ಹಾಗಾಗಿ ಕೆಟಗರಿ 1, 2 ಮತ್ತು 3ನಲ್ಲಿರೋರು ಮತದಾರ ಪಟ್ಟಿಯಲ್ಲಿ ಅವರ ಹೆಸರನ್ನು ಉಳಿಸ್ಕೊಳ್ತಾರೆ, ಅವರ ಹೆಸರು ಉಳ್ಕೊಳ್ಳುತ್ತೆ. ಆದರೆ ಕೆಟಗರಿ 1A, ಕೆಟಗರಿ 2A ಮತ್ತು ಕೆಟಗರಿ 3A ಇವರ ಹೆಸರು ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳಲ್ಲ. ಯಾಕೆ ಅಂತಂದರೆ ಇವ್ರದ್ದು ಮ್ಯಾಪಿಂಗ್ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಕೆಟಗರಿ 1A ಯಾರಿದ್ದಾರೋ ಅವರು ಎಲೆಕ್ಷನ್ ಕಮಿಷನ್ ಹೇಳುವ 11 ಡಾಕ್ಯುಮೆಂಟ್ಗಳಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ತಮಗೆ ಸಂಬಂಧಿಸಿದ ಡಾಕ್ಯುಮೆಂಟನ್ನು ಕೊಡಬೇಕು. ಅದು ಬರ್ತ್ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು. ಯಾವ ಡಾಕ್ಯುಮೆಂಟ್ಗಳು ಅಂತ ಆಮೇಲೆ ಮುಂದೆ ಹೇಳ್ತೀನಿ ನಾನು. ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ. ಒಟ್ಟಾರೆಯಾಗಿ ಕೆಟಗರಿ 1A ತಮಗೆ ಸಂಬಂಧಿಸಿದ ಒಂದು ದಾಖಲೆಯನ್ನು ಕೊಡಬೇಕು. ಒಂದು ದಾಖಲೆಯನ್ನು ಕೊಡೋದ್ರ ಮೂಲಕ 2002 ಮ್ಯಾಪಿಂಗ್ ಏನು ಮಿಸ್ ಆಗಿರುತ್ತೆ ಅದು ಮ್ಯಾಚ್ ಆಗುತ್ತೆ. ಹಂಗಾಗಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅವರ ಮತದಾರ ಪಟ್ಟಿಗೆ ಸೇರ್ಕೋಬೋದು. ಇನ್ನು ಕೆಟಗರಿ 2A ತಮಗೆ ಸಂಬಂಧಿಸಿದ ಒಂದು ದಾಖಲೆ ಮತ್ತು ತಮ್ಮ ತಂದೆ ಅಥವಾ ತಮ್ಮ ತಾಯಿ ಅಥವಾ ತಮ್ಮ ಇನ್ಯಾರೇ ರಿಲೇಟಿವ್ಗೆ ಸಂಬಂಧಿಸಿದ ಒಂದು ದಾಖಲೆಯನ್ನು ಸಬ್ಮಿಟ್ ಮಾಡಬೇಕಾಗ್ತದೆ.
ಹಾಗೆ ಸಬ್ಮಿಟ್ ಮಾಡೋದರ ಮೂಲಕ ಅವರೂ ಕೂಡ ಮತದಾರ ಪಟ್ಟಿಯಲ್ಲಿ ಉಳ್ಕೋಬೋದು. ಇನ್ನು ಕೆಟಗರಿ 3A ತಮಗೆ ಸಂಬಂಧಿಸಿದ ಒಂದು ದಾಖಲೆ ಮತ್ತು ತಮ್ಮ ತಾಯಿ ಮತ್ತು ತಮ್ಮ ತಂದೆಗೆ ಸಂಬಂಧಿಸಿದ ದಾಖಲೆಗಳನ್ನೂ ಕೂಡ ಅವರು ಸಬ್ಮಿಟ್ ಮಾಡಬೇಕಾಗ್ತದೆ. ಈ ರೀತಿ ಸಬ್ಮಿಟ್ ಮಾಡೋದ್ರ ಮೂಲಕ ಈ ಎಲ್ಲರೂ ಸೇರಿ ಒಟ್ಟಾರೆ ಮತದಾರ ಪಟ್ಟಿಯಲ್ಲಿ ಉಳ್ಕೋಬೋದು. ಈಗ ಒಂದು ಸಲ ಅದನ್ನು ರಿವೈಸ್ ಮಾಡಿ ನೋಡೋದಾದರೆ ಕೆಟಗರಿ 1ನಲ್ಲಿರೋರು, ಕೆಟಗರಿ 2ನಲ್ಲಿರೋರು, ಕೆಟಗರಿ 3ನಲ್ಲಿರೋರು ಅವರು ಕಂಪ್ಲೀಟಾಗಿ ಥ್ರೂ ಆಗ್ತಾರೆ, SIR ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ, ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ತಾರೆ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ. ಇನ್ನು ಕೆಟಗರಿ 1A ಮತದಾರ ಪಟ್ಟಿಯಲ್ಲಿ ಉಳ್ಕೋಬೇಕು ಅಂದರೆ ಏನು ಮಾಡಬೇಕು? ಅವರು ತಮಗೆ ಸಂಬಂಧಿಸಿದ ಒಂದು ದಾಖಲೆಯನ್ನು ಕೊಡಬೇಕು. ಇನ್ನು ಕೆಟಗರಿ 2A ತಮಗೆ ಸಂಬಂಧಿಸಿದ ಒಂದು ದಾಖಲೆ ಮತ್ತು ತಮ್ಮ ತಾಯಿ ಅಥವಾ ತಮ್ಮ ತಂದೆ ಅಥವಾ ತಮ್ಮ ಯಾವುದೇ ರಿಲೇಟಿವ್ಗೆ ಸಂಬಂಧಪಟ್ಟಿದ ಒಂದು ದಾಖಲೆಯನ್ನು ಕೊಡಬೇಕು. ಕೆಟಗರಿ 3A ತಮಗೆ ಸಂಬಂಧಿಸಿದ ಒಂದು ದಾಖಲೆ ಮತ್ತು ತಮ್ಮ ತಂದೆ ಮತ್ತು ತಾಯಿಗೆ ಸಂಬಂಧಿಸಿದ ತಲಾ ಒಂದೊಂದು ದಾಖಲೆಯನ್ನು ಕೊಡಬೇಕಾಗ್ತದೆ. ಈ ರೀತಿ ಮಾಡೋದ್ರ ಮೂಲಕ ಅವರು ಕೂಡ ಮತದಾರ ಪಟ್ಟಿಯಲ್ಲಿ ಸೇರ್ಕೋಬಹುದು. ಒಟ್ಟು 6 ಕೆಟಗರಿ ಇಟ್ಕೊಂಡು ನೋಡಿದಾಗ ನಾನು ಏನು ಹೇಳಿದೆ ನಿಮಗೆ, 2025 ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು, 2002 ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು, ಅಥವಾ 2002 ಲಿಸ್ಟಲ್ಲಿ ತಂದೆದು ತಾಯಿದು ಹೆಸರಿರಬೇಕು. ಈ ರೀತಿ ಹೇಳಿದೆ. ಹೆಸರಿರಬೇಕು ಅಂದ್ರೆ ಅರ್ಥ ಏನು? 2025 ವೋಟರ್ ಲಿಸ್ಟಲ್ಲಿ ಮತ್ತು 2002 ವೋಟರ್ ಲಿಸ್ಟಲ್ಲಿ ಅವ್ರದ್ದಾಗಿರ್ಬೋದು, ಅವ್ರ ತಂದೆ ತಾಯಿದಾಗಿರ್ಬೋದು, ಡಾಟಾ ಸಿಗಬೇಕು ಅಂತ ಅರ್ಥ, ಡಾಟಾ ಇರಬೇಕು ಅಂತ ಅರ್ಥ. ಡಾಟಾ ಅಂದ್ರೇನು? ಡಾಟಾ ಅಂತಂದರೆ ಬೂತ್ ನಂಬರು ಅಥವಾ ಪಾರ್ಟ್ ನಂಬರ್ ಇರಬೇಕು, ಸೀರಿಯಲ್ ನಂಬರ್ ಇರಬೇಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಇರಬೇಕು, ಮತ್ತು ಎಪಿಕ್ ನಂಬರ್ ಇದ್ದರೆ ಎಪಿಕ್ ನಂಬರ್ ಇರಬೇಕು, 2 ಮತಗಟ್ಟೆಯ ಲಿಸ್ಟ್ನಲ್ಲಿ. ಇಷ್ಟಿದ್ದರೆ ಮ್ಯಾಪಿಂಗ್ ಆಗೋದು ಸುಲಭ ಆಗುತ್ತೆ. ಆದರೆ ಈ ಒಟ್ಟು 6 ಕೆಟಗರಿ ಹೇಳುವಾಗ 2 ಕೆಟಗರಿ ವಿಷಯದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನು ಅಂತಂದರೆ ನೋಡಿ, 1987 ಅಂದರೆ 1/7/1987ನೇ ಇಸ್ವಿಗಿಂತ ಮೊದಲು ಯಾರು ಹುಟ್ಟಿದಾರೋ ಅವರ ಹೆಸರು 2025 ವೋಟರ್ ಲಿಸ್ಟಲ್ಲೂ ಇದ್ದು 2002 ವೋಟರ್ ಲಿಸ್ಟಲ್ಲೂ ಇದ್ದರೆ ಮ್ಯಾಪಿಂಗ್ ಆಗುತ್ತೆ ಅಂತ ಹೇಳಿದೆ. ಆದರೆ 1987 ಜನವರಿಲಿ ಹುಟ್ಟಿರ್ಬೋದು ಯಾರೋ ಒಬ್ಬರು, ಅಥವಾ 86ರಲ್ಲಿ ಹುಟ್ಟಿರ್ಬೋದು, 85ರಲ್ಲೇ ಹುಟ್ಟಿರ್ಬೋದು. ಹಂಗಿದ್ರೂ ಕೂಡ 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರಿರಲ್ಲ. ಯಾಕೆ ಅಂತಂದರೆ 85ರಲ್ಲಿ ಹುಟ್ಟಿರೋರ್ದು ಕೂಡ 2002ಕ್ಕೆ 17 ವರ್ಷ ವಯಸ್ಸಷ್ಟೇ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಬಹುತೇಕ ಏನನ್ಸುತ್ತೆ ಅಂತಂದರೆ ಅವ್ರದ್ದು 2025 ವೋಟರ್ ಲಿಸ್ಟಲ್ಲಿ ಅವರ ಹೆಸರು ಮತ್ತು 2002 ವೋಟರ್ ಲಿಸ್ಟ್ನಲ್ಲಿ ಅವರ ತಂದೆಯ ಅವರ ತಾಯಿಯ ಹೆಸರು ಇದ್ದರೂ, ಅವ್ರ ಡಾಟಾ ಇದ್ದರೂ ಕೂಡ ಮ್ಯಾಪಿಂಗ್ ಆಗಬೇಕು ಲಾಜಿಕಲಿ ನೋಡಿದ್ರೆ. ಇನ್ನು 2ನೇ ಪಾಯಿಂಟು, 2004 ನಂತರ ಹುಟ್ಟಿದವ್ರಿಗೆ ಹೇಳಿದ್ದೇನು, ಅವರ ಹೆಸರು 2025 ವೋಟರ್ ಲಿಸ್ಟಲ್ಲಿ ಇರಬೇಕು ಮತ್ತು 2002 ವೋಟರ್ ಲಿಸ್ಟಲ್ಲಿ ಅವರ ತಂದೆ ತಾಯಿಯ ಇಬ್ಬರ ಹೆಸರು ಇರಬೇಕು ಅಂತ ಹೇಳಿದೆ. ಆದರೆ ಎನ್ಯುಮರೇಷನ್ ಫಾರ್ಮಲ್ಲಿ ಒಬ್ಬರದ್ದು ಮಾತ್ರ ಫಿಲ್ ಮಾಡಲಿಕ್ಕೆ ಅವಕಾಶ ಇದೆ, ಅಂದರೆ ಅವ್ರ ತಂದೆದು ಅಥವಾ ಅವ್ರ ತಾಯಿದು. ಹಾಗಿರೋದ್ರಿಂದ ಇಬ್ಬರಲ್ಲೊಬ್ಬರದ್ದು ಡಾಟಾ ಇದ್ದು ಫಿಲ್ ಮಾಡಿದ್ರೆ ಸಾಕು, ಮ್ಯಾಪಿಂಗ್ ಆಗ್ತದೆ. ಅಕಸ್ಮಾತು 2002 ವೋಟರ್ ಲಿಸ್ಟಲ್ಲಿ ಅವರ ತಂದೆ ಅಥವಾ ಅವ್ರ ತಾಯಿ ಇಬ್ಬರದ್ದು ಹೆಸರು ಇಲ್ಲದೆ ಹೋದರೆ, ಡಾಟಾ ಇಲ್ಲದೆ ಹೋದರೆ, ಆಗ ದಾಖಲೆ ಕೊಡಬೇಕಾದ್ರೆ ಮಾತ್ರ ಅವರ ದಾಖಲೆಯ ಜೊತೆಗೆ ಅವರ ತಂದೆ ಮತ್ತು ಅವರ ತಾಯಿ ಇಬ್ಬರ ದಾಖಲೆಯನ್ನು ಕೊಡಬೇಕಾಗ್ತದೆ. ಹಾಗಿದ್ದರೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರ್ತಕ್ಕಂಥ ಈ ದಾಖಲೆಗಳು ಯಾವ್ದ್ಯಾವುದು? ಎಲೆಕ್ಷನ್ ಕಮಿಷನ್ ಹೇಳ್ತಿರೋ ದಾಖಲೆಗಳು ಒಟ್ಟು 11 ದಾಖಲೆಗಳನ್ನ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಈ 11 ದಾಖಲೆಗಳಲ್ಲಿ ಯಾವುದಾದ್ರು ಒಂದು ದಾಖಲೆ ಕೊಟ್ಟರೂ ಸಾಕು ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಮೊದಲನೇದಾಗಿ ಎಲೆಕ್ಷನ್ ಕಮಿಷನ್ ಹೇಳ್ತಕ್ಕಂಥದ್ದು, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಯಾರೇ ಆದರೂ ಅವರು ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟು ಕೊಟ್ಟಿರ್ತಕ್ಕಂಥ ಎಂಪ್ಲಾಯಿ ಐಡೆಂಟಿಟಿ ಕಾರ್ಡ್ನ ಕೊಟ್ಟರೆ ಸಾಕು ಒಂದು ದಾಖಲೆಯಾಗಿ ಅಂತ. 2ನೇದು, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿದ ಯಾವುದೇ ಒಂದು ಸಂಸ್ಥೆಯ ದಾಖಲೆ. ಉದಾಹರಣೆಗೆ 1987ಕ್ಕಿಂತ ಹಿಂದೆ ನಿಮ್ಮದು ಯಾವುದಾದ್ರೂ LIC ಪಾಲಿಸಿ ಇದ್ದರೆ, ಅದಕ್ಕಿಂತ ಹಿಂದೆ ನಿಮ್ಮದು ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ ಇದ್ದರೆ, ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಯಾವುದೋ ಒಂದು ಸೇವಿಂಗ್ಸ್ ಅಕೌಂಟ್ ಮಾಡಿರ್ತೀರ, ಏನೋ ಒಂದು ಅಕೌಂಟ್ ಮಾಡಿರ್ತೀರ, ಅಲ್ಲಿ ಅದರದ್ದು ಯಾವುದಾದ್ರು ದಾಖಲೆ ಇದ್ದರೂ ಕೂಡ ಅದನ್ನು ದಾಖಲೆಯಾಗಿ ಸ್ವೀಕರಿಸುತ್ತೆ SIR. 2ನೇದಾಯಿತು. 3ನೇದು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಅದು 3ನೇ ದಾಖಲೆ. 4ನೇದು ಪಾಸ್ಪೋರ್ಟು. 5ನೇದು ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು ಅಥವಾ ಯಾವುದೇ ಡಿಗ್ರಿ ಸರ್ಟಿಫಿಕೇಟು ಅಥವಾ TC, ನೀವು ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ವರ್ಗಾವಣೆ ಆಗಿದ್ದಾಗ ಅದರ TC ಅದು ಇದ್ದರೆ ಅದನ್ನು ದಾಖಲೆಯಾಗಿ ಪರಿಗಣಿಸಲಾಗ್ತದೆ. 6ನೇದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು. ಇದನ್ನು ತಹಶೀಲ್ದಾರ್ ಆಫೀಸಲ್ಲಿ ಸಾಮಾನ್ಯ ಕೊಡ್ತಾರೆ. ಅದನ್ನು ಯಾರೇ ಆದರೂ ಅಪ್ಲೈ ಮಾಡಿ ತೊಗೋಬೋದು. ಯಾವುದೇ ಒಂದು ಜಾಗದಲ್ಲಿ ಇಂತಿಷ್ಟು ಕಾಲಕ್ಕಿಂತ ಹೆಚ್ಚಿನ ಕಾಲ ಅಲ್ಲಿ
ವಾಸವಾಗಿದ್ದರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಕೊಟ್ಟು ಅಡ್ರೆಸ್ ಪ್ರೂಫ್ನ ಕೊಟ್ಟು ಆ ಸರ್ಟಿಫಿಕೇಟ್ನ ತೊಗೋಬಹುದು. ಅದೇನು ಅಂತ ಮುಂದೆ ಹೇಳ್ತೀನಿ ನಾನು. ಆಮೇಲೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟು ಸಾಮಾನ್ಯವಾಗಿ ಕಾಡಿನ ಅಂಚಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಆದಿವಾಸಿಗಳಿಗೆ ಇದು ಕೊಟ್ಟಿರ್ತಾರೆ, ಅಂಥವ್ರಿಗೆ ಮಾತ್ರ ಇದು ಸಿಗ್ತದೆ. ಇನ್ನು OBC SC ST ಅಥವಾ ಎನಿ ಅದರ್ ಕ್ಯಾಸ್ಟ್ ಸರ್ಟಿಫಿಕೇಟು ಸಾಮಾನ್ಯವಾಗಿ OBC ಸಮುದಾಯಕ್ಕೆ ಸೇರಿದವರು, SC ST ಸಮುದಾಯಕ್ಕೆ ಸೇರಿದವರು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಸಾಮಾನ್ಯವಾಗಿ ತೊಗೊಂಡಿರ್ತಾರೆ. ಆ ಥರ ತೊಗೊಂಡಿದ್ದಂಥ ಸನ್ನಿವೇಶದಲ್ಲಿ ಈ ಸರ್ಟಿಫಿಕೇಟ್ಗಳು ಕೂಡ ದಾಖಲೆಯಾಗಿ ಎಲೆಕ್ಷನ್ ಕಮಿಷನ್ ಸ್ವೀಕರಿಸುತ್ತೆ. ಇನ್ನು 9ನೇ ದಾಖಲೆ ನ್ಯಾಷನಲ್ ರಿಜಿಸ್ಟ್ರಾರ್ ಆಫ್ ಸಿಟಿಸನ್ಸ್. ಇದು ಆಗಿರ್ತಕ್ಕಂಥದ್ದು ಅಸ್ಸಾಮಲ್ಲಿ ಮಾತ್ರ. ಅಸ್ಸಾಂ ಮತ್ತು ಇನ್ಯಾವುದೋ ಒಂದೆರಡು ರಾಜ್ಯಗಳಲ್ಲಾಗಿರ್ಬೋದು, ಅಸ್ಸಾಮಲ್ಲಂತೂ ಆಗಿದೆ. ಅಂಥ ರಾಜ್ಯಗಳಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ಅದೇ ರೀತಿ ಫ್ಯಾಮಿಲಿ ರಿಜಿಸ್ಟರ್ ಕೂಡ ಅಸ್ಸಾಂ ಅಂತ ಕೆಲವು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಆಗಿರ್ತಕ್ಕಂಥದ್ದು, ಅಲ್ಲಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ಇನ್ನು ಎನಿ ಲ್ಯಾಂಡ್ ಆರ್ ಹೌಸ್ ಅಲಾಟ್ಮೆಂಟ್ ಸರ್ಟಿಫಿಕೇಟ್ ಬೈ ದ ಗೌರ್ಮೆಂಟ್, ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಮನೆ ಅಥವಾ ಲ್ಯಾಂಡ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಆಗುತ್ತೆ ಅಂತ ಎಲೆಕ್ಷನ್ ಕಮಿಷನ್ ಲಿಸ್ಟ್ ಹೇಳುತ್ತೆ. ಅಂದರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಆಶ್ರಯ ಮನೆಗಳಾಗಿರ್ಬೋದು ಬಹಳ ಹಿಂದೆ, ಅಥವಾ ಇತ್ತೀಚೆಗೆ ಕಂದಾಯ ಇಲಾಖೆಯ ಮೂಲಕ 6ನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಮನೆಗಳು ಅಥವಾ ಭೂಮಿಯನ್ನು ಏನು ಸ್ಯಾಂಕ್ಷನ್ ಮಾಡಿದಾರೋ ಅನೇಕ ಬಡವರಿಗೆ ಆ ಒಂದು ದಾಖಲೆಗಳು ಕೂಡ ಇಲ್ಲಿ ಅನ್ವಯ ಆಗ್ಬೋದು ಅಂತ ಅನಿಸುತ್ತೆ. ಒಟ್ಟು ಈ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಯನ್ನು ನೀವು ಕೊಡಬೇಕಾಗ್ತದೆ. ಯಾರು ಕ್ಯಾಟಗರಿ 1A, ಕ್ಯಾಟಗರಿ 2A ಮತ್ತು ಕ್ಯಾಟಗರಿ 3Aನಲ್ಲಿ ಇರ್ತಕ್ಕಂಥವ್ರು. ಹಾಗೆಯೇ ಫಾರ್ಮ್ 6ನ ಭರ್ತಿ ಮಾಡಿ ಹೊಸದಾಗಿ ಓಟುದಾರರಾಗುವಂಥವ್ರು ಕೂಡ ಈ 11 ದಾಖಲೆಗಳಲ್ಲಿ ಒಂದು ದಾಖಲೆಗಳನ್ನ ಈ ಬಾರಿ ಕೊಡಬೇಕಾಗ್ತದೆ. ಮೊದಲು ಆ ಕಂಡೀಷನ್ ಇರಲಿಲ್ಲ, ನಿಮ್ಮ ಅಡ್ರೆಸ್ ಪ್ರೂಫ್, ಏಜ್ ಪ್ರೂಫ್ ಕೊಟ್ಟಿದ್ರೆ ಸಾಕಿತ್ತು ಮೊದಲು. ಈಗ ಈ 11 ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ಪ್ರತಿಯೊಬ್ಬರೂ ಕೊಡಬೇಕಾಗ್ತದೆ. ಯಾರು ಕ್ಯಾಟಗರಿ 1A, 2A ಮತ್ತು 3Aನಲ್ಲಿರೋರು, ಹಾಗೆಯೇ ಫಾರ್ಮ್ 6 ತುಂಬಿ ಹೊಸದಾಗಿ ಮತದಾರ ಆಗ್ತಾ ಇರ್ತಕ್ಕಂಥವ್ರು ಕೂಡ ಈ ದಾಖಲೆಯನ್ನು ಕೊಡಬೇಕಾಗ್ತದೆ. ಅದ್ರ ಜೊತೆಗೆ 12ನೇ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಅಂತ ಇದೆ. ಆದರೆ ಆಧಾರ್ ಕಾರ್ಡ್ನ ಎಲೆಕ್ಷನ್ ಕಮಿಷನ್ನು ಅಕ್ಸೆಪ್ಟ್ ಮಾಡಿದ್ದು ಬಿಹಾರಲ್ಲಿ ಮಾತ್ರ, ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ. ಅದಾದ ಮೇಲೆ ಸುಪ್ರೀಂ ಕೋರ್ಟಲ್ಲೂ ಆ ಡಿಸಿಷನ್ ಇನ್ನೂ ಪೆಂಡಿಂಗ್ ಇದೆ, ಎಲ್ಲ ರಾಜ್ಯಗಳಿಗೂ ಅಪ್ಲೈ ಮಾಡಬೇಕಾ ಇಲ್ವಾ ಅನ್ನೋದು. ಹಾಗಾಗಿ ಉತ್ತರ ಪ್ರದೇಶದಲ್ಲಾಗಲಿ, ವೆಸ್ಟ್ ಬೆಂಗಾಲಲ್ಲಾಗಲಿ, ತಮಿಳುನಾಡಲ್ಲಾಗಲಿ, ಉಳಿದ ಯಾವುದೇ ರಾಜ್ಯಗಳಲ್ಲಿ ಆಧಾರ್ ಕಾರ್ಡ್ನ ಒಂದು ದಾಖಲೆಯಾಗಿ ಪರಿಗಣಿಸಿಲ್ಲ. ಅದೊಂದು ಐಡೆಂಟಿಟಿ ಪ್ರೂಫ್ ಆಗಿ ಮಾತ್ರ ಪರಿಗಣಿಸ್ತಾ ಇದೆ ಏನು ಎಲೆಕ್ಷನ್ ಕಮಿಷನ್ನು. ಈ 11 ದಾಖಲೆಗಳಿದೆಯಲ್ಲ, 11 ದಾಖಲೆಗಳು ಇದು ಪ್ರೂಫ್ ಆಫ್ ಸಿಟಿಸನ್ಶಿಪ್. ನೀವು ಇಂಡಿಯನ್ ಸಿಟಿಸನ್ ಅಂತ ಅದನ್ನು ಪ್ರೂವ್ ಮಾಡಲಿಕ್ಕೆ, ಭಾರತದ ನಾಗರಿಕರು ಅಂತ ಪ್ರೂವ್ ಮಾಡಲಿಕ್ಕೆ ಇರ್ತಕ್ಕಂಥ ದಾಖಲೆಗಳಿದು. ಇದೊಂಥರ NRC ಮಾಡ್ದಂಗೆ ಮಾಡ್ತಾ ಇದ್ದಾರೆ, ಇರಲಿ. ಹಾಗಾಗಿ ಆಧಾರ್ ಕಾರ್ಡ್ ಇದ್ದರೂ ಕೂಡ ಅದನ್ನು ದಾಖಲೆಯಾಗಿ ಪರಿಗಣಿಸಲ್ಲ, ಅದು ಐಡೆಂಟಿಟಿ ಪ್ರೂಫ್ ಅಷ್ಟೇ. ನೀವು ಈ ಉಳಿದ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದಾದರೂ ದಾಖಲೆಯನ್ನು ಹೊಂದಿರಬೇಕು. ಸಾಧ್ಯ ಆದರೆ ಒಂದಕ್ಕಿಂತ 2 ದಾಖಲೆಗಳಿದ್ರೆ ಒಳ್ಳೆಯದೇನೆ. ಅಕಸ್ಮಾತ್ ಯಾವುದೋ ಒಂದು ದಾಖಲೆ ಕೊಟ್ಟಾಗ ಅದರಲ್ಲೇನಾದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಅಂತಂದರೆ ಇನ್ನೊಂದು ದಾಖಲೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ BLAಗಳು ನೀವು ಪ್ರತಿಯೊಬ್ಬ ಮತದಾರರಿಗೂ ಕೂಡ, ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಈ ದಾಖಲೆಗಳು ಯಾವುದ್ಯಾವುದು ಅಂತ ವಿವರಿಸ್ಬಿಟ್ಟು, ಅವರವರು ಪ್ರತಿಯೊಬ್ಬ ಮತದಾರರು 1-2 ದಾಖಲೆಗಳು ಇದ್ದಂಥವರು ಅದನ್ನು ತಯಾರು ಮಾಡಿ ಈಗಲೇ ಇಟ್ಕೊಂಡಿರ್ತಕ್ಕಂಥ ಸೂಕ್ತ ಅನ್ನೋ ಮನವರಿಕೆಯನ್ನು ಎಲ್ಲ ಮತದಾರರಿಗೂ ಮಾಡಿಕೊಡ್ಬೇಕಾಗ್ತದೆ. ಈಗ ನಾವು ನೋಡ್ದಂಗೆ ಎಲೆಕ್ಷನ್ ಕಮಿಷನ್ನು ವೋಟರ್ಗಳನ್ನ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದೆ. ಆದರೆ ಇದು ಇನ್ನಷ್ಟು ಸಿಂಪ್ಲಿಫೈ ಆಗಲಿ, ಮತದಾರರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಅದನ್ನು ಒಟ್ಟು 6 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ವಿ. ಅದರಲ್ಲಿ ಕ್ಯಾಟಗರಿ 1, 2, 3ನಲ್ಲಿ ಮ್ಯಾಪಿಂಗ್ ಆಗುತ್ತೆ, ವೋಟರ್ ಲಿಸ್ಟಲ್ಲಿ ಉಳ್ಕೊಳ್ತಾರೆ. ಇನ್ನು ಕ್ಯಾಟಗರಿ 1A, 2A, 3A ಇದರದ್ದು ಏನು ದಾಖಲೆ ಕೇಳಿದೆಯೋ ಎಲೆಕ್ಷನ್ ಕಮಿಷನ್ನು ಅದನ್ನು ಕೊಟ್ಬಿಟ್ರೆ ಅವರು ವೋಟರ್ ಲಿಸ್ಟಲ್ಲಿ ಉಳ್ಕೊಳ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ದಾಖಲೆಗಳೇನು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಆದರೆ ಇದೆಲ್ಲ ಹೇಳ್ದಷ್ಟು ಸುಲಭ ಅಲ್ಲ, ಮತದಾರರು ಆರಾಮ ಮಾಡಿಬಿಡೋಕ್ಕಾಗಲ್ಲ ಇದೆಲ್ಲ ಹೇಳ್ದಷ್ಟು ಸುಲಭ ಆಗಿದ್ದಿದ್ದರೆ ವೆಸ್ಟ್ ಬೆಂಗಾಲಲ್ಲಿ 60 ಲಕ್ಷ ಡಿಲೀಟ್ ಆಗ್ತಾ ಇರಲಿಲ್ಲ, ತಮಿಳ್ನಾಡಲ್ಲಿ ಅಷ್ಟೊಂದು ಲಿಟ್ರಸಿ ರೇಟ್ ಜಾಸ್ತಿ ಇದ್ದರೂ ಕೂಡ 70 ಲಕ್ಷ ಡಿಲೀಟ್ ಆಗ್ತಾ ಇರಲಿಲ್ಲ. ಇದು ಹೇಳ್ದಷ್ಟು ಸುಲಭ ಆಗಿಲ್ಲದೇ ಇರೋದ್ರಿಂದ ನಿಮ್ಮ ರೋಲು, BLAಗಳ ರೋಲೇನೇ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಹಾಗಾಗಿ ನೀವು ಮಾಡಬೇಕಾಗಿರೋದೇನು? ನೀವು ಮಾಡಬೇಕಾಗಿರೋದು ಇಷ್ಟೇ. ನಂಬರ್ 1, ನೀವೇನು ಮಾಡಬೇಕು ಅಂದರೆ ನಿಮ್ಮ ಬೂತ್ ಯಾವುದಿದೆಯೋ ಆ ಬೂತ್ನಲ್ಲಿ 2025ರ ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಅಥವಾ BLOಗಳ ಹತ್ರ ವೋಟರ್ ಲಿಸ್ಟ್ ಇದ್ದರೆ, 2025ರ ವೋಟರ್ ಲಿಸ್ಟ್ ಇದ್ದರೆ ಇರುತ್ತೆ ಅವ್ರ ಹತ್ರ, ಅದನ್ನು ನೀವು ತಗೋಬೇಕು. ಅದೇ ರೀತಿ ನಿಮ್ಮದೇ ಬೂತ್ ಏನಿದೆ, ನಿಮ್ಮ ಬೂತ್ನಲ್ಲಿ 2002ರ ವೋಟರ್ ಲಿಸ್ಟ್ನೂ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಅಥವಾ BLO ಹತ್ರ ಇದ್ದರೆ ಅದನ್ನು ತೆಗೆದು ನಿಮ್ಮ ಹತ್ರ ಇಟ್ಕೋಬೇಕು. ಆಮೇಲೆ ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿ ಮತದಾರರು ಅವ್ರ ಹತ್ರ ವೋಟರ್ ಐ ಡಿ ಇರ್ತದೆ,
ಕೆಲವ್ರ ಹತ್ರ ಹಳೆ ವೋಟರ್ ಐ ಡಿನೂ ಇರ್ಬೋದು, 2002ರ ವೋಟರ್ ಐ ಡಿನೂ ಇರ್ಬೋದು, ಅವರ ವೋಟರ್ ಐ ಡಿ ಮತ್ತು ನಿಮ್ಮ ಹತ್ರ ಇರ್ತಕ್ಕಂಥ ಮತದಾರರ ಲಿಸ್ಟು ಇಷ್ಟನ್ನು ಇಟ್ಕೊಂಡು 2025ರ ಮತದಾರರ ಲಿಸ್ಟನ್ನು ಫಸ್ಟ್ ಇಟ್ಕೊಳ್ಳಿ. ಅದಿಟ್ಕೊಂಡು ಅದರಲ್ಲಿ ಪ್ರತಿ ಮತದಾರರ ಹೆಸರು, ಅವ್ರ ತಂದೆ ಹೆಸರು ಮತ್ತು ವೋಟರ್ ಐ ಡಿಲಿರ್ತಕ್ಕಂಥ ಎಪಿಕ್ ನಂಬರು, ಅದಾದಮೇಲೆ ಅವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಕಾಮನ್ನು, ಬೂತ್ ನಂಬರು ಕಾಮನ್ನು, ಅವ್ರ ಸೀರಿಯಲ್ ನಂಬರು ಡಿಫ್ರೆಂಟ್ ಬರುತ್ತೆ. ಸೊ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರು, ಬೂತ್ ನಂಬರು, ಸೀರಿಯಲ್ ನಂಬರ್ ಇಷ್ಟನ್ನು ನೋಟ್ ಮಾಡ್ಕೊಳ್ಳಿ ಪ್ರತಿ ವೋಟರ್ಗೂ. ಅದೇ ರೀತಿ 2002ರ ವೋಟರ್ ಲಿಸ್ಟ್ ಏನಿರುತ್ತೆ ಅದನ್ನು ಇಟ್ಕೊಂಡು ಅದರಲ್ಲಿ ಯಾರ್ಯಾರ್ದು ಹೆಸರಿದೆಯೋ ಅದರಲ್ಲಿ ಪ್ರತಿಯೊಬ್ಬರದ್ದು ಕೂಡ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರು, ಬೂತ್ ನಂಬರು ಮತ್ತು ಸೀರಿಯಲ್ ನಂಬರನ್ನು ಇಟ್ಕೊಳ್ಳಿ. ಬೂತ್ ನಂಬರು 2002ಕ್ಕೂ 2025ಕ್ಕೂ ಕೆಲವು ಸರಿ ಚೇಂಜ್ ಆಗಿರ್ಬೋದು. ಅದೇ ರೀತಿ ಕೆಲವು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಕೂಡ ಚೇಂಜ್ ಆಗಿರ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಈಗ ಯಾವ ಬೂತಲ್ಲಿ ಬೂತ್ ಏಜೆಂಟ್ ಆಗಿದ್ದೀರೋ ಆ ಬೂತು 2002ರಲ್ಲಿ ಇದೇ ಕಾನ್ಸ್ಟಿಟ್ಯೂಯೆನ್ಸಿಲಿ ಇತ್ತಾ ಅಥವಾ ಕಾನ್ಸ್ಟಿಟ್ಯೂಯೆನ್ಸಿ ಚೇಂಜ್ ಆಗಿದೆಯಾ, ಹಾಗಾಗಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರು, ಬೂತ್ ನಂಬರು ಚೇಂಜ್ ಆಗಿದೆಯಾ ಅದನ್ನು ಗಮನಿಸ್ಕೊಳ್ಳಿ. ನಿಮ್ಗೆ ಅದು ಗೊತ್ತಿರುತ್ತೆ ನಿಮ್ಮದೇ ಬೂತ್ ಆಗಿರೋದ್ರಿಂದ. ಅದಕ್ಕೆ ತಕ್ಕನಾಗಿ ಪ್ರತಿಯೊಬ್ಬ ಮತದಾರರದ್ದು ಕೂಡ 2025ರ ವೋಟರ್ ಲಿಸ್ಟಲ್ಲಿ ಇದ್ದಂಥ ಅವರ ಎಪಿಕ್ ನಂಬರ್ ಆಗಿರಬಹುದು ಮತ್ತು ಸೀರಿಯಲ್ ನಂಬರು, ಬೂತ್ ನಂಬರ್ ಅಥವಾ ಪಾರ್ಟ್ ನಂಬರು ಅಷ್ಟನ್ನು ನೋಟ್ ಮಾಡ್ಕೊಳ್ಳಿ. 2002ರ ವೋಟರ್ ಲಿಸ್ಟಲ್ಲೂ ಕೂಡ ಅವರ ಎಪಿಕ್ ನಂಬರ್ ಇದ್ದರೆ ಆ ಕಾರ್ಡಲ್ಲಿ, ಅದು ಇಲ್ಲದೆ ಹೋದರೆ ಬೇಡ. ಅಲ್ಲಿ 2002ರ ವೋಟರ್ ಲಿಸ್ಟಲ್ಲಿ ಅವರ ಬೂತ್ ನಂಬರ್ ಅಥವಾ ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಇಷ್ಟನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಅವರ ಹೆಸರು, ಅವ್ರ ತಂದೆ ಹೆಸರು ಏನಿರುತ್ತೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಇಷ್ಟು ಮಾಡ್ಕೊಂಡ ತಕ್ಷಣವೇ ನೀವು ಎನ್ಯುಮರೇಷನ್ ಫಾರ್ಮ್ ತುಂಬಲಿಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಿರಲ್ಲ ಮತದಾರರಿಗೆ. ನಿಮ್ಮ ಹತ್ರ ಇಷ್ಟು ಡೀಟೇಲ್ಸ್ ಇದ್ದ ತಕ್ಷಣ ನಿಮ್ಮ ಬೂತ್ನಲ್ಲಿ ಸಾಮಾನ್ಯವಾಗಿ ಒಂದು ಬೂತಲ್ಲಿ ಎಷ್ಟು ಜನ ವೋಟರ್ಸ್ ಇರ್ತಾರೆ? ಮ್ಯಾಕ್ಸಿಮಮ್ 1200 ಜನ ವೋಟರ್ಸು. 1200ಕ್ಕಿಂತ ಜಾಸ್ತಿ ಆದರೆ ಎರಡನೇ ಬೂತ್ ಶುರುವಾಗ್ತದೆ ಅಲ್ವಾ? ಸೊ ನಿಮ್ಮ ಬೂತಲ್ಲಿ 1000 ವೋಟರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಸಾಮಾನ್ಯವಾಗಿ 1000ರಿಂದ 1200 ವೋಟರ್ಸು, ಮ್ಯಾಕ್ಸಿಮಮ್ ಆನ್ ಅವರೇಜ್ 1000 ವೋಟರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ನಿಮ್ಮ ಬೂತಲ್ಲಿ ಎಷ್ಟು ವೋಟರ್ಸ್ ಇದ್ದಾರೋ ಅಷ್ಟು ವೋಟರ್ಸಲ್ಲಿ ಹತ್ತತ್ರ 60ರಿಂದ 70% ವೋಟರ್ಗಳದ್ದು ನೀವು ತೊಗೊಳ್ತಿರಲ್ಲ. 2025ರ ವೋಟರ್ ಲಿಸ್ಟು ಮತ್ತು 2002ರ ವೋಟರ್ ಲಿಸ್ಟು ಇವೆರಡರಲ್ಲೇ ನಿಮ್ಮದು ಮ್ಯಾಪಿಂಗ್ ಆಗಿಬಿಡುತ್ತೆ. ಹತ್ತತ್ರ 60ರಿಂದ 70% ಅಷ್ಟು ವೋಟರ್ಸ್ದು ಮ್ಯಾಪಿಂಗ್ ಈ ದಾಖಲೆ ಇಟ್ಕೊಂಡೇ ಆಗಿಬಿಡುತ್ತೆ. ಇನ್ನು ಕೆಲವ್ರದ್ದು ಏನಾಗಿರುತ್ತೆ, 2002ರ ವೋಟರ್ ಲಿಸ್ಟಲ್ಲಿ ಈಗ ಇರೋ ವೋಟರ್ಸ್ದು ಕೆಲವ್ರದ್ದು ಹೆಸರಿರಲ್ಲ. ಉದಾಹರಣೆಗೆ ನಮ್ಮದು ಬೂತ್, ನಮ್ಮೂರಿನ ಬೂತ್ ಏನಿದೆ ಆ ಬೂತಲ್ಲಿ ನಂದು ಈಗ ಹೆಸರಿದೆ. 2002ರಲ್ಲಿ ನಂದು ನಾಗಮಂಗಲದ ಇನ್ನೊಂದು ಬೂತಲ್ಲಿ ಹೆಸರಿತ್ತು. ಅದೇ ರೀತಿ ಅನೇಕ ಮಂದಿ ಆ ಥರ ಆಗಿರಬಹುದು. ಆ ಟೈಮ್ನಲ್ಲಿ ಬೇರೆ ಊರಲ್ಲಿದ್ದೋ, ಪಕ್ಕದ ಊರಲ್ಲಿದ್ದೋ, ಇನ್ನೊಂದು ಊರಲ್ಲೋ ಇದ್ದೋ, ಯಾವುದೋ ಕಾರಣಕ್ಕೆ 2002ರಲ್ಲಿ ಅವರ ಹೆಸರು ಬೇರೆ ಯಾವುದೋ ಕಾನ್ಸ್ಟಿಟ್ಯೂಯೆನ್ಸಿಯ ಬೇರೆ ಯಾವುದೋ ಬೂತಲ್ಲಿರ್ಬೋದು ಅಥವಾ ಅದೇ ಕಾನ್ಸ್ಟಿಟ್ಯೂಯೆನ್ಸಿಯ ಮತ್ತೊಂದು ಬೂತಲ್ಲಿರ್ಬೋದು. ಈ ರೀತಿ ಇರ್ಬೋದು. ಏನು ಮಾಡಿ ಅಂತಂದರೆ ಆ ರೀತಿ ಯಾರದು ಈಗ ನಿಮ್ಮ ಬೂತ್ನಲ್ಲಿ ಯಾವ ಮತದಾರರ ಹೆಸರು 2002ರ ಪಟ್ಟಿಯಲ್ಲಿ ಇಲ್ವೋ ಅಂಥವ್ರನ್ನ ಇಂಡಿವಿಜುವಲಾಗಿ ಒಬ್ಬೊಬ್ಬರಾಗಿ ನೀವು ಅದನ್ನು ಹುಡುಕಿ ಅವರ ಹೆಸರು 2002ನೇ ಇಸ್ವಿಯಲ್ಲಿ ಯಾವ ಬೂತಲ್ಲಿ ಇತ್ತು, ಯಾವ ಕಾನ್ಸ್ಟಿಟ್ಯೂಯೆನ್ಸಿಲಿ ಇತ್ತು ಅನ್ನೋದನ್ನು ಕಂಡುಹಿಡ್ಕೊಂಡು ಅದು ಅವ್ರಿಗೂ ಸಂಬಂಧಪಟ್ಟಂಗೆ 2002ನೇ ಇಸ್ವಿನಲ್ಲಿ ಅವ್ರದ್ದು ಬೂತ್ ನಂಬರು ಅಥವಾ ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಕಾನ್ಸ್ಟಿಟ್ಯೂಯೆನ್ಸಿ ನಂಬರು ಅಷ್ಟನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಹೇಗೆ ಅಂತ ನಾನು ಹೇಳ್ತೀನಿ ಮುಂದೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಮಾಡಬೇಕಾದ್ರೆ ಉದಾಹರಣೆಗೆ 2025ರ ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದೆ. ಇದನ್ನು ಮಾಡಬೇಕಾದ್ರೆ ನೀವು ಮೊಬೈಲಲ್ಲೇ ಅದನ್ನು ಮಾಡ್ಬೋದು ಅಥವಾ ಕಂಪ್ಯೂಟ್ರಲ್ಲಿ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ ಮಾಡಬಹುದು. ಏನು ಅಂತಂದರೆ ಗೂಗಲ್ನಲ್ಲಿ ECI.gov.in ಈ ವೆಬ್ಸೈಟನ್ನು ಓಪನ್ ಮಾಡಿ. ಈ ವೆಬ್ಸೈಟನ್ನು ಓಪನ್ ಮಾಡಿದಾಗ ನಿಮಗೆ ಮೇಲ್ಗಡೆ ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಡೌನ್ಲೋಡ್ ಎಲೆಕ್ಟೋರಲ್ ರೋಲ್ ಅಂತ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ. ಆ ಸೆಲೆಕ್ಟ್ ಸ್ಟೇಟ್ ಅನ್ನೋದನ್ನು ಕ್ಲಿಕ್ ಮಾಡಿ, ಅಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ. ಅದರ ಕೆಳಗಡೆ ಇಯರ್ ಆಫ್ ರಿವಿಷನ್ ಅಂತ ಬರುತ್ತೆ. ಅಲ್ಲಿ ಹೋಗಿ ನೀವು 2025 ಅಂತ ಸೆಲೆಕ್ಟ್ ಮಾಡಿ. 2026, 25, 24 ಅಂತಿರುತ್ತೆ. 2025 ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಡಿಸ್ಟ್ರಿಕ್ಟ್ ಕೇಳುತ್ತೆ. ಡಿಸ್ಟ್ರಿಕ್ಟು ನಿಮ್ದು ಯಾವ ಡಿಸ್ಟ್ರಿಕ್ಟು ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ಅದೇ ಯಾವ್ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಇದ್ದವು ಅಂತ ತೋರಿಸುತ್ತೆ. ಉದಾಹರಣೆಗೆ ನಾನು ಡಿಸ್ಟ್ರಿಕ್ಟ್ ಮಂಡ್ಯ ಅಂತ ಸೆಲೆಕ್ಟ್ ಮಾಡ್ತೀನಿ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಾಗಮಂಗಲ ಅಂತ ಸೆಲೆಕ್ಟ್ ಮಾಡ್ತೀನಿ. ಲ್ಯಾಂಗ್ವೇಜು ಕನ್ನಡ ಇರುತ್ತೆ. ಕೆಳಗಡೆ ನಿಮಗೆ ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚಾವನ್ನು ನೀವು ಎಂಟ್ರ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಕ್ಯಾಪ್ಚಾವನ್ನು ಎಂಟರ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಸೆಲೆಕ್ಟೆಡ್ PDFs ಡೌನ್ಲೋಡ್ ಅಂತ ಕೊಟ್ಟಾಗ ನೀವು ಕ್ಯಾಪ್ಚಾ ಎಂಟರ್ ಮಾಡಿದ ತಕ್ಷಣ ನಿಮಗೆ
ಬೂತ್ಗಳೆಲ್ಲ ಕಾಣಿಸುತ್ತೆ. ನೀವು ಬೂತ್ ನಂಬರ್ ನಿಮಗೆ ಗೊತ್ತಿದ್ದಾಗ ಆ ಬೂತ್ ನಂಬರ್ನ ಹೋಗಿ ಸೆಲೆಕ್ಟ್ ಮಾಡಿ ನೀವು ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮ ಬೂತು ಕಂಪ್ಲೀಟ್, ನಿಮ್ಮ ಬೂತ್ ಲಿಸ್ಟು, ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ವೋಟರ್ ಲಿಸ್ಟು ಕಂಪ್ಲೀಟಾಗಿ ಸೆಲೆಕ್ಟ್ ಆಗುತ್ತೆ. ಅಂದರೆ ಏನು ಮಾಡಬೇಕು, ನೀವು ಇಯರ್ ಆಫ್ ರಿವಿಷನು 25 ಅಂತ ಸೆಲೆಕ್ಟ್ ಮಾಡಬೇಕು. ಸ್ಟೇಟ್ ಕರ್ನಾಟಕ, ಡಿಸ್ಟ್ರಿಕ್ಟು ನಿಮ್ಮ ಡಿಸ್ಟ್ರಿಕ್ಟು, ನಾನು ಮಂಡ್ಯ ಅಂತ ಸೆಲೆಕ್ಟ್ ಮಾಡಿದೆ, ಅದ್ರಲ್ಲಿ ನಾಗಮಂಗಲ ಅಂತ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಹೋಗ್ಬಿಟ್ಟು ನನ್ನ ಬೂತ್ ನಂಬರ್ ಯಾವುದು, ಬೂತ್ ನಂಬರು ನನಗೆ ಇರ್ತಕ್ಕಂಥದ್ದು 83, ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಕ್ಯಾಪ್ಚನ್ನು ಎಂಟ್ರ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಡೌನ್ಲೋಡ್ ಸೆಲೆಕ್ಟೆಡ್ PDFs ಅಂತ ಕೊಟ್ಟರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ನಿಮಗೆ 2025 ವೋಟರ್ ಲಿಸ್ಟು ಸಿಗುತ್ತೆ. ಈ ವೋಟರ್ ಲಿಸ್ಟ್ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರು ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಸೇಮು ಮತ್ತು ಪಾರ್ಟ್ ನಂಬರ್ ಅಥವಾ ಬೂತ್ ನಂಬರ್ ಸೇಮು. ಏನಿದ್ರು ನೀವು ಸೀರಿಯಲ್ ನಂಬರ್ಗಳನ್ನ ನೋಟ್ ಮಾಡ್ಕೋಬೇಕು. ಅವರ ಹೆಸರು ಮತ್ತು ಎಪಿಕ್ ನಂಬರ್ ಹೇಗಿದ್ರು ಮೊದಲೇ ನೋಟ್ ಮಾಡ್ಕೊಂಡಿರ್ತೀರ. ಇದಾದ ಮೇಲೆ 2002 ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ? ಇದಕ್ಕೇನು ಮಾಡಬೇಕು ಅಂತಂದರೆ ECI ನೆಟ್, ಈವನ್ ನೀವು ECI.gov.in ನಲ್ಲೂ ಟ್ರೈ ಮಾಡ್ಬೋದು, ಅಥವಾ ECI ನೆಟ್ ಅಂತ ಒಂದು ಆ್ಯಪ್ನ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ECI ನೆಟ್ ಆ್ಯಪ್ನ ಓಪನ್ ಮಾಡಿದಾಗ ನಿಮಗೆ ಅನೇಕ ಬಾಕ್ಸ್ಗಳು ಓಪನ್ ಆಗ್ತವೆ. ಅದರಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸರ್ಚ್ ಯುವರ್ ನೇಮಿಂದ ಲಾಸ್ಟ್ SIR ಅಂತ ಆಪ್ಷನ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಬೈ ಎಲೆಕ್ಟರ್ ಡೀಟೇಲ್ಸ್ ಅಂತ ಇದೆ, ಇನ್ನೊಂದು ಇನ್ ಲಾಸ್ಟ್ SIR E-roll ಅಂತಿದೆ. ನೀವು ಈ ಲಾಸ್ಟ್ SIR E-rollನ ಸೆಲೆಕ್ಟ್ ಮಾಡಿ, ಆಗ ಸ್ಟೇಟ್ ಕೇಳುತ್ತೆ. ನೀವು ಅಲ್ಲಿ ಹೋಗಿ ಸ್ಟೇಟ್ನ ಸೆಲೆಕ್ಟ್ ಮಾಡಿದ್ರೆ ಕರ್ನಾಟಕ ಸೆಲೆಕ್ಟ್ ಮಾಡ್ತೀರಾ. ವ್ಯೂ ಅಂತ ಕೊಟ್ಟರೆ ನಿಮ್ಗೆ 2 ಆಪ್ಷನ್ ಕಾಣುತ್ತೆ, ವ್ಯೂ ಡೌನ್ಲೋಡ್ 2002 ಎಲೆಕ್ಟೋರಲ್ ರೋಲ್ ಅಂತ, ಅಥವಾ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರಲ್ ರೋಲ್ ಅಂತ. ನಿಮಗೆ ಯಾವುದು ಬೂತ್ ನಂಬರು 2002ರಲ್ಲಿ ನಿಮ್ಮ ಬೂತ್ ನಂಬರ್ ಯಾವುದಿತ್ತು, ಬೂತ್ ಯಾವುದಿತ್ತು, ಕಾನ್ಸ್ಟಿಟ್ಯೂಯೆನ್ಸಿ ಯಾವುದಿತ್ತು ಅಂತ ಪಕ್ಕಾ ಗೊತ್ತಿದ್ದಾಗ ನೀವೇನು ಮಾಡ್ಬೋದು ಅಂದರೆ ವ್ಯೂ ಆರ್ ಡೌನ್ಲೋಡ್ ಎಲೆಕ್ಟೋರಲ್ ರೋಲ್ ಅಂತ ಕೊಡಿ, ಅಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ಅದೇ ಥರ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಪಾರ್ಟ್ ನಂಬರ್ ಕೇಳುತ್ತೆ, ಪಾರ್ಟ್ ನಂಬರ್ ಸೆಲೆಕ್ಟ್ ಮಾಡಿ. ಪಾರ್ಟ್ ನಂಬರ್ ಸೆಲೆಕ್ಟ್ ಮಾಡಿದ್ಮೇಲೆ ಪಾರ್ಟ್ ನಂಬರ್ ಅಥವಾ ಬೂತ್ ನಂಬರ್ನ ಸೆಲೆಕ್ಟ್ ಮಾಡಿ ನೀವು ವ್ಯೂ ಅ ಡೌನ್ಲೋಡ್ PDF ಅಂತ ಕೊಟ್ಟರೆ ನಿಮಗೆ ನಿಮ್ಮ ಬೂತ್ನ 2002 ವೋಟರ್ ಲಿಸ್ಟು ಡೌನ್ಲೋಡ್ ಆಗುತ್ತೆ. ಈ ರೀತಿ ನೀವು 2002 ವೋಟರ್ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಒಟ್ಟಾರೆಯಾಗಿ ಈಗ ನಾವು ಅಂದ್ಕೊಂಡಿದ್ದು 2025 ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ಹೆಂಗೆ ಮತ್ತು 2002 ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ಹೆಂಗೆ ಅಂತ. ಇನ್ನು 3ನೇ ಪಾಯಿಂಟು, ನೀವು 2002 ವೋಟರ್ ಲಿಸ್ಟ್ನ ನಿಮ್ಮ ಬೂತಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ತೀರಾ, ಆದರೆ ನಿಮ್ಮ ಬೂತ್ನಲ್ಲಿ ಈಗ ಇರ್ತಕ್ಕಂಥ ಕೆಲವು ಮತದಾರರ ಹೆಸರು 2002 ನಿಮ್ಮ ಬೂತಿನ ವೋಟರ್ ಲಿಸ್ಟಲ್ಲಿ ಇರಲ್ಲ ಅಂತ ಅಂದ್ಕೊಳ್ಳಿ. ಆಗ ಅವರ ನೇಮು 2002ರಲ್ಲಿ ಯಾವ ಬೂತಲ್ಲಿತ್ತು ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ? ಆಗ ನೀವೇನು ಮಾಡಬಹುದು ಅಂತಂದರೆ, ಅವ್ರನ್ನ ಯಾರ ಮತದಾರರ ಹೆಸರು 2002 ವೋಟರ್ ಲಿಸ್ಟಲ್ಲಿ ಇಲ್ವ ನಿಮ್ಮ ಬೂತಲ್ಲಿ, ಅಂಥವ್ರನ್ನ ಇಂಡಿವಿಜುವಲ್ ಆಗಿ ನೀವು ವಿಚಾರಿಸಬೇಕು. ಏನು ಅಂತಂದರೆ 2002ರಲ್ಲಿ ಅವರು ಎಲ್ಲಿ ವೋಟ್ ಹಾಕಿದ್ರು ಅನ್ನೋದನ್ನು ವಿಚಾರಿಸಿ, ಅಲ್ಲಿ ಹೋಗಿ ಯಾವ ಕಾನ್ಸ್ಟಿಟ್ಯೂಯೆನ್ಸಿಲಿ ವೋಟ್ ಹಾಕಿದ್ರು, ಯಾವ ಬೂತಲ್ಲಿ ವೋಟ್ ಹಾಕಿದ್ರು ಅಂತ ಯಾವ ಬೂತಲ್ಲಿ ವೋಟ್ ಹಾಕಿದ್ರು ಅಂತ ನೆನಪಿದ್ರೆ ಈಸಿ, ಆ ಬೂತ್ನೇ ಡೌನ್ಲೋಡ್ ಮಾಡಿಕೊಂಡು ನೀವು ಹುಡುಕ್ಬೋದು. ಈಗ ನಾನು ಬೂತ್ ಡೌನ್ಲೋಡ್ ಮಾಡ್ಕೊಳ್ಳೋ ತೋರಿಸಿದ್ನಲ್ಲ, ಆ ರೀತಿ ಆ ಬೂತ್ನೇ ಡೌನ್ಲೋಡ್ ಮಾಡ್ಕೊಂಡು ಹುಡುಕ್ಬೋದು. ಅಕಸ್ಮಾತ್ ಅವ್ರಿಗೆ ಯಾವ ಬೂತಲ್ಲಿ ವೋಟ್ ಹಾಕಿದ್ದೆ ಅಂತ ನೆನಪಿಲ್ಲ, ಬಟ್ ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ನೆನಪಿರುತ್ತೆ. ಆಗ ನೀವೇನು ಮಾಡ್ಬೋದು ಅಂತಂದರೆ, ಸೇಮ್ ಥಿಂಗು, ಸರ್ಚ್ ಯುವರ್ ನೇಮ್ ಇನ್ ದ ಲಾಸ್ಟ್ SIR ಅಂತ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಇನ್ ಲಾಸ್ಟ್ SIR E-roll ಅಂತ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಸೇಮ್ ಸ್ಟೇಟ್ನ ಸೆಲೆಕ್ಟ್ ಮಾಡ್ತೀರಾ, ವ್ಯೂ ಅಂತ ಕೊಡ್ತೀರಾ, ದೆನ್ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರಲ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರಲ್ ಲಿಸ್ಟ್ ಅಂತ ಸೆಲೆಕ್ಟ್ ಮಾಡಿದಾಗ ಅದು ಡಿಸ್ಟ್ರಿಕ್ಟ್ ಕೇಳುತ್ತೆ. ಉದಾಹರಣೆಗೆ ನಾನು ಮಂಡ್ಯ ಅಂತ ಕೊಡ್ತೀನಿ, ಕಾನ್ಸ್ಟಿಟ್ಯೂಯೆನ್ಸಿ ನಾಗಮಂಗಲ, ದೆನ್ ಎಂಟರ್ ದ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಾನು ನನ್ನ ಹೆಸರನ್ನು ಎಂಟ್ರ್ ಮಾಡಬೇಕು. ಹೆಸರನ್ನು ಎಂಟ್ರ್ ಮಾಡುವಾಗ ನಾವು ಅವತ್ತು ಎಲೆಕ್ಟೋರಲ್ ಲಿಸ್ಟಲ್ಲಿ ನಮ್ಮ ಹೆಸರೇನಿತ್ತು ಎಕ್ಸಾಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ, ಇನಿಷಿಯಲ್ಸ್ ಹಿಂದೆ ಮುಂದೆ ಇಲ್ಲದೆ ಅವತ್ತೇನು ಕೊಟ್ಟಿದ್ವು ಅದೇ ಥರ ಎಂಟ್ರ್ ಮಾಡಿದ್ರೆ ತೋರಿಸುತ್ತೆ ಅದು, ಇಲ್ಲ ಅಂದರೆ ತೋರಿಸಲ್ಲ. ಉದಾಹರಣೆಗೆ ನೋಡಿ, ನನ್ನ ಹೆಸರು ಬಸವರಾಜು BC ಅಂತ. ನಾನು ಬಸವರಾಜು BC ಅಂತ ಕೊಟ್ಟರೆ, ಸರ್ಚ್ ಅಂತ ಕೊಟ್ಟರೆ ಅದು ನೋ ಮ್ಯಾಚಸ್ ಫೌಂಡ್ ಅಂತ ತೋರಿಸ್ತಾ ಇದೆ. ಅಂದರೆ ಬಸವರಾಜು BC ಅಂತ ಕೊಟ್ಟಾಗ ನೋ ಮ್ಯಾಚಸ್ ಫೌಂಡ್ ಅಂತ ತೋರಿಸ್ತಾ ಇದೆ. ಆಗ ನಾನೇನು ಮಾಡ್ತೀನಿ, ಅದಕ್ಕೆ ಬಸವರಾಜು BC ಬದಲು ಬಸವರಾಜು ಅಂತ ಕೊಡ್ತೀನಿ. ಆಗೇನು ಮಾಡುತ್ತೆ, ಅದು ಇಡೀ ನಾಗಮಂಗಲ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಷ್ಟು ಜನ ಬಸವರಾಜು ಇದ್ದಾರೋ ಅವ್ರನ್ನೆಲ್ಲ ತೋರಿಸ್ತಾ ಬರುತ್ತೆ. ಅಲ್ಲಿ ನಾನು ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಹುಡುಕಕ್ಕೇನು ಅಸಾಧ್ಯ ಅಲ್ಲ. ಸೊ ಆಗ ಅಲ್ಲಿ ಸರ್ಚ್ ಅಂತ ಕೊಟ್ಟರೆ ಅಲ್ಲಿ ನಮಗೆ
ಅಲ್ಲಿ ಹೆಸರು ಓಪನ್ ಆಗ್ತಾ ಹೋಗುತ್ತೆ. ಅಲ್ಲಿ ನಾವು ಹುಡುಕ್ತಾ ಹೋದರೆ, ಉದಾಹರಣೆಗೆ ನಾನು ಹಿಂಗೆ ಹುಡುಕ್ತಾ ಇರುವಾಗ ನನ್ನ ಹೆಸರು BC ಬಸವರಾಜು ಅಂತ ಸಿಗುತ್ತೆ. ಅನೇಕ ಬಸವರಾಜುಗಳಿರ್ತಾರೆ, ಇಲ್ಲಿ BC ಬಸವರಾಜು ಅಂತ ಸಿಗುತ್ತೆ. ಮತ್ತು ಅಲ್ಲಿ ಮುಂದೆ ಚೆಕ್ ಮಾಡಿದಾಗ ಸನ್ ಆಫ್ ಚಂದ್ರಪ್ಪ ಅಂತ, C ಚಂದ್ರಪ್ಪ ನಮ್ಮ ತಂದೆ ಹೆಸರು ಕಾಣಿಸುತ್ತೆ. ಆಗ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು ಇದನ್ನು ನೋಡಿ ಇಲ್ಲಿಯ ಬೂತ್ ನಂಬರ್ ಏನು ಮತ್ತು ನನ್ನ ಸೀರಿಯಲ್ ನಂಬರ್ ಏನು ಎರಡನ್ನೂ ನೋಟ್ ಡೌನ್ ಮಾಡ್ಕೋಬೇಕು. ಅಂದರೆ ನೀವು ನಿಮ್ಮ ಬೂತ್ನಲ್ಲಿರೋ ಮತದಾರರ ಪಟ್ಟಿಯನ್ನು, ಮತದಾರರು ಯಾರು ಇರ್ತಾರಲ್ಲ ಅವ್ರದ್ದು 2002ರಲ್ಲಿ ಎಲ್ಲಿತ್ತು ಅನ್ನೋದನ್ನು ಹುಡುಕಬೇಕಾದ್ರೆ, ಅವ್ರು ಯಾವ ಬೂತಲ್ಲಿ ಓಟ್ ಹಾಕಿದ್ರು ನೆನಪಿಲ್ಲ ಅಂತಂದರೆ, ಕಾನ್ಸ್ಟಿಟ್ಯೂಯೆನ್ಸಿ ನೆನಪಿದ್ರೆ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಈ ರೀತಿ ಅವರ ಹೆಸರನ್ನು ನೀವು ಹುಡುಕಬಹುದು. ಅಂದರೆ ಆ ಥರ ಹುಡುಕ್ಬಿಟ್ಟು ಅವ್ರದ್ದು ಅವತ್ತಿನ ಬೂತ್ ನಂಬರ್ ಅಥವಾ ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರು ಅಷ್ಟನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ಇಲ್ಲಿ ಒಂದೊಂದು ಸ್ವಲ್ಪ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಅವ್ರ ಹೆಸರನ್ನ ಹಾಕಿದಾಗ ಅಕಸ್ಮಾತ್ ಸ್ಪೆಲ್ಲಿಂಗ್ ಮ್ಯಾಚ್ ಆಗಲಿಲ್ಲ ಅಂದರೆ ತೋರಿಸದೇ ಇರ್ಬೋದು. ಉದಾಹರಣೆಗೆ ನನ್ನ ಹೆಸರು ಹಾಕಿ ಹುಡುಕ್ದೆ ಬಸವರಾಜು ಅಂತ ಹುಡುಕಿದಾಗ ಸಿಕ್ತು, ಓಕೆ. ಅಕಸ್ಮಾತು ಹೆಂಗೆ ಹುಡುಕಿದ್ರೂ ಸಿಗಲಿಲ್ಲ, ಆಗ ಏನು ಮಾಡ್ಬೋದು ಅಂತಂದರೆ, ನಾನು ನಮ್ಮ ತಂದೆ ಹೆಸರು ಹಾಕ್ಬಿಟ್ಟು ಹುಡುಕ್ಬೋದು, ಅಥವಾ ನಮ್ಮ ತಾಯಿ ಹೆಸರು ಹಾಕ್ಬಿಟ್ಟು ಹುಡುಕ್ಬೋದು, ಅಥವಾ ನನ್ನ ತಮ್ಮನ ಹೆಸರು ಹಾಕ್ಬಿಟ್ಟು ಹುಡುಕ್ಬೋದು, ನನ್ನ ತಂಗಿ ಹೆಸರು ಹಾಕ್ಬಿಟ್ಟು ಹುಡುಕ್ಬೋದು. ಆ ಥರ ಯಾಕೆಂದರೆ ಅವ್ರ ಹೆಸರು ಆಗ ವೋಟರ್ ಲಿಸ್ಟ್ ಇತ್ತು ಅಂತ ನನಗೆ ಗೊತ್ತಿರುತ್ತೆ. ಅವರಲ್ಲಿ ಯಾರ ಹೆಸರು ಹಾಕಿದ್ರು ನಮ್ದೆಲ್ಲರದ್ದು ಒಟ್ಟಿಗೆ ಇರ್ತದೆ. ಈಗ ನನ್ನ ತಮ್ಮನ ಹೆಸರು ನನಗಿಂತ ಒಂದು ಸೀರಿಯಲ್ ನಂಬರ್ ಜಾಸ್ತಿ ಇದೆ ಅಷ್ಟೇ. ಸೊ ಈ ರೀತಿ ಹಾಕಿ ಹುಡುಕಿದಾಗ ಆಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಅಕಸ್ಮಾತು ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು, ಅಥವಾ ನಮ್ಮ ತಮ್ಮ ತಂಗಿ ಇವ್ರ ಹೆಸರು ಹಾಕಿದಾಗಲೂ ಸಿಕ್ಕದೇ ಇದ್ದರೆ, ಆಗ ಆವತ್ತಿನ ಕಾಲಕ್ಕೆ ನಮ್ಮ ಅಕ್ಕಪಕ್ಕದ ಮನೆಯವರು ಯಾರಿದ್ರು, ನಮ್ಮ ನೈಬರ್ಸ್ ಯಾರಿದ್ರು, ಅವ್ರದ್ದು ಯಾರಾದರೂ ಹೆಸರು ಹಾಕಿ ಹುಡುಕಿದ್ರು ನಮಗೆ ಸಿಕ್ಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಕೆಲವು ಸರಿ ಈಸಿಯಾಗಿ ಸಿಕ್ಬಿಡುತ್ತೆ, ಕೆಲವು ಸರಿ ಸ್ವಲ್ಪ ಹುಡುಕಾಡಬೇಕಾಗ್ಬೋದು. ಅದನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ನ ಬಳಸಿ ನೀವು ಮಾಡಿದ್ರೆ 2002ರ ವೋಟರ್ ಲಿಸ್ಟಲ್ಲಿ ನಿಮ್ಮ ಬೂತಲ್ಲಿ ಹೆಸರಿಲ್ಲ, ಬಟ್ ಈಗ ಅವ್ರ ಹೆಸರಿದೆ, ಅಂಥವ್ರದ್ದು 2002ರಲ್ಲಿ ಯಾವ ಬೂತಲ್ಲಿ ಹೆಸರಿತ್ತು ಅನ್ನೋದನ್ನು ನೀವು ಹುಡುಕಿ ಅವರ ಬೂತ್ ನಂಬರು, ಸೀರಿಯಲ್ ನಂಬರು ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು ಅದನ್ನು ನೋಟ್ ಮಾಡಿ ಇಟ್ಕೋಬೇಕು. ಈ 2002ರ ವೋಟರ್ ಲಿಸ್ಟ್ನಲ್ಲಿ ಹೆಸರು ಹುಡುಕಬೇಕಾದ್ರೆ ಕೆಲವು ಚಾಲೆಂಜ್ಗಳು ಬರ್ತವೆ. ಏನು ಅಂತಂದರೆ, 2008ನೇ ಇಸ್ವಿನಲ್ಲಿ ಏನಾಗಿದೆ, ಹಲವಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಹೊಸದಾಗಿ ಹುಟ್ಟಿಕೊಂಡವು, ಕೆಲವು ಮರ್ಜಾದವು, ಈ ರೀತಿ ಎಲ್ಲ ಆಯಿತು. ಹಾಗಾಗಿದ್ದಾಗ ಈಗಿರೋ ಕಾನ್ಸ್ಟಿಟ್ಯೂನ್ಸಿ ಆಗಿಲ್ಲದೆ ಇರ್ಬೋದು, ಆಗಿದ್ದ ಕಾನ್ಸ್ಟಿಟ್ಯೂನ್ಸಿ ಈಗಿಲ್ಲದೆ ಇರ್ಬೋದು. ಉದಾಹರಣೆಗೆ ಮಂಡ್ಯ ಜಿಲ್ಲೆಯಲ್ಲಿ ತಗೊಂಡ್ರೆ ಕೆರಗೋಡು ಕ್ಷೇತ್ರ ಇತ್ತು, ಕಿರ್ಗಾವಲು ಕ್ಷೇತ್ರ ಇತ್ತು ಮಂಡ್ಯ ಜಿಲ್ಲೆ ಒಳಗಡೆ, ಮಂಡ್ಯ ಲೋಕಸಭಾ ಕ್ಷೇತ್ರದೊಳಗಡೆ. ಅವೆರಡೂ ಕೂಡ ಈಗ ಇಲ್ಲ. ಹಾಗಾಗಿ 2002ರಲ್ಲಿ ಉದಾಹರಣೆಗೆ ಬಸರಾಳು ಅಂತ ನಾನು ಚಿಕ್ಕದ್ರಲ್ಲಿ ಓದಿದ್ದ ಊರು, ನಂದೇ ಎಕ್ಸಾಂಪಲ್ ಹೇಳೋದಾದರೆ, ಬಸರಾಳು ಕೆರಗೋಡು ಕ್ಷೇತ್ರದಲ್ಲಿ ಬರ್ತಾ ಇತ್ತು 2002ನೇ ಇಸ್ವಿನಲ್ಲಿ. ಆದರೆ 2008ರ ನಂತರ ಅದು ಮಂಡ್ಯ ಕ್ಷೇತ್ರಕ್ಕೆ ಬರುತ್ತೆ. ಹಾಗಾಗಿ ಬಸರಾಳು ಕಾನ್ಸ್ಟಿಟ್ಯೂಯೆನ್ಸಿಯ ಬಸರಾಳು ಊರಿನ ಯಾವುದಾದ್ರೂ ಬೂತ್ನಲ್ಲಿರ್ತಕ್ಕಂಥ ಅಲ್ಲಿಯ ಬೂತ್ ಏಜೆಂಟ್ ಏನು ಮಾಡಬೇಕು ಅಂತಂದರೆ, ಅವ್ರಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ. ಸೊ 2002ರಲ್ಲಿ ಇದು ಬಸರಾಳು ಅನ್ನುವ ಊರು ಕೆರಗೋಡು ಕ್ಷೇತ್ರದಲ್ಲಿತ್ತು ಅಂತೇಳಿ ಕೆರಗೋಡು ಕ್ಷೇತ್ರ ಹುಡುಕ್ಬಿಟ್ಟು ಅಲ್ಲಿ ಹೋಗಿ ಹುಡುಕ್ಬೇಕಾಗ್ತದೆ. ಈ ಪ್ರಾಬ್ಲಮ್ ಜಾಸ್ತಿ ಬರ್ತಕ್ಕಂಥದ್ದು ಬೆಂಗಳೂರಿನಲ್ಲಿರ್ತಕ್ಕಂಥ ಬೂತ್ಗಳಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಯಾಕೆಂದರೆ ಬೆಂಗಳೂರಿನಲ್ಲಿ 2002ನೇ ಇಸ್ವಿನಲ್ಲಿ ಆಗ ಬೆಂಗಳೂರಿನಲ್ಲಿ ಕಡಿಮೆ ಕ್ಷೇತ್ರ ಇದ್ವು, ಈಗ 28 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳಾಗಿವೆ. ಹಾಗಿದ್ದಾಗ 2002ನೇ ಇಸ್ವಿಲಿ ಯಾವುದೋ ಬೂತು, ಯಾವುದೋ ಏರಿಯಾ, ಯಾವುದೋ ಕ್ಷೇತ್ರದಲ್ಲಿದ್ದು ಇವತ್ತು ಇಮ್ಯಾಜಿನೇ ಮಾಡ್ಕೊಳಕ್ಕಾಗದೇ ಇರ್ತಕ್ಕಂಥ ಇನ್ನೊಂದು ಯಾವುದೋ ಕ್ಷೇತ್ರದಲ್ಲಿ ಇರ್ತದೆ, ಅಥವಾ ಇವತ್ತು ಯಾವ ಕ್ಷೇತ್ರದಲ್ಲಿ ಇದೆಯೋ ಆ ಬೂತು 2002ನೇ ಇಸ್ವಿಲಿ ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ, ಆ ರೀತಿ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ಇರ್ತದೆ. ಅದನ್ನು ಹಾಗಾಗಿ ಅವತ್ತಿನ ಕಾಲಕ್ಕೆ ಪಕ್ಕದಲ್ಲಿ ಯಾರಿದ್ರು, ಯಾರು ಏನು ನಮ್ಮ ನೈಬರ್ಸು ಅಥವಾ ನಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಅಥವಾ ತಂದೆ ತಾಯಿ ಇವ್ರ ಹೆಸರುಗಳನ್ನ ಹಾಕಿ ಮತ್ತು ಅವತ್ತಿನ ಕಾಲಕ್ಕೆ ಯಾವ ಬೂತಲ್ಲಿ ಓಟ್ ಹಾಕಿದ್ರು ಅನ್ನೋದನ್ನು ಸ್ವಲ್ಪ ಹುಡುಕಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಅಸಾಧ್ಯ ಅಲ್ಲ. ಈಗೇನು ಮಾಡಿದ್ರಿ, 2025ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ರಿ, 2002ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಅವೆರಡನ್ನೂ ಇಟ್ಕೊಂಡು ಬೂತ್ ನಂಬರು, ಸೀರಿಯಲ್ ನಂಬರೆಲ್ಲ ಬರೆದಿಟ್ಕೊಂಡ್ರಿ. ಹಾಗಾಗಿ 70% ವೋಟರ್ಸ್ದು ಮ್ಯಾಪ್ ಆಗಿಬಿಡುತ್ತೆ. 2002ರ ವೋಟರ್ ಲಿಸ್ಟಲ್ಲಿ ಕೆಲವ್ರದ್ದು ಈಗಿರೋರ್ದು ಹೆಸರಿರಲ್ಲ. ಆಗ ಅವ್ರದ್ದು ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ವಿಚಾರಿಸಿ ಅವ್ರದ್ದು ಕೂಡ ನೋಟ್ ಮಾಡಿ ಇಟ್ಕೊಳ್ತೀರಾ. ಅದಾದ ಮೇಲೆ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಯಾರ್ದು ಅಂತಂದರೆ ಮಹಿಳೆಯರದು, ಅಂದರೆ ವಿವಾಹಿತ ಮಹಿಳೆಯರದು. ಈಗ ನಿಮ್ಮೂರಿಗೆ ಅಥವಾ ನಿಮ್ಮ ಬೂತಲ್ಲಿರ್ತಕ್ಕಂಥ ಒಂದು ಎಷ್ಟೋ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳು ಬೇರೆ ಊರಿಂದ ಮದುವೆಯಾಗಿ ಇಲ್ಲಿಗೆ ಬಂದಿರ್ತಾರೆ. ಹಾಗಾಗಿ 2002ರಲ್ಲಿ ಅವರ ಹೆಸರು ಅವ್ರು ಎಲ್ಲಿಂದ ಬಂದಿರ್ತಾರಲ್ಲ ಆ ಊರಲ್ಲಿ ಯಾವುದೋ ಬೂತಲ್ಲಿ ಅಥವಾ ಬೇರೆ ಕಾನ್ಸ್ಟಿಟ್ಯೂಯೆನ್ಸಲ್ಲಿ ಇರ್ತದೆ, ಅಥವಾ ಅವ್ರದ್ದಾಗಿರ್ಬೋದು, ಅವ್ರ ತಂದೆ ತಾಯಿದಾಗಿರ್ಬೋದು, ಬೇರೆ ಅವರು ಎಲ್ಲಿ ಹುಟ್ಟಿ ಬೆಳೆದಿದ್ರೋ ಅಲ್ಲಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀವು ಅವರ ತಂದೆಯ ಹೆಸರನ್ನು ಹಾಕಿ ಅಥವಾ ಅವರ ತಮ್ಮನ ಹೆಸರು, ಅಣ್ಣನ ಹೆಸರು, ಅವರ ತಾಯಿ ಹೆಸರನ್ನು ಹಾಕಿ 2002ನೇ ವೋಟರ್ ಲಿಸ್ಟಲ್ಲಿ ಅವರ ಹೆಸರನ್ನು
ಹುಡುಕಬೇಕಾಗ್ತದೆ. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತದೆ. ಯಾಕೆ ಅಂತಂದರೆ ನೀವು ಅವ್ರ ತಂದೆ ಹೆಸರನ್ನೋ ಅವ್ರ ತಾಯಿ ಹೆಸರನ್ನೋ ಅಥವಾ ಅವ್ರ ಅಣ್ಣ ತಮ್ಮಂದಿರ ಹೆಸರನ್ನೋ ಹಾಕಿ ಹುಡುಕುವಾಗ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ಸ್ಪೆಲ್ಲಿಂಗ್ ಏನಾದ್ರು ಹಿಂದೆ ಮುಂದೆ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಸ್ವಲ್ಪ ಹುಡುಕಾಡಿದ್ರೆ ಸಿಗುತ್ತೆ. ಆದರೆ ಇರೋ ಪ್ರಾಬ್ಲಮ್ ಏನು ಅಂತಂದರೆ ಇವರು 2002ನೇ ಇಸ್ವಿಲಿ ಎಲ್ಲಿ ಇದ್ದರೋ ಅಥವಾ ಇವ್ರ ತಂದೆ ತಾಯಿ ಊರು ಯಾವುದು ಆಗಿದೆಯೋ ಅಲ್ಲಿ ಅಕಸ್ಮಾತ್ ಕಾನ್ಸ್ಟಿಟ್ಯೂಯೆನ್ಸಿ ಚೇಂಜ್ ಆಗಿದ್ದರೆ, ಬೂತ್ಗಳು ಚೇಂಜ್ ಆಗಿದ್ದರೆ ಆಗ ಸ್ವಲ್ಪ ಹುಡುಕೋದು ಕಷ್ಟ ಆಗ್ಬೋದು. ಆಗ ಇರ್ತಕ್ಕಂಥ ಇನ್ನೊಂದು ದಾರಿ ಏನು ಅಂತಂದರೆ ಅವರು ಹುಟ್ಟಿದ ಊರು ಏನಿರ್ತದೆ, ಅವರ ತವರು ಮನೆ ಏನಿರ್ತದೆ, ಅವರ ತವರು ಮನೆಯಲ್ಲಿ ಇರ್ತಕ್ಕಂಥ ಅವ್ರ ತಂದೆನೋ ತಾಯಿನೋ ಅವ್ರ ಅಣ್ಣನೋ ತಮ್ಮನೋ ಅವರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿರ್ತಾರಲ್ಲ ಅದನ್ನು ತರಿಸ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಅಲ್ಲಿ ಅವ್ರ ಡಾಟಾ ಸಿಕ್ಬಿಡುತ್ತೆ. ಇವ್ರ ಡಾಟಾನು ಅದ್ರ ಜೊತೆಗೆ ಸಿಕ್ಬಿಡುತ್ತೆ. ಇವರು 2002ರಲ್ಲಿ ಇವ್ರ ಹೆಸರು ಇರ್ಬೋದು ವೋಟರ್ ಲಿಸ್ಟಲ್ಲಿ, ಅಥವಾ ಇವ್ರದ್ದಿಲ್ಲ ಅಂತಂದ್ರೂ ಇವ್ರ ಅಣ್ಣ ತಮ್ಮ ಇವ್ರ ತಂದೆ ತಾಯಿದಿದ್ದೇ ಇರ್ತದಲ್ವ, ಅಥವಾ ಅದರಲ್ಲೂ ಇವ್ರ ಅಣ್ಣದಿರೋ ಅಥವಾ ಇವ್ರ ತಂದೆ ತಾಯಿಯವ್ರದ್ದಿದ್ದೇ ಇರುತ್ತೆ, ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಈ ರೀತಿ ಮಹಿಳೆಯರ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹುಡುಕಾಡಬೇಕಾಗ್ತದೆ. ಅದರಲ್ಲೂ ಬಾರ್ಡರ್ ಡಿಸ್ಟಿಕ್ಗಳು ಏನಿದೆ, ಬಾರ್ಡರ್ ಡಿಸ್ಟಿಕ್ಗಳು ಕೋಲಾರ ಆಗಿರ್ಬೋದು, ಈ ರೀತಿ ತುಮಕೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ರೀತಿ ಬಾರ್ಡರ್ ಡಿಸ್ಟಿಕ್ಗಳಲ್ಲಿ ಅನೇಕ ಮಹಿಳೆಯರು ಆ ಆಂಧ್ರ ಬಾರ್ಡ್ರಿಂದ ತಮಿಳ್ನಾಡು ಬಾರ್ಡ್ರಿಂದ ಈ ಕಡೆಗೆ ಬಂದು ನೆಲೆಸಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇಂಥ ಸಮಯದಲ್ಲಿ ಅಂಥ ಮಹಿಳೆಯರ ಕೇಸ್ನಲ್ಲಿ ಫಾರ್ಮ್ 8 ಜೊತೆಗೆ ಒಂದು ಡೆಕ್ಲರೇಷನ್ ಫಾರ್ಮನ್ನು ಕೂಡ ನೀವು ಫಿಲ್ ಮಾಡಿಸ್ಬೇಕಾಗ್ತದೆ. ಫಾರ್ಮ್ 8 ಶಿಫ್ಟ್ ಆಗಿರೋ ಕಾರಣಕ್ಕೆ ಮತ್ತು ಅಂತಾರಾಜ್ಯ ಶಿಫ್ಟ್ ಆಗಿರೋದ್ರಿಂದ ಇದಕ್ಕೆ ಒಂದು ಡೆಕ್ಲರೇಷನ್ ಫಾರ್ಮು ಕೂಡ ನೀವು ಫಿಲ್ ಮಾಡಿಸ್ಬೇಕಾಗಿರ್ತದೆ. ಇದಕ್ಕೆ ಎಲ್ಲ ಡೀಟೇಲ್ಸು BLO ಇರುತ್ತೆ. ಅದನ್ನು ತೊಗೊಂಡು ನೀವು ಫಾರ್ಮ್ 8 ಮತ್ತು ಡೆಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಿಸ್ಬೇಕಾಗತ್ತೆ. ಇಷ್ಟನ್ನು ಮಾಡಿಕೊಂಡು ಇದ್ರ ಜೊತೆಗೆ ಇನ್ನೊಂದು ಚಾಲೆಂಜ್ ಬರ್ತಕ್ಕಂಥದ್ದು, ನಿಮ್ಮ ಊರಿಂದ ನೀವು ಯಾವ ಬೂತಲ್ಲಿದ್ದೀರೋ ಆ ಬೂತಿಂದ ಹಲವಾರು ಫ್ಯಾಮಿಲಿಗಳು ಒಂದಲ್ಲ ಒಂದು ಕಾರಣಕ್ಕೆ ವಲಸೆ ಬಂದಿರ್ಬೋದು. ಬೆಂಗಳೂರು ಕಡೆಗೋ ಅಥವಾ ಮಂಗಳೂರು ಕಡೆಗೋ ವಲಸೆ ಬಂದಿರ್ಬೋದು. ಅವರು ಎಲೆಕ್ಷನ್ ಇದ್ದಾಗ ಊರಿಗೆ ಬಂದು ಓಟ್ ಹಾಕ್ತಾ ಇರ್ತಾರೆ. ಆದರೆ ಕೆಲಸಕ್ಕೋಸ್ಕರ ದುಡಿಮೆಗೋಸ್ಕರ ಬೆಂಗಳೂರಿಗೋ ಮತ್ತೊಂದು ಕಡೆಗೋ ಬಂದಿರ್ತಾರೆ. ಅಂಥ ಸಮಯದಲ್ಲಿ ನಿಮಗೆ ಗೊತ್ತಿದೆ ಎಲೆಕ್ಷನ್ ಇದ್ದಾಗ ಅವ್ರು ಬಂದೇ ಬರ್ತಾರೆ ಅಂತ ಗೊತ್ತಿದೆ. ಅದೇ ರೀತಿ ಈಗ ಎಲೆಕ್ಷನ್ ಇದ್ದಾಗ ಬರಬೇಕು ಅಂತಂದರೆ ವೋಟರ್ ಲಿಸ್ಟ್ ಹೆಸರು ಉಳ್ಕೋಬೇಕಲ್ವಾ. ಹಾಗಾಗಿ ಈ ಸಾರಿ SIR ನಡೆಯುವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಊರಿಗೆ ಕರೆಸ್ಕೊಂಡು ಅವರ ಒಂದು ಡೀಟೇಲ್ಸ್ನು ತೊಗೊಂಡು ನೀವು ಈ ರೀತಿ ಮೇಲೆ ಎಕ್ಸ್ಪ್ಲೈನ್ ಮಾಡಿದ ರೀತಿಯಲ್ಲಿ ಅವ್ರ ಡೀಟೇಲ್ಸ್ನ ತೊಗೊಂಡು ಅವ್ರದ್ದು ಕೂಡ ಮ್ಯಾಪಿಂಗ್ ಆಗಲಿಕ್ಕೆ ನೀವು ಸಹಾಯ ಮಾಡಬೇಕಾಗುತ್ತೆ. ಅದೇ ರೀತಿ ಮತದಾರರಿಗೂ ಕೂಡ ನೀವು ಕೆಲವು ಅಸಿಸ್ಟೆನ್ಸ್ ಕೊಡ್ಬೋದು. ಏನು ಅಂತಂದರೆ ಮತದಾರರು ಕೂಡ ಮೊಬೈಲ್ ಯೂಸ್ ಮಾಡುವಂಥ ಮೊಬೈಲ್ ಲಿಟ್ರೇಟ್ ಆಗಿರ್ತಕ್ಕಂಥ ಮತದಾರ ಯಾರು ಇರ್ತಾರೆ ನಿಮ್ಮ ಬೂತಲ್ಲಿ, ಅವ್ರಿಗೆ ECI ನೆಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅವರು ಆ ಆ್ಯಪ್ ಮೂಲಕ ಅವ್ರ ನೇಮ್ನ ಅವರೇ ಹುಡುಕೋಬೋದು. ಉದಾಹರಣೆಗೆ ನೀವು ECI ನೆಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸರ್ಚ್ ಯುವರ್ ನೇಮಿಂದ ವೋಟರ್ ಲಿಸ್ಟ್ ಅಂತ ಕಾಣಿಸುತ್ತೆ. ಅಲ್ಲಿ ನೀವು ನಿಮ್ಮ ವೋಟರ್ ಐಡಿಯಲ್ಲಿ ಇರ್ತಕ್ಕಂಥ ಎಪಿಕ್ ನಂಬರ್ನ ಎಂಟ್ರ್ ಮಾಡ್ಬೋದು, ಅಥವಾ ನಿಮ್ಮ ಹೆಸರನ್ನ ಎಂಟ್ರ್ ಮಾಡಿ ಹುಡುಕ್ಬೋದು, ಅಥವಾ ಸರ್ಚ್ ಬೈ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿಸಿದ್ರೆ ಲಿಂಕ್ ಆಗಿದ್ದರೆ ನಿಮ್ಮ ವೋಟರ್ ಐಡಿಗೆ ಅದ್ರ ಮೂಲಕ ಕೂಡ ನಿಮ್ಮ ಒಂದು ಡೀಟೇಲ್ಸ್ನ ಅದು ತೋರಿಸುತ್ತೆ. ಅದೇ ರೀತಿ ಮತದಾರರಿಗೆ ಉದಾಹರಣೆಗೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಬೂತ್ನ BLO ಯಾರು ಅಂತ ನಿಮಗೆ ಖಂಡಿತ ಗೊತ್ತಿರುತ್ತೆ. ಆದರೆ ನಿಮ್ಮ ಬೂತಲ್ಲಿರ್ತಕ್ಕಂಥ ವೋಟರ್ಸ್ಗೆ ಗೊತ್ತಿಲ್ಲದೆ ಇರ್ಬೋದು. ಅಕಸ್ಮಾತ್ ಅವ್ರಿಗೆ BLOನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸುತ್ತೆ ಅಂದ್ಕೊಳ್ಳಿ. ಆಗ ಪ್ರತಿಯೊಬ್ಬ ಮತದಾರನೂ ಕೂಡ ಇದೇ ಆ್ಯಪಲ್ಲಿ ಅವರ BLO ಯಾರು ಅಂತ ತಿಳ್ಕೊಬೋದು. ನೀವು ಈ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಕನೆಕ್ಟ್ ವಿತ್ ಎಲೆಕ್ಷನ್ ಅಫಿಷಿಯಲ್ಸ್ ಅಂತ ಒಂದು ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ನೋ ಯುವರ್ BLO, ನೋ ಯುವರ್ ERO, ನೋ ಯುವರ್ DEO, ನೋ ಯುವರ್ CEO ಅಂತ 4 ಆಪ್ಷನ್ಸ್ ಕಾಣಿಸ್ತವೆ. ಅದರಲ್ಲಿ ನೀವು EROನೂ ನಂಬರ್ನ ನೋಟ್ ಮಾಡ್ಕೋಬೋದು. ಉದಾಹರಣೆಗೆ ನೋ ಯುವರ್ BLO ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ BLO ಫೋಟೋ, ಅವ್ರ ಹೆಸರು, ಅವ್ರ ಫೋನ್ ನಂಬರು ಇಷ್ಟು ಕೂಡ ಸಿಗುತ್ತೆ. ಈ ಆ್ಯಪ್ನಲ್ಲೇ ಕೂಡ ಅವ್ರ ಜೊತೆ ಒಂದು ಫೋನ್ ಕಾಲ್ ಮಾಡಲಿಕ್ಕೂ ಕೂಡ ನೀವು ಬುಕ್ ಮಾಡ್ಕೋಬಹುದು. ಸೊ ಈ ರೀತಿ ಈ ಆ್ಯಪ್ನ ಗೊತ್ತಿರ್ತಕ್ಕಂಥ ಮೊಬೈಲ್ನ ಚೆನ್ನಾಗಿ ಯೂಸ್ ಮಾಡ್ತಕ್ಕಂಥ ಮತದಾರರಿಗೆ ಈ ಆ್ಯಪ್ ಬಗ್ಗೆ ತಿಳುವಳಿಕೆ ಕೊಟ್ಟು ಅವರ ಎಷ್ಟೋ ಕೆಲಸಗಳನ್ನ ಮಾಡ್ಕೊಳ್ಳೋ ಥರನೂ ಮಾಡ್ಬೋದು. ಮತ್ತು ಇದೇ ರೀತಿ ಮುಂದುವರೆದು ಏನು ಎನ್ಯುಮರೇಷನ್ ಫಾರ್ಮ್ ಇದೆಯೋ ಅದನ್ನು ತುಂಬಬೇಕಾಗಿದೆಯೋ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿದೆಯೋ ಇದನ್ನೆಲ್ಲ ಆನ್ಲೈನಲ್ಲೂ ಕೂಡ ಮಾಡಬಹುದು. ನಮ್ಮಲ್ಲಿ ಯಾವಾಗ SIR ಪ್ರೊಸೆಸ್ ಶುರುವಾಗುತ್ತೋ ಆಗ ಆಪ್ಷನ್ನು ಕೂಡ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ ಅವರು. ನೀವು BLOಗಳಿಗಿಂತ ಹೆಚ್ಚಾಗಿ ಅಥವಾ BLOಗಳು ಇರಲಿ, ಅವ್ರ ಕರ್ತವ್ಯ ಅವ್ರು ಮಾಡಬೇಕಾಗ್ತದೆ. ಆದರೆ ನೀವು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಪ್ರತಿಯೊಬ್ಬ ಮತದಾರನು ಎನ್ಯುಮರೇಷನ್ ಫಾರ್ಮ್ನ ಸರಿಯಾಗಿ ತುಂಬೋದಕ್ಕೆ ನೀವು ಸಹಕರಿಸಬೇಕು. ನೀವು ಅದನ್ನು ನಿಂತ್ಕೊಂಡು ಮಾಡಿಸ್ಬೇಕು. ಎನ್ಯುಮರೇಷನ್ ಫಾರ್ಮು ನಿಮ್ಗಾಗಲೇ ಗೊತ್ತಿದೆ, BLOಗಳು ನಿಮ್ಮ ಬೂತಲ್ಲಿರ್ತಕ್ಕಂಥ ಪ್ರತಿ ಮತದಾರನಿಗೆ ತಲಾ 2 ಎನ್ಯುಮರೇಷನ್ ಫಾರ್ಮ್ಸ್ನ ಕೊಟ್ಟಿರ್ತಾರೆ. ನೀವು ಆ ಎನ್ಯುಮರೇಷನ್ ಫಾರ್ಮ್ಸ್ನ ಸರಿಯಾಗಿ ಫಿಲ್ ಮಾಡೋ ಥರ ನೋಡ್ಕೋಬೇಕು. ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಗಾಗಲೇ ಗೊತ್ತಿರ್ತದೆ ಆಲ್ರೆಡಿ ಎಲೆಕ್ಟರ್ಸ್ ನೇಮು, ವೋಟರ್ಸ್ ನೇಮು
ಎಪಿಕ್ ನಂಬರು, ಅಡ್ರೆಸ್ಸು ಪ್ರಿಂಟ್ ಆಗಿರ್ತದೆ, ಸೀರಿಯಲ್ ನಂಬರು, ಪಾರ್ಟ್ ನಂಬರು, ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮು ಕೂಡ ಪ್ರಿಂಟ್ ಆಗಿರುತ್ತೆ, QR ಕೋಡ್ ಇರುತ್ತೆ, ಮತ್ತು ಹಳೆ ಫೋಟೋ ಇರುತ್ತೆ. ಕಡೇ ಕಾಲಮ್ನಲ್ಲಿ ಹೊಸದಾಗಿ 2 ಕಲರ್ ಫೋಟೋಗಳನ್ನ ಕೊಡಬೇಕು. ಸೊ 2 ಕಲರ್ ಫೋಟೋಗಳನ್ನ ಅದಕ್ಕೆ ಪೇಸ್ಟ್ ಮಾಡಿ ಕೊಡಬೇಕಾಗ್ತದೆ. ಒಂದು ಫೋಟೋ ಇಲ್ಲಿಗೆ, ಇನ್ನೊಂದು ಫಾರ್ಮಲ್ಲಿ ಇನ್ನೊಂದು ಫೋಟೋ. ಅದಾದಮೇಲೆ ಮೊದಲನೇ ಕಾಲಮ್ ಏನು ಬರುತ್ತೆ, ಅಲ್ಲಿ ವೋಟರ್ಸು ಅವ್ರ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಅಲ್ಲಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಬೇಕು, ಆಮೇಲೆ ಆಧಾರ್ ನಂಬರು, ಮೊಬೈಲ್ ನಂಬರು, ಆಮೇಲೆ ಫಾದರ್ಸ್ ಅಥವಾ ಗಾರ್ಡಿಯನ್ ನೇಮ್ ಏನು, ಫಾದರ್ಸ್ ಅಥವಾ ಗಾರ್ಡಿಯನ್ ಎಪಿಕ್ ನಂಬರ್ ಏನು, ಅದೇ ಥರ ಮದರ್ಸ್ ನೇಮು, ಮದರ್ಸ್ ಎಪಿಕ್ ನಂಬರು ಇಫ್ ಅವೈಲಬಲ್ ಇದ್ದರೆ ಮಾತ್ರ, ಅದು ಕಂಪಲ್ಸರಿ ಏನಿಲ್ಲ, ಬೇಕಿದ್ದರೆ ಮಾಡ್ಬೋದು. ಅದೇ ರೀತಿ ಸ್ಪೌಸು, ಗಂಡ ಅಥವಾ ಹೆಂಡತಿಯ ನೇಮು ಮತ್ತು ಎಪಿಕ್ ನಂಬರು ಬೇಕು ಅಂತಂದರೆ, ಬೇಕು ಅನಿಸಿದರೆ ಮಾಡ್ಬೋದು, ಅಥವಾ ಅಗತ್ಯ ಇದ್ದರೆ ನಿಮ್ಮ ಹತ್ರ ಇದ್ದರೆ ಮಾಡ್ಬೋದು. ಅದಾದ ಮೇಲೆ ಎರಡನೇದು ಬಹಳ ಮುಖ್ಯ ಬರ್ತದೆ. ಅಲ್ಲಿ ನೋಡಿ, ಡೀಟೇಲ್ಸ್ ಇನ್ ಎಲೆಕ್ಟೋರಲ್ ರೋಲ್ಸ್ ಆಫ್ ಪ್ರೀವಿಯಸ್ SIR ಟು ಬಿ ಫಿಲ್ಡ್ ಬೈ ದ ಎಲೆಕ್ಟರ್ ಅಂತಿದೆ. ಇಲ್ಲಿ 2 ಕಾಲಮ್ ಬರುತ್ತೆ. ಎಡಗಡೆಗಿರ್ತಕ್ಕಂಥ ಕಾಲಮಲ್ಲಿ ಡೀಟೇಲ್ಸ್ ಆಫ್ ಎಲೆಕ್ಟರ್ ಇನ್ ಎಲೆಕ್ಟೋರಲ್ ರೋಲ್ ಆಫ್ ದ ಲಾಸ್ಟ್ SIR ಅಂತಿದೆ. ನೋಡಿ, ನಾನು ಮೊದಲೇ ಹೇಳಿದೆ SIR ಇದೇ ಫಸ್ಟ್ ಮಾಡ್ತಾ ಇರೋದು ಅಂತ. ಇಲ್ಲಿ ಮಾತ್ರ ಲಾಸ್ಟ್ SIR ಅಂತ ಹಾಕಿದ್ದಾರೆ. ಇವರು ಹಾಕಿರೋದು ಲಾಸ್ಟ್ SIR ಅಂತಲೇ, ಬಟ್ SIR ಇಲ್ಲಿ ತನಕ ನಡೆದಿಲ್ಲ. 2002ರಲ್ಲಿ ನಡೆದಿರೋದು ಇಂಟೆನ್ಸಿವ್ ರಿವಿಷನ್. ಅಂದರೆ ಇಲ್ಲಿ ಯಾವುದೇ ಮತದಾರ 1987ಕ್ಕಿಂತ ಮುಂಚೆ ಹುಟ್ಟಿದರೆ ಅಂಥವರು ಇಲ್ಲಿ ಡೀಟೇಲ್ಸ್ ಆಫ್ ಎಲೆಕ್ಟರಿಂದ ಎಲೆಕ್ಟೋರಲ್ ರೋಲ್ ಆಫ್ ದ ಲಾಸ್ಟ್ SIR ಅಲ್ಲಿ ಎಂಟರ್ ಮಾಡಬೇಕು. ಏನು, ಎಲೆಕ್ಟರ್ ನೇಮ್ ಆಗೇನಿತ್ತು, ಎಪಿಕ್ ನಂಬರು ಇದ್ದರೆ ಆಗೇನಿತ್ತು, ರಿಲೇಟಿವ್ಸ್ ನೇಮ್ ಅಂದಾಗ ತಂದೆ ಹೆಸರು, ತಾಯಿ ಹೆಸರು, ಅಥವಾ ಬೇರೆ ಯಾವುದೋ ರಿಲೇಟಿವ್ಸ್ ನೇಮ್ನೂ ಬರೀಬೋದು, ತಾತ, ಅಜ್ಜಿ ಈ ಥರ ಬರೀಬೋದು. ರಿಲೇಷನ್ಶಿಪ್ ಏನು ಅಂತ ಮೆನ್ಷನ್ ಮಾಡಬೇಕು, ಡಿಸ್ಟ್ರಿಕ್ಟ್ ಏನು, ಸ್ಟೇಟ್ ಏನು, ದೆನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ನೇಮು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ನಂಬರು, ಪಾರ್ಟ್ ನಂಬರು ಅಂದರೆ ಬೂತ್ ನಂಬರು, ಸೀರಿಯಲ್ ನಂಬರು. ಇನ್ನು ಪಕ್ಕದಲ್ಲಿ ಬಲಕ್ಕೆ ಇನ್ನೊಂದು ಕಾಲಮ್ ಇದೆ. ಬಲದ ಕಾಲಮ್ ಯಾವುದು ಅಂತಂದರೆ, ಉದಾಹರಣೆಗೆ ನಿಮ್ಮ ಹೆಸರು 2002ರ ವೋಟರ್ ಲಿಸ್ಟಲ್ಲಿ ಇಲ್ಲ, 1987ನೇ ಇಸ್ವಿಲೇ ಹುಟ್ಟಿರ್ಬೋದು, ಅದಕ್ಕಿಂತ ಮುಂಚೆನೇ ಹುಟ್ಟಿರ್ಬೋದು, ಬಟ್ ನಿಮ್ಮ ಹೆಸರಿಲ್ಲ. ಅಥವಾ ನೀವು 1987 ಮತ್ತು 2004 ಮಧ್ಯೆ ಹುಟ್ಟಿರ್ಬೋದು, ಆದರೆ ನಿಮ್ಮ ಹೆಸರು 2002ರ ವೋಟರ್ ಲಿಸ್ಟಲ್ಲಿ ನ್ಯಾಚುರಲಿ ಇರಲ್ಲ. ಸೊ ಯಾವುದೇ ಹುಟ್ಟಿರಿ, ಯಾವುದೇ ಕ್ಯಾಟಗರಿಲಿ ಬನ್ನಿ, ನೀವು ನಿಮ್ಮ ಹೆಸರು 2002ರ ವೋಟರ್ ಲಿಸ್ಟಲ್ಲಿ ಬೈ ಚಾನ್ಸ್ ಇಲ್ಲ ಅಂದಾಗ ನೀವು ಬಲಗಡೆ ಕಾಲಮ್ನ ಫಿಲ್ ಮಾಡಬೇಕು. 2002ರ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದು ಡೀಟೇಲ್ಸ್ ಎಲ್ಲ ಸಿಕ್ಕಿದರೆ ಎಡಗಡೆ ಕಾಲಮು, ಇಲ್ಲ ಅಂದರೆ ಬಲಗಡೆ ಕಾಲಮ್ನ ಫಿಲ್ ಮಾಡಬೇಕು. ಬಲಗಡೆ ಕಾಲಮ್ನಲ್ಲಿ ಆಗ ನೀವು ನಿಮ್ಮ ಯಾರು ರಿಲೇಟಿವ್ನ ಮೆನ್ಷನ್ ಮಾಡಿರ್ತಾರಲ್ಲ, ತಂದೆನೋ ತಾಯಿನೋ ಬೇರೆ ಯಾವುದೋ ರಿಲೇಟಿವ್ ಮೆನ್ಷನ್ ಮಾಡಿರ್ತಾರಲ್ಲ, ಅವರ ನೇಮು, ಅವರ ಎಪಿಕ್ ನಂಬರ್ ಇದ್ದರೆ ಅವರ ರಿಲೇಟಿವ್ ಯಾವ್ದಾದ್ರು ನೇಮು, ರಿಲೇಷನ್ಶಿಪ್ ಅಂದರೆ ನಿಮ್ಮ ತಂದೆ ಹೆಸರನ್ನು ಇಲ್ಲಿ ಹಾಕ್ತೀರಿ ಅಂತಂದರೆ ಅವ್ರ ತಂದೆ ಹೆಸರನ್ನು ಹಾಕಿದ್ರೆ ಅಲ್ಲಿ ರಿಲೇಷನ್ಶಿಪ್ ಫಾದರ್ ಅಂತ ಹಾಕ್ತೀರಾ, ಅಂದರೆ ನಿಮ್ಮ ತಂದೆಗೆ ಅವರು ಫಾದರ್ ಆ ಥರ ಹಾಕ್ತೀರಾ. ಡಿಸ್ಟ್ರಿಕ್ಟು, ಸ್ಟೇಟು ಸೇಮು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು, ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಇಷ್ಟನ್ನು ಮತದಾರರ ಕೈಯಲ್ಲಿ ಫಿಲ್ ಮಾಡಿಸ್ಬಿಟ್ಟು ಆಮೇಲೆ ಕೆಳಗಡೆ ಸಿಗ್ನೇಚರ್ ಹಾಕಿ ಆ ಫಾರ್ಮ್ನ ನೀವು BLOಗೆ ತಲುಪಿಸುವಂಥ ಕೆಲಸವನ್ನು ನೀವು ವಹಿಸ್ಕೋಬೇಕಾಗ್ತದೆ. ಹಂಗಾದಾಗ ಮಾತ್ರ ಈ ಕೆಲಸ ಸರಿಯಾಗಿ ಆಗ್ತದೆ. ಸೊ ಒಟ್ಟಾರೆಯಾಗೇನು, ಎನ್ಯುಮರೇಷನ್ ಫಾರ್ಮ್ನ ತುಂಬ ನೀಟಾಗಿ ಫಿಲ್ ಮಾಡಿಸಿ ನೀವೇ ಜವಾಬ್ದಾರಿ ತೊಗೊಂಡು ಆ ಎನ್ಯುಮರೇಷನ್ ಫಾರ್ಮ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನೀವು BLOಗಳಿಗೆ ತಲುಪಿಸಿ. ಮತ್ತು ನೀವು BLOಗಳಿಗೆ ಎನ್ಯುಮರೇಷನ್ ಫಾರ್ಮ್ಸ್ನ ತಲುಪಿಸಲಿಕ್ಕೆ ಎಲೆಕ್ಷನ್ ಕಮಿಷನ್ ಒಂದು ಲಿಮಿಟ್ ಹಾಕಿದೆ. ಒಂದು ದಿನಕ್ಕೆ 50 ಎನ್ಯುಮರೇಷನ್ ಫಾರ್ಮ್ಸ್ನ ಮಾತ್ರ ನೀವು ತಲುಪಿಸಲಿಕ್ಕೆ ಪರ್ಮಿಷನ್ ಇದೆ. ಹಾಗಾಗಿ ನಿಮ್ಮ ಬೂತ್ನಲ್ಲಿ 1000 ಜನ ವೋಟರ್ಸ್ ಇದ್ದಾರೆ ಅಂತಂದರೆ ನೀವು ಒಂದು ದಿನಕ್ಕೆ 50 ಎನ್ಯುಮರೇಷನ್ ಫಾರ್ಮ್ಸ್ನ ತಲುಪಿಸ್ತೀರಾ ಅಂತಂದರೆ 20 ದಿನಗಳ ಕಾಲ ಕೆಲಸ ಮಾಡಬೇಕಾಗ್ತದೆ. ಸೊ 20 ದಿನಗಳ ಕಾಲ ಕೆಲಸ ಮಾಡಬೇಕಾಗ್ತಿದೆಯಲ್ಲ, ಇದನ್ನು ನಿಮ್ಮ ಕರ್ತವ್ಯ ಅಂದ್ಕೊಂಡು, ನಿಮ್ಮ ಜವಾಬ್ದಾರಿ ಅಂದ್ಕೊಂಡು ಖುಷಿಯಿಂದ, ಜವಾಬ್ದಾರಿಯಿಂದ, ತುಂಬ ಆತ್ಮವಿಶ್ವಾಸದಿಂದ, ಚಟುವಟಿಕೆಯಿಂದ ಮಾಡಿ ಅಂತ ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ನೀವು ಇದನ್ನು ಮನಸ್ಸಿಗೆ ತೊಗೊಂಡು ಕಮಿಟೆಡಾಗಿ ಮಾಡಲಿಲ್ಲ ಅಂತಂದರೆ BLOಗಳ ತಪ್ಪಿನಿಂದನೋ ಮತ್ತೊಂದು ತಪ್ಪಿನಿಂದನೋ, ಮತದಾರರಿಗೆ ಸರಿಯಾಗಿ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದನೋ, ಎನ್ಯುಮರೇಷನ್ ಫಾರ್ಮ್ ಎಲ್ಲವೂ ಇದು ಎನ್ಯುಮರೇಷನ್ ಫಾರ್ಮಲ್ಲಿ ಆಗೋ ಸಣ್ಣ ಮಿಸ್ಟೇಕಿಂದ ಅವ್ರ ಓಟು ಮಿಸ್ ಆಗೋ ಚಾನ್ಸ್ ಇರ್ತದೆ. ಇನ್ನು ಎರಡನೇ ಪಾಯಿಂಟು, ನಿಮ್ಮ ಬೂತ್ನಲ್ಲಿ ಯಾರು ಹೊಸದಾಗಿ ಮತದಾರರಾಗ್ತಾರೋ 18 ವರ್ಷ ತುಂಬಿ ಅವ್ರಿಗೆ ಫಾರ್ಮ್ 6 ತುಂಬಲಿಕ್ಕೆ ಸಹಾಯ ಮಾಡಿ. ಈ ಸರಿ SIRನಲ್ಲಿ ಅವರು ಫಾರ್ಮ್ 6 ತುಂಬೋದಲ್ದೇ ಅದ್ರ ಜೊತೆಗೆ ಬರುವಂಥ ಡೆಕ್ಲರೇಷನ್ ಫಾರ್ಮ್ ತುಂಬೋದಲ್ದೇ ಅವರು ಎಲೆಕ್ಷನ್ ಕಮಿಷನ್ ಹೇಳಿರ್ತಕ್ಕಂಥ ಯಾವುದೇ 11 ಡಾಕ್ಯುಮೆಂಟ್ಗಳಲ್ಲಿ ಒಂದು ಡಾಕ್ಯುಮೆಂಟ್ನ ಅವರೂ ಸಬ್ಮಿಟ್ ಮಾಡಬೇಕಾಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೂ ಆ ದಾಖಲೆಗಳನ್ನ ಹೊಂದಿಸ್ಕೊಳ್ಳೋಕೆ ಹೇಳಿ. ಬಹುಶಃ 18 ವರ್ಷ ತುಂಬಿರ್ತಕ್ಕಂಥ ಹೊಸ ಮತದಾರರಿಗೆ ಬಹುತೇಕರಿಗೆ ಇವತ್ತು ಒಂದಲ್ಲ ಒಂದು ಡಾಕ್ಯುಮೆಂಟ್ಸ್ ಇರ್ತದೆ. ಇವತ್ತು ಲಿಟ್ರಸಿ ರೇಟು ಜಾಸ್ತಿ ಆಗ್ತಿರೋದ್ರಿಂದ, ಸ್ಕೂಲ್ಗೆ ಹೋಗೋದು ಜಾಸ್ತಿ ಆಗ್ತಿರೋದ್ರಿಂದ ಅವ್ರ ಹತ್ರ SSLC ಸರ್ಟಿಫಿಕೇಟ್ ಇರ್ತದೆ, ಅಥವಾ
ಟಿ ಸಿನಾದರೂ ಇರುತ್ತೆ, ಟಿ ಸಿ ಇರಲಿಲ್ಲ ಅಂದರೂ ಹೋಗಿ ತೊಗೋಬಹುದು. ಇನ್ನು ಮೂರನೇ ಮುಖ್ಯ ಪಾಯಿಂಟ್ ಏನು ಅಂತಂದರೆ, ನೀವು ದಾಖಲೆಗಳನ್ನ ಹೊಂದಿಸಲಿಕ್ಕೆ ನಿಮ್ಮ ಮತದಾರರಿಗೆ ಸಹಾಯ ಮಾಡಲೇಬೇಕು. ಯಾಕೆ ಅಂತಂದರೆ, ನಾನು ಮೊದಲೇ ಹೇಳಿದೆ, ಹೈಯೆಸ್ಟ್ ವೋಟ್ಗಳು ಡಿಲೀಟ್ ಆಗ್ತಾ ಇರ್ತಕ್ಕಂಥದ್ದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ತಾರ್ಕಿಕ ವ್ಯತ್ಯಾಸ ಅನ್ನೋ ಕಾರಣವನ್ನು ಇಟ್ಕೊಂಡು ಹೈಯೆಸ್ಟು ವೋಟ್ಗಳು ಡಿಲೀಟ್ ಆಗ್ತಾ ಇದೆ ಅಂತ ನಿಮ್ಗೆ ಹೇಳಿದೆ. ಮತ್ತು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ಕಂಡಿಡಿದ್ಬಿಟ್ಟು ಮತದಾರರಿಗೆ ನೋಟಿಸ್ ಕಳಿಸ್ತಾ ಇರೋದು ಮನುಷ್ಯರಲ್ಲ, ಮೆಷಿನ್ಗಳು, ಸಾಫ್ಟ್ವೇರಿಂದ ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೇ ಒಂದು ಚೂರು ಸಣ್ಣ ವ್ಯತ್ಯಾಸ ಇದ್ದರೂ ಕೂಡ ನೋಟಿಸ್ ಕಳಿಸ್ತಾರೆ. ಆ ನೋಟಿಸ್ ಕಳಿಸಿದಾಗ ಆ ಮತದಾರರು ಅಲ್ಲಿ ನೋಟಿಸಲ್ಲಿ ಬಂದಂಥ ಡೇಟಲ್ಲಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿ, ಅಂದರೆ ERO ಹತ್ರ ಹೋಗಿ ಆ ನೋಟಿಸ್ಗೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ. ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಲಲ್ಲ, ಅದಕ್ಕೆ ತಕ್ಕ ದಾಖಲೆಗಳನ್ನ ಒದಗಿಸ್ಬೇಕಾಗ್ತದೆ. ಹಾಗಾಗಿ ಎಲ್ಲವೂ ಸರಿ ಇದ್ದು 2025 ಲಿಸ್ಟಲ್ಲಿ ನಿಮ್ಮ ಹೆಸರಿದೆ, 2002 ಆ ಮತದಾರರ ಹೆಸರಿದೆ, ಎಲ್ಲ ಮ್ಯಾಪಿಂಗ್ ಆಗಿದೆ, ಎಲ್ಲವೂ ಸರಿ ಇದೆ ಅಂದ್ಕೊಂಡಾಗಲೂ ಕೂಡ ಎಲ್ಲವೂ ಸರಿ ಇರುವ ಮತದಾರರು ಕೂಡ ಒಂದಲ್ಲ ಒಂದು ದಾಖಲೆಯನ್ನು ಹೊಂದಿಸಿ ಇಟ್ಟುಕೊಳ್ಳೋದು ಅತ್ಯಂತ ಸೂಕ್ತ. ಹಾಗಾಗಿ ಯಾಕೆಂದರೆ ಇದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು, ಮತ್ತು ಈ ಹಕ್ಕು ನಮಗಿರೋದ್ರಿಂದನೇ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಉಳ್ಕೊಂಡಿದೆ. ಈ ಹಕ್ಕು ಹೋದ ದಿನ ಪ್ರಜಾಪ್ರಭುತ್ವಕ್ಕೂ ಧಕ್ಕೆ ಬರುತ್ತೆ. ಹಾಗಾಗಿ ಹಕ್ಕನ್ನು ಉಳಿಸ್ಕೋಬೇಕು ಅಂತಂದರೆ ಎಲ್ಲ ಸರಿ ಇರುವ ಮತದಾರರು ಕೂಡ, ಪ್ರತಿಯೊಬ್ಬ ಮತದಾರರು ಒಂದಲ್ಲ ಒಂದು ದಾಖಲೆಯನ್ನು ಹೊಂದಿಸಿ ಇಟ್ಕೊಂಡಿರೋ ಥರ ನೀವು ನೋಡ್ಕೊಳ್ಳಿ BLOಗಳು. ಅದಕ್ಕೋಸ್ಕರ ಮಾಡ್ಬೋದಾಗಿದ್ದೇನು ಅಂತಂದರೆ, ಒಂದು ಸುಲಭವಾದ ದಾರಿ ಅಂತಂದರೆ, ಪ್ರತಿಯೊಬ್ಬ ಮತದಾರರಿಗೂ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ನ ತಹಶೀಲ್ದಾರ್ ಮೂಲಕ ತೊಗೋಬಹುದು. ಅದಕ್ಕೆ ಒಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ನ ಫಿಲ್ ಮಾಡಿ ₹40 ಫೀಸ್ ಕಟ್ಟಿದ್ರೆ ಒಂದು ವಾರನೋ 10 ದಿನದೊಳಗಡೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಹೇಗೆ ಕೊಡಿಸೋದು ಅಂತ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ. ನೀವು ಆ ಥರ ಕೆಲಸಗಳನ್ನ ಬಂದಿರ್ತೀರ ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ. ಅದೇ ರೀತಿ ಬಸ್ ಸರ್ಟಿಫಿಕೇಟ್ ಅಗತ್ಯ ಇದ್ದರೆ, ಸಾಧ್ಯ ಇದೆ ಅದನ್ನು ಕೊಡಿಸುವಂಥದ್ದು. ಅಥವಾ ಯಾವುದಾದ್ರು ಮತದಾರರಿಗೆ TC, ಈಗ ಉದಾಹರಣೆಗೆ ಬೇರೆ ಏನು ಡಾಕ್ಯುಮೆಂಟ್ ಇಲ್ಲ ಅವ್ರ ಹತ್ರ, ಯಾವಾಗಲೂ ತುಂಬ ಹಿಂದೆ ಅಲ್ಲೇ ಹತ್ರದ ಸ್ಕೂಲಲ್ಲೆಲ್ಲ ಓದಿ ಬಿಟ್ಬಿಟ್ಟಿರ್ತಾರೆ, 6ನೇ ಕ್ಲಾಸಿಗೆ ಬಿಟ್ಟಿರ್ತಾರೆ, 10ನೇ ಕ್ಲಾಸಿಗೆ ಬಿಟ್ಟಿರ್ತಾರೆ, ಏನೋ ಆಗಿರ್ತಾರೆ, ಅಲ್ಲಿ ಹೋಗಿ TCಯನ್ನು ತೊಗೊಂಬರ್ತಕ್ಕಂಥ ಅದಕ್ಕೆ ಸಹಾಯ ಮಾಡುವಂಥ ಕೆಲಸನೂ ಮಾಡ್ಬೋದು. ಈ ರೀತಿ ಮಾಡೋದ್ರ ಮೂಲಕ ಒಂದಲ್ಲ ಒಂದು ದಾಖಲೆ ಪ್ರತಿಯೊಬ್ಬರ ಹತ್ರನೂ ಇರೋ ಥರ ನೋಡಿಕೊಂಡ್ರೆ ಮಾತ್ರನೇ ಎಲ್ಲ ಮತದಾರರ ಹೆಸರನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇದು ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4, ಆಗಲೇ ಹೇಳಿದೆ, ಪ್ರತಿದಿನ 20 ದಿನಗಳ ಕಾಲ 50 ಫಾರ್ಮ್ಗಳನ್ನ, ಎನ್ಯುಮರೇಷನ್ ಫಾರ್ಮ್ಗಳನ್ನ ಫಿಲ್ ಮಾಡಿಸಿ ಅಗತ್ಯ ದಾಖಲೆಗಳ ಜೊತೆ BLOಗಳಿಗೆ ಕೊಡುವಂಥ ಕೆಲಸವನ್ನು ನೀವು ತಪ್ಪದೇ ಮಾಡಬೇಕು. ಅದನ್ನು ನೀವೇ ಮಾಡಬೇಕು. BLOಗಳು ಬರ್ಬೋದು, ಕಲೆಕ್ಟ್ ಮಾಡ್ಕೋಬಹುದು, ಆದರೆ ನೀವು ಮಾಡಿದಾಗ ನೀವು ಏನು ಕೊಟ್ಟಿದ್ದೀರಿ ಅಂತ ಪಕ್ಕಾ ಗೊತ್ತಿರುತ್ತೆ, ಮತ್ತು BLಗಳ ಹತ್ರ ಡಿಸ್ಕಸ್ ಮಾಡೋಕ್ಕೂ ಈಸಿ ಆಗುತ್ತೆ, ಮತ್ತು ತಪ್ಪುಗಳಾಗದೇ ಇರೋಂಗೆ ನೋಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಇನ್ನು ನಿಮ್ಮ ಕರ್ತವ್ಯ ಇದಾದ ಮೇಲೆ ಏನು ಮಾಡ್ತೀರಾ? ಈ ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಸ್ಟೇಜಲ್ಲಿ ಏನು ಮಾಡಿದ್ರಿ? ವೋಟರ್ ಲಿಸ್ಟ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ, ಎಲ್ಲವನ್ನು ನೋಟ್ ಮಾಡಿ ಇಟ್ಕೊಂಡ್ರಿ, ವಿವಾಹಿತ ಮಹಿಳೆಯರದು ಕಷ್ಟಪಟ್ಟು ಹುಡುಕಿ ತೆಗೆದು ಎಲ್ಲವನ್ನು ಇಟ್ಕೊಂಡಿದ್ದೀರಾ. ಅಷ್ಟು ಇಟ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿಸ್ತೀರಾ, BLOಗೆ ಹೋಗಿ ಕೊಡ್ತೀರಾ ಅದನ್ನು, ಮತ್ತು ಫಾರ್ಮ್ 6 ತುಂಬಲಿಕ್ಕೆ ಸಹಾಯ ಮಾಡ್ತೀರಾ, ಅವ್ರಿಗೂ ದಾಖಲೆಗಳನ್ನ ಹೊಂದಿಸಿ ಕೊಡ್ತೀರಾ, ಮತ್ತು ಉಳಿದವರೆಲ್ಲರಿಗೂ ಕೂಡ ದಾಖಲೆಗಳನ್ನ ಹೊಂದಿಸ್ಕೊಡೋಕ್ಕೆ ಸಹಾಯ ಮಾಡ್ತೀರಾ. ಪ್ರತಿದಿನ 50 ಫಾರ್ಮ್ಗಳನ್ನ ಹೋಗಿ ಕೊಡ್ತೀರಾ. ಇಷ್ಟೆಲ್ಲ ಮಾಡ್ತೀರಾ. ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗ್ತದೆ? ನೆಕ್ಸ್ಟು ರೆಗ್ಯುಲರ್ ಆಗಿ ಡೇ 1ನಿಂದ ನೀವು ಇಡೀ ಪ್ರೋಸೆಸ್ ಮುಗಿದು ಫೈನಲ್ ಲಿಸ್ಟಲ್ಲಿ ವೋಟರ್ಸ್ ಹೆಸರು ಬರೋ ತನಕನೂ ವೋಟರ್ಸ್ನ ರೆಗ್ಯುಲರಾಗಿ ಫಾಲೋ ಅಪ್ ಮಾಡ್ತಾ ಇರಬೇಕಾಗತ್ತೆ. ಸಂದರ್ಭಕ್ಕೆ ಅನುಗುಣವಾಗಿ ಯಾರ್ದೊಂದು ಸ್ವಲ್ಪ ಚೇಂಜ್ ಇರುತ್ತೋ, ಡಿಸ್ಕ್ರಿಪೆನ್ಸಿ ಇರುತ್ತೋ ಅಂಥವ್ರನ್ನ ಫಾಲೋ ಅಪ್ ಮಾಡ್ತಾ, ಅಕಸ್ಮಾತ್ ಯಾರೋ ಅಬ್ಜೆಕ್ಷನ್ ಹಾಕ್ಬಿಟ್ರು, ಆಗ ಯಾರೋ ನಿಮ್ಮ ಬೂತಲ್ಲಿರೋ ಮತದಾರರ ಬಗ್ಗೆ ಯಾರೋ ಅಬ್ಜೆಕ್ಷನ್ ಹಾಕ್ಬಿಟ್ರು, ಆಗ ನೀವು ಆ ಮತದಾರರಿಗೆ ಸಪೋರ್ಟ್ ಕೊಟ್ಟು ಅದು ಕ್ಲಿಯರ್ ಆಗೋ ತನಕ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರಬೇಕಾಗುತ್ತೆ. ಅವ್ರು ಏನು ಮಾಡಬೇಕಾಗಿದೆಯೋ ಮತದಾರರಿಗೆ ಸಂಬಂಧಪಟ್ಟಂಗೆ ಅದನ್ನ ಫಾಲೋ ಅಪ್ ಮಾಡಬೇಕು. ಎರಡನೇದು BLOನ ಫಾಲೋ ಅಪ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಬೇಸಿಕ್ ಮಿಸ್ಟೇಕ್ ಅಲ್ಲೇ ಆಗಿಬಿಡುತ್ತೆ. BLO ಎಲ್ಲನೂ ಕೊಟ್ಟಿರ್ತೀರ, ಸರಿಯಾಗಿ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ, ಯಾವುದೋ ಒಂದನ್ನು ಸರಿಯಾಗಿ ಸ್ಕ್ರೂಟಿನಿ ಮಾಡಲಿಲ್ಲ ಅಂತಂದರೆ ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಿಮ್ಮ ಬೂತಲ್ಲಿರ್ತಕ್ಕಂಥ 1000 ಮತದಾರರಷ್ಟೇ, ಅದನ್ನು ದಿನಕ್ಕೆ 50 ಮಾತ್ರ ಕೊಡ್ತಿರ್ತೀರ, 1-2 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ BLO ಹತ್ರ ನೀಟಾಗಿ ಫಾಲೋ ಅಪ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡೋ ಥರ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮೂರನೇದು ಫಾಲೋ ಅಪ್ ವಿತ್ ERO. ಇದು ನೆಕ್ಸ್ಟ್ ಸ್ಟೇಜಲ್ಲಿ ಬರುತ್ತೆ. BLO ಡ್ಯೂಟಿ ಎಲ್ಲ ಮುಗಿದ ಮೇಲೆ ERO ಕೂತ್ಕೊಂಡು ಅದನ್ನು ಫರ್ದರ್ ಸ್ಕ್ರೂಟಿನೈಸ್ ಮಾಡ್ತಾರೆ. ಅಬ್ಜೆಕ್ಷನ್ಸ್ ಬಂದಿದ್ದನ್ನ ಚೆಕ್ ಮಾಡ್ತಾರೆ. ಈ ಎನ್ಯುಮರೇಷನ್ ಫಾರ್ಮು ಮತ್ತು ದಾಖಲೆಗಳನ್ನ ಸ್ಕ್ರೂಟಿನೈಸ್ ಮಾಡ್ತಾರೆ. ಅಂಥ ಸಮಯದಲ್ಲಿ ಸ್ಕ್ರೂಟಿನೈಸ್ ಮಾಡಿ ಸರಿ ಇದ್ದರೆ ಫೈನಲ್ ಲಿಸ್ಟ್ಗೆ ಹಾಕ್ತಾರೆ, ಸರಿ ಇಲ್ಲ ಅಂದಾಗ ಡಿಲೀಟ್ ಮಾಡಿಬಿಡ್ತಾರೆ ವೋಟರ್ ಲಿಸ್ಟಿಂದ ಹೆಸರನ್ನು. ಅಲ್ಲಿ ನೀವು EROನ ರೆಗ್ಯುಲರಾಗಿ ಫಾಲೋ ಅಪ್ ಮಾಡಬೇಕು. ನಿಮ್ಮ ಬೂತ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಆಗ್ತಾಯಿದೆ ಪ್ರತಿದಿನ ಅನ್ನೋದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ಅಷ್ಟೆಲ್ಲ ಆದ್ರೂ ಇಷ್ಟೆಲ್ಲ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಇಷ್ಟೆಲ್ಲ ಮಾಡ್ತೀರಾ, ಇಷ್ಟೆಲ್ಲ ಮಾಡಿ 20 ದಿನ
1 ತಿಂಗಳು 1.5 ತಿಂಗಳು ಡೆಡಿಕೇಟೆಡಾಗಿ ಕೆಲಸ ಮಾಡಿ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತೇಳಿ, ಪ್ರಜಾಪ್ರಭುತ್ವಕ್ಕೆ ಮತ್ತಷ್ಟು ಬಲ ತುಂಬಬೇಕು ಅಂತೇಳಿ, ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಎತ್ತಿಡಬೇಕು ಅಂತೇಳಿ ಇಷ್ಟೆಲ್ಲ ಕೆಲಸ ಮಾಡ್ತೀರಾ. ಇಷ್ಟೆಲ್ಲ ಆದರೂ ಕೂಡ ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಇದೆಯಲ್ಲ, ಅದರಿಂದ ಅನೇಕ ವೋಟರ್ಗಳ ಹೆಸರು ಡಿಲೀಟ್ ಆಗುವಂಥ ಸಾಧ್ಯತೆ ಬಂದ್ಬಿಡ್ಬೋದು ನಿಮ್ಮ ಬೂತಲ್ಲಿ. ಅಂಥ ಸಮಯದಲ್ಲಿ ನೀವು ಅದನ್ನು ಆಲ್ವೇಸ್ ಗಮನದಲ್ಲಿಟ್ಕೊಂಡು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ DEO ಹತ್ರ ಅಪೀಲ್ ಹೋಗುವಂಥದ್ದು, ಅಪೀಲ್ ಹೋಗೋ ಥರ ಮಾಡುವಂಥದ್ದು ಮತದಾರರು, ಅದೇ ಥರ CEO ಹತ್ರ ಅಪೀಲ್ ಹೋಗುವಂಥ ಮಾಡುವಂಥದ್ದಾಗಿರ್ಬೋದು. ಮತ್ತು ಆ ನೋಟಿಸ್ಗಳು ಬಂದಾಗ, ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಕಾರಣಕ್ಕೆ ನೋಟಿಸ್ಗಳು ಬಂದಾಗ, ನೋಟಿಸ್ ಬರ್ತಾ ಇದೆಯಾ, ಯಾರ್ಯಾರಿಗೆ ಬರ್ತಾ ಇದೆ ಅನ್ನೋದನ್ನ ಪಕ್ಕಾ ಗಮನದಲ್ಲಿಟ್ಕೊಂಡು, ನೋಟಿಸ್ ಬಂದ ತಕ್ಷಣ ಅದಕ್ಕೆ ಅಗತ್ಯ ಇರೋ ದಾಖಲೆಗಳಿರ್ಬೋದು, ಅಗತ್ಯ ಇರೋ ಕೆಲಸ ಏನು ಮಾಡಬೇಕಾಗಿದೆ ಅನ್ನೋದು ಅದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗ್ತದೆ. ಮತ್ತು ಇನ್ನೂ ಒಂದೇನಿದೆ ಅಂತಂದರೆ, ಎಷ್ಟೋ ಸರಿ ಏನಾಗ್ತದೆ, ಇಲ್ಲಿ EROಗಳಿಗೆ ಚೆಕ್ ಮಾಡಬೇಕು ಅಂದಾಗ, ಉದಾಹರಣೆಗೆ ಯಾರ್ದೋ ಒಬ್ಬ ವೋಟರ್ ಬಗ್ಗೆ EROಗೆ ಡೌಟ್ ಬಂತು ಅಂದರೆ, ಎನ್ಯುಮರೇಷನ್ ಫಾರ್ಮಲ್ಲಿ ಏನೋ ಹೆಚ್ಚು ಕಡಿಮೆ ಇದೆ, ಅಥವಾ ಏನು ದಾಖಲೆಗಳಲ್ಲಿ ಹೆಚ್ಚು ಕಡಿಮೆ ಇದೆ ಅಂತ ಬರ್ಬೋದು. ಅಥವಾ ಯಾರೋ ಒಬ್ಬರು ಅಬ್ಜೆಕ್ಷನ್ ಹಾಕ್ಬಿಟ್ಟಿರ್ತಾರೆ. ಏನಂತ ಅಬ್ಜೆಕ್ಷನ್ ಹಾಕಿರ್ತಾರೆ, ಈ ಮತದಾರ ಈ ಬೂತಲ್ಲಿ ವಾಸ ಇಲ್ಲ ಅಂತ ಹಾಕ್ಬಿಟ್ಟಿರ್ತಾರೆ. ಆಗ ಆ ಮತದಾರನಿಗೆ ತಾನು ಇಲ್ಲೇ ವಾಸ ಇದ್ದೀನಿ ಅಂತ ಕೊಡ್ಲಿಕ್ಕೆ ಏನೂ ಇಲ್ಲದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಏನೂ ದಾಖಲೆಗಳಿಲ್ಲ ಅಂದ್ಕೊಳ್ಳೋಣ. ಆದರೆ EROಗೆ ಎಲೆಕ್ಷನ್ ಕಮಿಷನ್ ಹೇಳಿದೆ ಅಂತಂದರೆ ಫೀಲ್ಡ್ ಸರ್ವೆ ಅನ್ನೋ ಆಪ್ಷನ್ನೂ ಕೊಟ್ಟಿದೆ. ಅಂದರೆ ಅಲ್ಲಿ 4-6 ಜನ ಇತರೆ ಮತದಾರರನ್ನ ಕೇಳಬೇಕು. ಅವರು ಕೇಳಿದಾಗ ಅವ್ರು ವಾಸ ಇದ್ದಾನೆ ಇಲ್ವಾ ಅಂತಾಗ ಅದರ ಕೇಳಿದ ಬೇಸಿಸ್ ಮೇಲೆಯೂ ಕೂಡ ಅವ್ರ ತೀರ್ಮಾನಗಳನ್ನ ತಗೊಳ್ತಾರೆ. ಅಂಥ ಸಂದರ್ಭ ಇರುವಾಗ ನೀವು ಕೂಡ ಕೆಲವು ತಕರಾರುಗಳಿಗೆ ಸಂಬಂಧಪಟ್ಟಂಗೆ ERO ಹತ್ರ ನೀವು ಆ ಬೂತ್ ಏಜೆಂಟ್ ಆಗಿದ್ದು, ಎಲ್ಲರ ಬಗ್ಗೆ ತಿಳುವಳಿಕೆ ಇರೋರಾಗಿದ್ದು, ಸ್ಪಷ್ಟವಾಗಿ ಅತ್ಯಂತ ಗಟ್ಟಿಯಾಗಿ ಅತ್ಯಂತ ಕಾನ್ಫಿಡೆನ್ಸಿಂದ ERO ಹತ್ರ ನಿಮ್ಮ ಮತದಾರ ಪರವಾಗಿ ವಕಾಲತ್ತು ವಹಿಸಿ ಮಾತಾಡೋದ್ರ ಮೂಲಕ, ಸಾಧ್ಯ ಇರೋ ದಾಖಲೆಗಳನ್ನ ಕೊಡೋದ್ರ ಮೂಲಕ, ಅದು ಓರಲ್ ದಾಖಲೆಗಳು ಆಗಿರ್ಬೋದು, ಎಷ್ಟೋ ಸರಿ ಕೊಡೋದ್ರ ಮೂಲಕ ಅವ್ರ ಹೆಸರು ಉಳ್ಕೊಳ್ಳೋ ಥರ ನೋಡ್ಕೋಬೇಕು. ಕಡೆಗೂ ಇದರ ಆಚೆಗೆ ಇನ್ನೊಂದಿದೆ. ಬಿಕಾಸ್ ನೀವೆಲ್ಲರೂ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ರಾಜಕೀಯ ಪಕ್ಷಕ್ಕೆ ಕೆಲಸ ಮಾಡ್ತಂಥದ್ದು, ರಾಜಕಾರಣಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದ ಕೆಲಸ. ಯಾಕೆಂದರೆ ರಾಜಕಾರಣ ಅನ್ನೋದು ನಮ್ಮ ಬದುಕಿನಲ್ಲಿ ಪ್ರತಿಯೊಂದನ್ನು ಡಿಸೈಡ್ ಮಾಡುತ್ತೆ. ಮತ್ತು ನೀವು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಹತ್ವದ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಅದರಲ್ಲೂ ವೋಟರ್ ಲಿಸ್ಟಲ್ಲಿ ಉಳ್ಕೊಳ್ಳೋ ಥರ ಮಾಡೋ ಕೆಲಸ ಇದೆಯಲ್ಲ, ಇದು ಅತ್ಯಂತ ಪುಣ್ಯದ ಕೆಲಸ. ಇವತ್ತಿನ ಭಾರತದಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಮ ಬೂತಲ್ಲಿರ್ತಕ್ಕಂಥ ವೋಟರ್ ಹೆಸರು ಒಬ್ರದ್ದು ಮಿಸ್ ಆಗದೆ ಇರೋಂಗೆ ಏನು ನೋಡ್ಕೋಬೇಕಾಗಿದೆಯಲ್ಲ ನೀವು, ಈ ಕೆಲಸ ಮಾಡ್ತೀರಲ್ಲ, ಇದು ಅತ್ಯಂತ ಪುಣ್ಯದ ಕೆಲಸ. 10 ದೇವಸ್ಥಾನಗಳಿಗೆ ಹೋದರೆ ಏನು ಪುಣ್ಯ ಸಿಗುತ್ತೋ ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಪುಣ್ಯ ಸಿಗುವಂಥ ಕೆಲಸ ಇದು. ಈ ಕೆಲಸ ಮಾಡುವಾಗ ರಾಜಕೀಯ ಹೋರಾಟವೂ ಬೇಕಾಗ್ತದೆ. ಯಾಕೆ ಅಂತಂದರೆ, ನೀವು ದಾಖಲೆಗಳು ಕೊಡ್ತೀರಾ, ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರಾ, ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲೇ ಮಾಡಿದರೂ ಕೂಡ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ತಾರ್ಕಿಕ ವ್ಯತ್ಯಾಸ ಇದೆ, ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳ್ಬಿಟ್ಟು ವೋಟನ್ನು ಡಿಲೀಟ್ ಮಾಡಿಬಿಟ್ರೆ, 10 ವರ್ಷಗಳಿಂದ ಅದೇ ಊರಲ್ಲಿದ್ದು, 30-40 ವರ್ಷದಿಂದ ವೋಟ್ ಹಾಕ್ಕೊಂಬಂದಿದ್ದು, ತಲೆಮಾರುಗಳಿಂದ ಇಲ್ಲೇ ಇದ್ದು, ದೇಶಕ್ಕೋಸ್ಕರ ಕೆಲಸ ಮಾಡ್ತಾ, ಯಾರಿಗೂ ಅನ್ಯಾಯ ಮಾಡದೆ ತಂಪಾಡಿಗೆ ತಾವು ನ್ಯಾಯವಾಗಿ ದುಡ್ಕೊಂಡು ತಿಂತ ಇರ್ತಕ್ಕಂಥ ಮಂದಿಯ ವೋಟನ್ನು ಜಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಕ್ಯಾನ್ಸಲ್ ಮಾಡಿಬಿಟ್ರೆ ಅದು ತಪ್ಪಲ್ವಾ? ಯಾಕೆಂದರೆ ಎಲೆಕ್ಷನ್ ಕಮಿಷನ್ನು ಪ್ರತಿಯೊಬ್ಬನಿಗೂ ವೋಟಿನ ಅಧಿಕಾರವನ್ನು ಕೊಡಬೇಕಾದ ಕರ್ತವ್ಯ. ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಷ್ಟೋ ಸರಿ ಏನಾಗುತ್ತೆ ಅಂತಂದರೆ, 2002 ವೋಟರ್ ಲಿಸ್ಟಲ್ಲಿ ಕೆಲವು ಸರಿ ಹೆಸರು ಕನ್ನಡದಲ್ಲಿರ್ತದೆ, ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು, ಗೂಗಲ್ ಟ್ರಾನ್ಸ್ಲೇಷನಲ್ಲಿ ಮತ್ತೊಂದರಲ್ಲಿ, ಅಥವಾ ಅಲ್ಲಿ ಎಂಟ್ರ್ ಮಾಡುವಾಗ ಏನೋ ಮಿಸ್ಟೇಕ್ ಆಗಿರ್ಬೋದು. ಈಗ ನಂದೇ ಹೇಳೋದ್ನಲ್ಲ, BC ಬಸವರಾಜು ಅಂತಿದೆ, ಈಗ ಬಂದು ಬಸವರಾಜು BC ಅಂತಿದೆ. ಇದೊಂದೇ ಸಣ್ಣ ಕಾರಣಕ್ಕೆ ನಿಮ್ಮ ಹೆಸರು ತೆಗೆದಾಕ್ಬಿಡ್ತೀವಿ ಅಂತಂದರೆ ಇದು ದೊಡ್ಡ ಅನ್ಯಾಯ ಅಲ್ವಾ? ಆಗಿರುವಾಗ ಒಂದು ರಾಜಕೀಯ ಹೋರಾಟವನ್ನು ಕೂಡ ನಿಮ್ಮ ಮಟ್ಟಕ್ಕೆ, ಪಕ್ಷದ ಮಟ್ಟಕ್ಕೆ ಮಾಡೋದ್ರ ಮೂಲಕ, ಅಂದರೆ ಇದ್ರಲ್ಲಿ ತಪ್ಪೇನೂ ಇಲ್ಲ, ಇದು ನೈತಿಕವಾದ ಹೋರಾಟ. ಯಾಕೆಂದರೆ ಎಲ್ಲ ಸರಿ ಇದೆ, ಆ ವೋಟರ್ ಇದ್ದಾರಲ್ಲಿ, ಅವ್ರು ಇರೋದು ಸತ್ಯ, ಅವ್ರು ಭಾರತೀಯ ಪ್ರಜೆ ಅನ್ನೋದು ಸತ್ಯ. ಹಾಗಿದ್ದಾಗ ಜಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇನಿಷಿಯಲ್ ಹಿಂದೆ ಮುಂದೆ ಇದೆ ಅಂತ ಅತಿ ಸಣ್ಣ ಕಾರಣಕ್ಕೆ ಈ ಥರ ಮಾಡಿಬಿಡೋದಿರ್ತದಲ್ಲ, ಇದ್ರ ಬಗ್ಗೆ ಗಮನ ಇಟ್ಕೊಂಡು ಇದು ಮಾಡಬೇಕು. ನೋಡಿ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಎಷ್ಟು ಅಪಾಯಕಾರಿ ವಿಷಯ ಅಂತಂದರೆ, ವೆಸ್ಟ್ ಬೆಂಗಾಲ್ನಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ 60 ಲಕ್ಷಕ್ಕಿಂತ ಹೆಚ್ಚಿನ ಜನಕ್ಕೆ ನೋಟಿಸ್ಗಳನ್ನ ಕಳಿಸ್ತಾರೆ ಮಿಷನ್ ಮೂಲಕ. ಅದಾದ ಮೇಲೆ ಆ ನೋಟಿಸ್ಗಳಿಗೆ ಉತ್ತರ ಕೊಟ್ಟು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬಂದಾಗ, ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದಾಗ, ಆ ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡಲಿಕ್ಕೆ BJP ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಿಂದ ಬ್ಯಾಂಕ್ ಆಫೀಸರ್ಗಳನ್ನ ಕರೆಸಿ ERO ಪಕ್ಕ ಕೂರಿಸ್ಬಿಟ್ಟು ಅವ್ರ ಕೈಲಿ ಚೆಕ್ ಮಾಡಿಸಿದ್ದಾರೆ. ಈ ಮಟ್ಟಕ್ಕೆ
ವೋಟರ್ಗಳನ್ನ ಲಿಸ್ಟಿಂದ ಡಿಲೀಟ್ ಮಾಡೋ ಪ್ರಯತ್ನವನ್ನು ಎಲೆಕ್ಷನ್ ಕಮಿಷನ್ ಮಾಡಿದೆ. ಇದನ್ನೇ ಇಟ್ಕೊಂಡು ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡಿದ್ದು. ಇದು ಇಲ್ಲೀಗಲ್ಲು, ಇದಕ್ಕೆ ಪ್ರಾವಿಷನ್ನೇ ಇಲ್ಲ. ಈ ಥರ ERO ಇರುವಾಗ, ಎಲೆಕ್ಷನ್ ಕಮಿಷನ್ನೇ ಅಪಾಯಿಂಟ್ ಮಾಡಿದಂಥ ERO ಇರುವಾಗ ಬೇರೆ ರಾಜ್ಯದಿಂದ ಒಬ್ಬ ಬ್ಯಾಂಕ್ ಎಂಪ್ಲಾಯಿನ ಕರೆಸ್ಬಿಟ್ಟು ಹತ್ರ ಕೂರಿಸಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲೀಗಲ್ ಅಂತ ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದು. ಸೊ ಅದು ಇನ್ನೂ ನಡೀತಾ ಇದೆ. ಈ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಹೆಸರಲ್ಲಿ ವೋಟ್ಗಳನ್ನ ಕಿತ್ತಾಕಕ್ಕೆ ನಿಂತಿದ್ದಾಗ ರಾಜಕೀಯ ಹೋರಾಟನೂ ಕೂಡ ಅತ್ಯಂತ ಮುಖ್ಯವಾಗಿ ತಗೋಬೇಕಾಗತ್ತೆ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ SIR ಅಂದರೆ ಏನು, SIRಗೂ IRಗೂ ಇರೋ ಡಿಫ್ರೆನ್ಸ್ ಏನು, SIR ಬೇರೆ ರಾಜ್ಯಗಳಲ್ಲಿ ಏನು ಮಾಡಿದೆ ಮತ್ತು ವೋಟರ್ ಡಿಲಿಷನ್ ಹೇಗಾಗುತ್ತೆ, ಅಲ್ಲಿ SIR ಪ್ರಕ್ರಿಯೆ ಹೇಗೆ ನಡೀತದೆ, ಈ ಪ್ರಕ್ರಿಯೆಯಲ್ಲಿ ವೋಟರ್ಗಳು ಹೇಗೆ ಆಚೆ ಉಳ್ಕೊಳ್ತಾರೆ ಮತ್ತು ಈ ಪ್ರಕ್ರಿಯೆಯಲ್ಲಿ ವೋಟರ್ಗಳು ಆಚೆ ಉಳ್ಕೊಳ್ಳೋ ಥರ ಆಗಬಾರ್ದು ಅಂದರೆ ವೋಟರ್ಗಳನ್ನ ಯಾವ ರೀತಿ 6 ಕೆಟಗರಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ, ಅಷ್ಟೆಲ್ಲ ಮಾಡ್ಕೊಂಡ ಮೇಲೂ ಕೂಡ ಅವ್ರು ಆಚೆ ಉಳಿಯೋ ಚಾನ್ಸ್ ಇರುತ್ತೆ. ಆಗ ನಿಮ್ಮ ಕರ್ತವ್ಯ ಏನು, BLAಗಳು ಏನು ಮಾಡಬಹುದು ಅನ್ನೋದನ್ನು, ಮತ್ತು BLAಗಳು ಫಸ್ಟು ಕೂತ್ಕೊಂಡು ಕೆಲಸ ಎಲ್ಲ ವೋಟರ್ ಸ್ಟಡಿ ಮಾಡ್ಕೊಳ್ಳೋದಲ್ದೇ ಆಮೇಲೆ BLOಗಳ ಹತ್ರ EROಗಳ ಹತ್ರ ಫಾಲೋ ಅಪ್ ಮಾಡಿ ವರ್ಕ್ ಮಾಡುವಂಥ ಅವಶ್ಯಕತೆ ಏನಿದೆ, ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಉತ್ತರ ಇದ್ದರೆ ಅದನ್ನು ಚರ್ಚೆ ಮಾಡಿಕೊಂಡು ಮತ್ತಷ್ಟು ವಿಷಯವನ್ನು ಆಳವಾಗಿ ತಿಳ್ಕೊಂಡು ಪ್ರತಿಯೊಬ್ಬರ ಓಟನ್ನು ಉಳಿಸ್ಕೊಳ್ಳುವಂಥ ಪುಣ್ಯದ ಕೆಲಸವನ್ನು ನಾವು ಮಾಡ್ತಾ ಹೋಗೋಣ. ನಮಸ್ಕಾರ.